ಸೊ ಟುಡೇಸ್ ಕ್ಲಾಸ್ ನಿಮಗೆ ಏನಂತ ಇನ್ಫಾರ್ಮ್ ಮಾಡಿದ್ದಾರೆ, ನ್ಯೂಸ್ ಪೇಪರ್ ಬಗ್ಗೆ ಒಂದು ಐಡಿಯಾ, ಹೌ ಟು ರೀಡ್ ಇಟ್ ಅಂಡ್ ಇಫ್ ರಿಕ್ವೈರ್ಡ್ ಹೌ ಟು ಮೇಕ್ ನೋಟ್ಸ್. ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ ಎಕಾನಮಿ ಓನ್ಲಿ, ನೀವು ಸ್ಟಾರ್ಟ್ ಮಾಡಿದ ಎಕಾನಮಿಯಿಂದ. ಐ ಮೀನ್ ನೀವು ಇಲ್ಲಿ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದ್ಮೇಲೆ ವಿಚ್ ಆರ್ ದ ಸಬ್ಜೆಕ್ಟ್ಸ್ ಯು ಹ್ಯಾವ್ ಗಾನ್ ಥ್ರೂ? ಸೊಸೈಟಿ ಆರ್ ಸೋಷಿಯಲ್? History. History. Which part of history? Medieval and ancient. Ancient medieval ಆಗಿದೆ. Good. Ancient and medieval completely. ನೀವು ಮ್ಯಾಮ್ ಹಿಂದೆ ನಿಮಗೆ ಯಾವ ಸಬ್ಜೆಕ್ಟ್ ಆಗಿದೆ? ಪಾಲಿಟಿ ನಡೀತಿದೆ. ಪಾಲಿಟಿ ಮಸ್ತ್. ಯಾಕೆ ಕೇಳಿದೆ ಅಂತಂದ್ರೆ ಜಸ್ಟ್ ಈಗ ನೋಡಿ, ನ್ಯೂಸ್ ಪೇಪರ್ ಹೇಗೆ ಓದ್ಬೇಕು, ಇಫ್ ಐ ಸ್ಟಾರ್ಟ್ ಇಟ್ಸ್ ಅ ಪಾಯಿಂಟ್ ಮಾಡಬಹುದು, ನೋ ಇಶ್ಯೂ. ಬಟ್ ಲೆಟ್ ಮಿ ಟೆಲ್ ಯು ಸಿಲೆಬಸ್ ಬಗ್ಗೆ ಒಂದು ಐಡಿಯಾ ಇದೆ. ಎಕ್ಸ್ಟೆಂಟ್ ಎಲ್ಲೆಲ್ಲಿವರೆಗೂ ಇದೆ ಸಿಲೆಬಸ್, GS 1 2 3 4 ಅಲ್ಲಿ ಏನಿದೆ. ಓಕೆ, ಸೊ ಜಸ್ಟ್ ಅಂದ್ರೆ ಗೊತ್ತಿರೋದ್ರಿಂದ ಐ ವಿಲ್ ಗೋ ಟೆಲಿಂಗ್ ನ ಫಾಸ್ಟ್ ಅವೇ, ನೀವು ನೋಟ್ ಕೇಳ್ಬೋದು. ಸೊ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಆರ್ ದ 3 stages ಫಾರ್ ದಿಸ್ ಎಕ್ಸಾಮ್, ವೆರಿ ವೆಲ್ ನೋನ್. ಸೊ ಪ್ರಿಲಿಮ್ಸ್ ಒಳಗಡೆ ಇಟ್ಸ್ ಓನ್ಲಿ ಸ್ಕ್ರೀನಿಂಗ್ ಇನ್ ನೇಚರ್. ಓಕೆ, the marks whatever you may earn in prelims is not going to yield any contribution for your ranking. Okay, ಅದಕ್ಕೆ ಅದಕ್ಕೂ ಬರೋದಿಲ್ಲ, only this is for screening. ಇದರೊಳಗಡೆ GS 1 and CSAT you have. CSAT ಅಂದ್ರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, ಸೊ GS 1 ಒಳಗಡೆ ನೀವು ಇಲ್ಲಿವರೆಗೂ ಒಂದು ವರ್ಷ ಆಲ್ಮೋಸ್ಟ್ ಏನೇನ್ ಸ್ಟಡಿ ಮಾಡ್ತಿರಲ್ಲ, ಹಿಸ್ಟ್ರಿ, geography, polity, economy, environment, international relation, world history, whatsoever you may study, it will be part of GS. Okay, general studies, which is a paper 1 of prelims. Second ಒಳಗಡೆ you have CSAT. CSAT ಒಳಗಡೆ 80 questions. Okay, each question carries 2.5 marks, 200 marks in total. And what you have to do, 66% of the total marks. ಇದ್ರೊಳಗಡೆ 66% marks, sorry 33% ತೆಗಿಬೇಕು, 66 marks. 200ಕ್ಕೆ 66 ತೆಗೆದ್ರೆ ಸಾಕು. CSAT ಅಲ್ಲಿ. CSAT is not at all going to decide your ranking, but it will decide if your name is coming in the list or not. ಓಕೆ, ಸೊ ಲಿಸ್ಟ್ ಅಲ್ಲಿ ಬರುತ್ತೆ ಅಂತಂದ್ರೆ GS 1 ಇಂದ ದೇ ವಿಲ್ ಕ್ಯಾಟಗರೈಸ್, ಯಾರು ಹೈಯೆಸ್ಟ್ ಮಾರ್ಕ್ ಮಾಡಿರ್ತಾರೆ ಅವರಿಂದ ಕೆಳಗಡೆ ದೇ ವಿಲ್ ಕ್ರಿಯೇಟ್ ದ ಕಟ್ ಆಫ್. ಸೊ ಕರೆಂಟ್ಲಿ ಇರ್ತಕ್ಕಂಥ ಕಟ್ ಆಫ್ ಫಾರ್ GS ಯು ಹ್ಯಾವ್ 87 ಪಾಯಿಂಟ್ ಸಮಥಿಂಗ್, 87 ಮಾರ್ಕ್ಸ್ ಫಾರ್ ಜನರಲ್ ಮೆರಿಟ್. SC ST ಕ್ಯಾಟಗರಿ ಅವ್ರ OBC ಸ್ವಲ್ಪ 2 3 5 ಮಾರ್ಕ್ಸ್ ಇದೆ ಒಂದು. ಓಕೆ, ನಾವು ಕಟ್ ಆಫ್ ಯಾವಾಗ ಮಾತಾಡ್ತಿರೋ ಜನರಲ್ ವಿ ವಿಲ್ ಗೋ ಫಾರ್ ಅನ್ರಿಸರ್ವ್ಡ್ ಆರ್ ಅದರ್ವೈಸ್ ಕಾಲ್ಡ್ ಆಸ್ ಓಪನ್ ಕ್ಯಾಟಗರಿ, ಅದರ್ವೈಸ್ ಕಾಲ್ಡ್ ಆಸ್ ಯಾವುದು ಜನರಲ್ ಮೆರಿಟ್. ಓಕೆ, ಸೊ ಪ್ರಿಲಿಮ್ಸ್ ಅಷ್ಟೇ, ಇಷ್ಟೇ ಇಂಪಾರ್ಟೆನ್ಸ್. ಮೇನ್ಸ್ ಒಳಗಡೆ ಯು ಆರ್ ಗೋಯಿಂಗ್ ಟು ರೈಟ್ ಹೌ ಮೆನಿ ಪೇಪರ್ಸ್? ಎಷ್ಟು ಪೇಪರ್ ಬರೀತೀರಾ ಮೇನ್ಸ್ ಒಳಗಡೆ? 9 ಪೇಪರ್ಸ್ ಯು ಆರ್ ಗೋಯಿಂಗ್ ಟು ರೈಟ್. ಆ 9 ಪೇಪರ್ಸ್ ಅಲ್ಲಿ ಡಿವಿಷನ್ ಹೆಂಗಿದೆ? A, B. ಪೇಪರ್ A and ಪೇಪರ್ B ಆರ್ ದ ಲ್ಯಾಂಗ್ವೇಜ್ ಪೇಪರ್. ಅಗೇನ್ ದೋಸ್ 2 ಆರ್ ಕ್ಲಿಯರಿಂಗ್ ಇನ್ ನೇಚರ್ ಆರ್ ಸ್ಕ್ರೀನಿಂಗ್ ಇನ್ ನೇಚರ್. ಇದ್ರ ಒಳಗಡೆ ಅರೌಂಡ್ 33 ಮಾರ್ಕ್ಸ್, 33% 35 ಬೇಕು, 33 to 35 ಮಾರ್ಕ್ಸ್ ತೆಗಿಬೇಕಷ್ಟೇ. ಸೊ ಇದ್ರ ಮಾರ್ಕ್ಸ್ ಅಡಪ್ ಆಗೋದಿಲ್ಲ. ಸೊ 9 ಅಲ್ಲಿ 2 ಆರ್ ಗಾನ್, ಸೊ ರಿಮೈನಿಂಗ್ ಆರ್ 7 ಒಳಗಡೆ ದೀಸ್ ಆರ್ ದ ಪೀಪಲ್ ಹೂ ಡಿಸೈಡ್ ಯುವರ್ ರ್ಯಾಂಕಿಂಗ್. ನೀವು ಕ್ವಾಲಿಫೈ ಆಗ್ತಿರೋ ಇಲ್ವೋ, IS ಸಿಗುತ್ತೋ, ಯಾವ್ದು ಸಿಗುತ್ತೋ, ಏನ್ ಬಿಡುತ್ತೆ, ಎವ್ರಿಥಿಂಗ್ ಇಸ್ ಡಿಸೈಡೆಡ್ ಬೈ ದೀಸ್ 7 ಪೇಪರ್ಸ್. ಈ 7 ಪೇಪರ್ಸ್ ಹೆಂಗ್ ಡಿವೈಡ್ ಆಗಿರುತ್ತೆ? 5 + 2. ಓಕೆ, ಸೊ ದೀಸ್ 5 ಆರ್ ಯುವರ್ ಜನರಲ್ ಸ್ಟಡೀಸ್ ಪೇಪರ್ಸ್. ಓಕೆ, 4 GS, then 1 essay. 4 GS and 1 essay, and remaining 2 ಒಳಗಡೆ you have optionals. 1 subject 2 papers. ಒಂದೇ ಸಬ್ಜೆಕ್ಟ್ ಅದನ್ನ 2 ಪಾರ್ಟ್ಸ್ ಆಗಿ ಮಾಡಿ ಪೇಪರ್ 1 and ಪೇಪರ್ 2 ಅಂತ ಮಾಡ್ತಾರೆ. ಸೊ ಬ್ರಾಡ್ಲಿ ದಿಸ್ ಇಸ್ ಯುವರ್ ಮೇನ್ಸ್ ಪೇಪರ್ and each paper carries 250 marks. Okay, so each paper carries 250 marks. ಸೊ ಹಾಗಾಗಿ 7 ಪೇಪರ್ಸ್ ಇದಾವೆ. So what is the amount of marks you are going to write for 250 into 7? ಹೇಳಿ ಎಷ್ಟಾಗುತ್ತೆ? ಓಕೆ, ಫೈನ್. ಸೊ GS 1 2, ಸೊ ಇದ್ರೊಳಗಡೆ GS 4 ಒಳಗಡೆ GS 1, GS 2, GS 3 and GS 4 ಅವು ಯಾವ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ನಿಮ್ಗೆ ಗೊತ್ತಾಯ್ತಲ್ಲ, ಸೊ ನಿಮ್ದು 1750 ಏನಿದೆಯಲ್ಲ, ಇದ್ರ ಸಲುವಾಗಿ ನೀವು ಮೇನ್ಸ್ ಬರೆಯೋದು.
ಈ ಮೇನ್ಸ್ ಬರೆಯೋಕೆ ಪ್ರಿಲಿಮ್ಸ್ ಕೊಡೋದು. ಪ್ರಿಲಿಮ್ಸ್ ಕ್ವಾಲಿಫೈಡ್, then only you are allowed to write mains. So prelims. Once you are prelims qualified, you will go for mains. Mains already you are going to write how many? 9 papers. In that, 7 papers are deciding. Okay, 7 papers are deciding. 7 papers are deciding your rank. As 7 ಒಳಗಡೆ you have 5 and 2. ಅರ್ಥ ಆಯ್ತಾ? So ಬರದ್ರಿ ಈಗ mains ಬರದ್ರಿ. Then you will go for what? PET you have to say. Personality test. Okay. UPSC calls it that way. Okay. So ಇದ್ರೊಳಗಡೆ ಎಷ್ಟು ಬರೀತೀರಿ ನೀವು? 225, 275 marks. 275, 25. See, 2025 is the total marks you are going to write. Okay. 2025 then petkonbidi. Idukke if you are going to score even a 50% of the total marks, your name will be there in the list. No, not PT. For PT, I think 275. And here you have 1750. Okay. So, yalla seri 2025 is the total marks you are going to apply. Mains plus PT. These are the two areas which will contribute for your selection. Okay. So, mains already you are going to write 1750 marks. 225 nama? 75 right? 275. So ಇದಕ್ಕೆ ನೀವು ಟಾರ್ಗೆಟ್ ಮಾಡಿ ಓದಬೇಕು. This is what is the syllabus which you have to attempt for. Okay, so general study 1. General study 1 ಒಳಗಡೆ broadly how many subjects we have? 3 subjects. First ಯಾವುದು? History. Then you have geography. Then you have what? Society. Okay. So that history is again divided into some subparts. History in the union divide agutte. Ancient, then for medieval, then modern, and for post independence and parallelly world history. Okay. This is the broad area of the histories which you have to cover. In art and ancient and medieval in the art and culture, how did it develop? These are the broad areas which you have to cover in history. Okay. Then when you come to geography, physical geography, so social geography, settlement, people and geography, or human geography. Okay. Society develop agodu ellinda? How will society develop? Because of the presence of people. Why will people settle in certain area? Because there is some river or there is some fertile land, or if there is a scope for agriculture, then people will settle. So geography ಒಳಗಡೆ ಈ part which will influence the people to settle in a certain place, we call that as a human geography. Human settlement related geography. Okay. Then we have economic geography. Okay. Economic geography, geographical economy or economic geography ಅಂತಂದ್ರೆ ಯಾವ ಏರಿಯಾದಲ್ಲಿ ಯಾವ ತರ ಮಣ್ಣಿದೆ, ಆ ಮಣ್ಣು ಇರೋದ್ರಿಂದ ಯಾವ ಕ್ರಾಪ್ಸ್ ನ ಬೆಳಿತೀವಿ. Okay, everything comes in the geography. Then there is one broad area, that is the physical geography. And what is physical geography? Physical geography and the what is that? That is geomorphology. I am asking what is physical geography. Geomorphology is a one area. Geomorphology is a one area of the physical geography. So see, we have earth here. Okay. Earth mele we have some hilly stations, some valleys and all things. Then we have some oceans. Okay. Other jothe we have some atmosphere. Okay. This is the atmosphere we have. Earth idu. Okay. Artha agtidella? This is earth. Idu earth mele iro ocean atwa sea. Then idu ಹೊರಗಡೆ ಇರತಕ್ಕಂತ air atwa water vapors atwa ಯಾವುದೇ gas filled atmosphere. Okay. So physical geography ಒಳಗಡೆ we have 3 areas. One is geomorphology, second one is climatology, third one is oceanography. Okay. So ನೀವು ಆಮೇಲೆ ಬರ್ಕೊಳ್ಳಿ ಕೇಳಿ. Okay. It's more important, that's more. So geomorphology ಒಳಗಡೆ you are going to study what are the changes happening in the earth below the crust and below the earth, below the crust. ಅದನ್ನ geomorphology ಅಂತೀವಿ. ಈ geomorphology ಇಂದ ಬರ್ತಕ್ಕಂತ ಫೀಚರ್ಸ್ ಯಾವ್ಯಾವು? Hilly stations, okay, then volcanic eruptions,
ದೆನ್ ವ್ಯಾಲೀಸ್ ಫಾರ್ಮೇಶನ್, ಅದೆಲ್ಲ ಎಲ್ಲಿ ರಿವರ್ ಎಂಗೇಜ್ ಫ್ಲೋ ಆಗುತ್ತೆ. ಓಕೆ, ಸೊ ರಿವರ್ ಬೇಸಿನ್ ಅಂತ ಕರಿತೀವಿ. ಓಕೆ, ರಿವರ್ ಡ್ರೈನೇಜ್ ಅಥವಾ ಬೇಸಿನ್, ವಾಟರ್ ಶೆಡ್ ಏರಿಯಾ, ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಡಿಸೈಡ್ ಇನ್ ವಾಟ್ ಜಿಯೋಮಾರ್ಫಾಲಜಿ. ಅರ್ತ್ ಬಿಲೋ ದ ಗ್ರೌಂಡ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇಸ್ ಎ ಜಿಯೋಮಾರ್ಫಾಲಜಿ. ಕ್ಲೈಮೆಟಾಲಜಿ, ಅಟ್ಮಾಸ್ಫಿಯರ್, ಮಳೆ ಯಾಕೆ ಬರುತ್ತೆ, ಥಂಡ್ರಿಂಗ್ ಯಾಕೆ ಬರುತ್ತೆ. ಓಕೆ, ಸೊ ವಾಟ್ ಆರ್ ದ ಡಿಫ್ರೆಂಟ್ ಲೇಯರ್ಸ್ ಆಫ್ ಅವರ್ ಅಟ್ಮಾಸ್ಫಿಯರ್. ಓಕೆ, ಮಳೆ ಬರ್ಬೇಕಾದಾಗ ವಿ ಕಾಲ್ ಇಟ್, ಯು ಶುಡ್ ನಾಟ್ ಕಾಲ್ ಇಟ್ ಅ ರೇನ್ ಅಂತ ಕರಿಬಾರ್ದು. ಯಾವುದು ಜಾಗ್ರಫಿ ಯು ಸಿ ವಾಟ್ ಯು ಕಾಲ್ ಇಟ್ ಆಸ್ ಪ್ರಿಸಿಪಿಟೇಷನ್ ಅಂತ ಕರೀತೀರಾ ನೀವು. NCERT ಯಾರಾದ್ರೂ ಓದಕ್ ಶುರು ಮಾಡಿದ್ರೆ ಸೊ ಪ್ರಿಸಿಪಿಟೇಷನ್, ಆಲ್ ದೋಸ್ ಥಿಂಗ್ಸ್. ಸ್ಟ್ರಾಮ್ ಯಾಕೆ ಬರುತ್ತೆ, ಓಕೆ, ಸೈಕ್ಲೋನ್ಸ್ ಯಾಕೆ ಬರ್ತವೆ, ಎವ್ರಿಥಿಂಗ್ ಇಸ್ ಡಿಸ್ಕಸ್ಡ್ ಇನ್ ಕ್ಲೈಮೆಟಾಲಜಿ. ಓಷನೋಗ್ರಫಿ, ಸೊ ಅರ್ತ್ ಮತ್ತೆ ಅದ್ರ ಕೆಳಗಡೆ ಜಿಯೋಮಾರ್ಫಾಲಜಿ. ಅರ್ತ್ ಮೇಲೆ ಯು ಹ್ಯಾವ್ ಕ್ಲೈಮೆಟಾಲಜಿ. ವಾಟರ್, ಓಷಿಯನ್ಸ್, ಸಿ, ಅದ್ರೊಳಗಡೆ ಆಗ್ತಕ್ಕಂಥ ಚೇಂಜಸ್, ಅದ್ರೊಳಗಡೆ ಆಗ್ತಕ್ಕಂಥ ಆಲ್ ದ activities, phenomena we discuss in oceanography. So you will study something about ocean currents. Okay, ocean currents ಅಂದ್ರೆ ಏನು, ಯಾಕೆ, how will they affect the monsoon. ಇಂಡಿಯಾದೊಳಗಡೆ ಮಾನ್ಸೂನ್ ಎಫೆಕ್ಟ್ ಆಗೋದು ಕರೆಂಟ್ಸ್ ಇಂದ. ಅಲ್ಲಿನೋ ಲಾನಿನೋ ಬಂತು ಅಂತ ವಿ ರೀಡ್ ಇನ್ ದ ನ್ಯೂಸ್ ಪೇಪರ್. ಓಕೆ, ಸೊ ನಿಮ್ದು ಜಾಗ್ರಫಿ ಈ ತರ. ಈ ಫಿಸಿಕಲ್ ಜಾಗ್ರಫಿ ಫಸ್ಟ್ ಏನ್ ಮಾಡ್ತೀರಾ ನೀವು, ವರ್ಲ್ಡ್ ಫಿಸಿಕಲ್ ಜಾಗ್ರಫಿ ಕಲಿತೀರಾ ಇನ್ ಅ ಬ್ರಾಡ್ ವೇ ಫಸ್ಟ್. ದೆನ್ ಅದನ್ನ ಇಂಡಿಯಾಗೆ ಅಪ್ಲೈ ಮಾಡ್ತೀರಾ, ಅದನ್ನ ಇಂಡಿಯನ್ ಫಿಸಿಕಲ್ ಜಾಗ್ರಫಿ ಅಂತ. ಓಕೆ, ಸೊ ಹಿಸ್ಟ್ರಿ ಒಳಗಡೆ ಅಂತೂ ಆಲ್ ದೋಸ್ ಥಿಂಗ್ಸ್ ಆರ್ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಆಲ್ ದೋಸ್. ಸೊ ಜಾಗ್ರಫಿ ಒಳಗಡೆ ಈ ತರ ಫಿಸಿಕಲ್ ಜಾಗ್ರಫಿ, ಸೋಷಿಯಲ್ ಜಾಗ್ರಫಿ ಅಥವಾ ಹ್ಯೂಮನ್ ಜಾಗ್ರಫಿ, ದೆನ್ ಎಕನಾಮಿಕ್ ಜಾಗ್ರಫಿ, ಈ ತರ ಡಿವೈಡೆಡ್ ಆಗಿದೆ. ಸೊ ಜಾಗ್ರಫಿಯಿಂದ ಇನ್ನೊಂದು ಏರಿಯಾ ಬರುತ್ತೆ, ಇಂಡಸ್ಟ್ರೀಸ್. ಓಕೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಬೇಸ್ಡ್ ಆನ್ ದ ರಿಸೋರ್ಸಸ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ. ಸೊ ನೀವು ಒಂದ್ಸಲಿ ಮೇನ್ಸ್ ಪೇಪರ್ ಏನೇನಿದೆ, ಯಾರಾದ್ರೂ ಟೆಸ್ಟ್ ಬರೆದಿದ್ರೆ, ಮೊನ್ನೆ ಐ ಥಿಂಕ್ ದರ್ ವಾಸ್ ಅ ಟೆಸ್ಟ್, ಸಿಲೆಬಸ್ ಟೆಸ್ಟ್ ಅಂತ ಮಾಡಿದ್ರು. ಓಕೆ, ಅದನ್ನ ಬರಿಬೇಕಾದಾಗ ಇವೆಲ್ಲ ವರ್ಡ್ಸ್ ನಿಮ್ಗೆ ನೆನಪಾಗ್ತಿರುತ್ತೆ. ಸೊ ಅದನ್ನ ಜಾಗ್ರಫಿ ಕಲಿತೀವಿ. ಸೊಸೈಟಿ, ವಾಟ್ ಇಸ್ ಸೊಸೈಟಿ? ಎನಿ ಡೆಫಿನೇಷನ್ಸ್ ಇಫ್ ಯು ನೋ? ಸಮಾಜ ಎಂದರೇನು? ವಾಟ್ ಇಸ್ ಸೊಸೈಟಿ? ಗೆಸ್ ಮಾಡಿ, ಹೇಳಿ, ಇಂಟ್ರಾಕ್ಷನ್ ಮಾಡಿ. ಓಕೆ, ಒಂದೇ. That is okay. Or simple, if you can say, society is a system of systems. Okay, system of systems. ಅದ್ರೊಳಗಡೆ ಈ ಸಿಸ್ಟಮ್ ಏನಂತೀವಿ, there is one system. ಯಾವುದು? ಫ್ಯಾಮಿಲಿ ಸಿಸ್ಟಮ್. there is one system, ಮ್ಯಾರೇಜ್ ಸಿಸ್ಟಮ್. ಓಕೆ, there is kinship. ಕಿನ್ಶಿಪ್ ಅಂತಂದ್ರೆ ನಿಮ್ಮ ಸಂಬಂಧಿಕರ ಜೊತೆ ಕ್ಲೋಸ್ನೆಸ್ ಇರುತ್ತೆ, that is kinship. Okay, ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಥಿಂಗ್ಸ್. Then you have educational system, you have political system, you have economic system. Okay, so these are all the systems. ಅದನ್ನೆಲ್ಲ ಒಳಗೊಂಡಿರೋ ಒಂದು ಬಿಗ್ ಸಿಸ್ಟಮ್ ಯಾವುದು? ಸೊಸೈಟಿ. Okay, so one big entity which is having all the systems is a ಯಾವುದು? ಸೊಸೈಟಿ. Okay, so ನೀವು ಇಷ್ಟೆಲ್ಲ ಯಾಕೆ ಓದ್ಬೇಕು? ಫಸ್ಟ್ ಆಫ್ ಆಲ್ ಜಾಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟ್, ಆಲ್ ದೋಸ್ ಸಬ್ಜೆಕ್ಟ್ಸ್ ನೀವು ಯಾಕೆ ಓದ್ಬೇಕು? ವೈ ಶುಡ್ ಯು ಸ್ಟಡಿ? ನಿಮ್ಗೊಂದು ಕ್ವಶನ್ ಬರ್ಬೇಕಲ್ಲ, ವೆನ್ ಯು ಆರ್ ರೀಡಿಂಗ್, ನೋಡಿ ನಾನು ಹಿಸ್ಟ್ರಿ ಇಲ್ಲಿಂದ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ವರ್ಲ್ಡ್ ಹಿಸ್ಟ್ರಿ, ದೆನ್ ಆರ್ಟ್ ಅಂಡ್ ಕಲ್ಚರ್, ದೆನ್ ಪೋಸ್ಟ್ ಇಂಡಿಪೆಂಡೆನ್ಸ್, ಆಫ್ಟರ್ 1947 ಏನೇನಾಯ್ತು, ಆಲ್ ದೋಸ್ ಥಿಂಗ್ಸ್ ನಾನು ಯಾಕೆ ಓದ್ಬೇಕು? ದಟ್ ಕ್ವಶನ್ ಶುಡ್ ಕಮ್ ಯುವರ್, ದಟ್ ಕ್ವಶನ್ ಶುಡ್ ಕಮ್ ಟು ಯು, ರೈಟ್? ಯಾಕೆ ಹೇಳಿ? to get to know. So if you get to know, what you're going to do, you are going to be an officer. Okay, officer ಆಗ್ಬಿಟ್ಟು DC ಆಗಿ ಕೂರ್ತೀರಾ. So how these subjects are going to help you? So tell me one subject which is not there in UPSC preparation list. ಅಥವಾ UPSC syllabus ಅಲ್ಲಿ ಇಲ್ದಿರೋ one subject ಹೇಳಿ. Any subject, right from the philosophy to science, history to economy, whatsoever it is, all the subjects are given to you. Why? So ನೀವು ಮೇನ್ ಸ್ಟ್ರೀಮ್ ಎಜುಕೇಶನ್ ಏನಿದೆ ಇವತ್ತು, ನೀವೇನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇವಾಗ ಡಿಗ್ರಿ ವರ್ಗು ಏನ್ ಕಲಿತಿರೋ ಅಲ್ಲಿ ಎಲ್ಲೂ ಕಲಿದೇ ಇರೋ ವೇ ಅಲ್ಲಿ UPSC ಕಲಿತೀರಾ. ಓಕೆ, ದಟ್ ಈಸ್ ಒನ್ ವೇ. ಎಲ್ಲ ಸಬ್ಜೆಕ್ಟ್ಸ್ ಇದಾವೆ, ಯಾಕೆ ಗೊತ್ತಾ? ಆಲ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ, ಆಲ್ ಸಬ್ಜೆಕ್ಟ್ಸ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಆರ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಓಕೆ, ಆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡಿ ನಾವು ಸಮಾಜ ತಿಳ್ಕೋಬೇಕು. ಓಕೆ, ಸೊ ನಾನು ಹೇಳಿದೆ ಎಕನಾಮಿಕ್ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್, ಓಕೆ, ದೆನ್ ಎಜುಕೇಶನ್ ಸಿಸ್ಟಮ್, ಆಲ್ ದಿ ಸಿಸ್ಟಮ್ಸ್ ಏನು. ಓಕೆ, ಸೊ ಇವೆಲ್ಲ ಸಿಸ್ಟಮ್ ನಲ್ಲಿ ನೀವು ಪಾರ್ಟ್ ಬೈ ಪಾರ್ಟ್ ಫಸ್ಟ್ ಸ್ಟಡಿ ಮಾಡ್ತೀರಾ, ಆಮೇಲೆ ಎಲ್ಲ ಇಂಟಿಗ್ರೇಟ್ ಮಾಡಿ ಸೊಸೈಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಸೊಸೈಟಿನ ಪ್ರಾಪರ್ ವೇ, ನಿಮ್ಮನ್ನ ತಗೊಂಡೋಗಿ ಮೇಲ್ ಕೂರಿಸ್ತಾರೆ, DC ಆಗಿ, ಇಲ್ಲ ನಿಮ್ಮನ್ನ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಒಂದು ಹೋಲ್ ಡಿಸ್ಟ್ರಿಕ್ಟ್ ನ ನೀವು ಮ್ಯಾನೇಜ್ ಮಾಡ್ಬೇಕು.
So if you don't know how actually society works, and if you give whole society in your hands, okay, how can you manage? That's why all the subjects are given to you. One rationality. Okay. So interview ಹೋದಾಗ ಯಾರಾದ್ರೂ ಕೇಳಿದ್ರು ಅಲ್ಲಮ್ಮ ನೀನು ಕಲ್ತಿರೋದು ಇಂಜಿನಿಯರಿಂಗ್, ಓಕೆ, ಅಲ್ಲಿ ಓದ್ತಿದ್ದು ಹಿಸ್ಟ್ರಿ, ಯಾಕೆ? ಸರ್ ವಾಟ್ ಎವರ್ ಐ ಮಸ್ಟ್ ಸ್ಟಡಿ, ಹಿಸ್ಟ್ರಿ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್, ವಿ ಕಾಂಟ್ ಬಿ ಔಟ್ ಆಫ್ ಇಟ್. ಸೊ ಅದ್ರ ಸಲುವಾಗಿ ನಾನು ಅದನ್ನ ಕಲ್ತೆ. ಅದರಿಂದ ಐ ಗಾಟ್ ಟು ನೋ ಅಬೌಟ್ ಮೈ ಸೆಲ್ಫ್, ನನ್ನ ಕಂಟ್ರಿ ಬಗ್ಗೆ ತಿಳ್ಕೊಂಡೆ, ವರ್ಲ್ಡ್ ಬಗ್ಗೆ ತಿಳ್ಕೊಂಡೆ, ಹೌ ದ ಥಿಂಗ್ಸ್ ಆಕ್ಚುಲಿ ವರ್ಕ್, ಹೌ ವಿಲ್ ಪವರ್ ಚೇಂಜ್ ಆಲ್ ದ ಇಕ್ವೇಶನ್ಸ್, ಅದನ್ನೆಲ್ಲ ತಿಳ್ಕೊಂಡೆ. ಓಕೆ, ದಿಸ್ ವಿಲ್ ಬಿ ಅ ಗುಡ್ ಆನ್ಸರ್. ಓಕೆ, ಸೊ GS1 ಅಲ್ಲಿ ಹಿಸ್ಟ್ರಿ, geography, then society, all three parts. So this GS1 ಎಷ್ಟು ಮಾರ್ಕ್ಸ್ ಕೊಡುತ್ತೆ ನಿಮಗೆ? 250 marks. So accordingly you should invest the time in that. Okay, so ನೀವು ಹೋಲ್ ಹಿಸ್ಟ್ರಿ ಸರ್ ಅಷ್ಟೊಂದು ಪಾರ್ಟ್ಸ್ ಇತ್ತು, 75 marks ಇಂದ 100 marks ಮಾತ್ರ you may get from the history, nothing else. ಇದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ, because there are already 3 parts ಇದಾವೆ. ಓಕೆ, ಇದಕ್ಕೆ ನೀವು ಇದಕ್ಕೆ 75, ಇದಕ್ಕೆ 100 ಕೊಟ್ರೆ, ಇದಕ್ಕೆ 100 ಕೊಡ್ತೀರಾ, ಇದಕ್ಕೆ 75, ಇದಕ್ಕೆ 70, ಇದಕ್ಕೆ 75, ಇದಕ್ಕೆ 75, ಇದಕ್ಕೆ 100, ಈ ತರ 75, 75, 100 will be distributed among the 3 subjects. So your preparation should be accordingly, right? Society ಬಗ್ಗೆ ನಾನು ಜಾಸ್ತಿ ಹೇಳಕ್ ಆಗಲ್ಲ, ಬಿಕಾಸ್ ಇನ್ನು ನಿಮ್ಗೆ ಯಾವ ಬೇರೆ ಸಬ್ಜೆಕ್ಟ್ ಸೈಕಲ್ ಅಲ್ಲ. ಸೊ ಸೊಸೈಟಿ ಇಸ್ ಅ ಲಾರ್ಜರ್ ಎಂಟಿಟಿ. ನೀವು ಏನೇ ಮಾಡಿದ್ರೆ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ದ ಸೊಸೈಟಿ ಹೌ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಸ್ ವರ್ಕಿಂಗ್. ಓಕೆ, ಸೊ ನೀವು ಎಕಾನಮಿ ಒಳಗಡೆ ಇನ್ಫ್ಲೇಷನ್ ಓದ್ತೀರಾ, ಇನ್ಫ್ಲೇಷನ್ ಓದಿ ಸುಮ್ಮನೆ ಆಗ್ತೀರಾ? ಇಲ್ಲ, ನೀವು ಸುತ್ತಮುತ್ತ ನೋಡ್ತೀರಾ, ಲಾಸ್ಟ್ ಇಯರ್ಗೆ ಎಷ್ಟು ಚೇಂಜಸ್ ಇದೆ, ಯಾಕೆ ಚೇಂಜಸ್ ಆಗ್ತಿದೆ, ಥಿಂಗ್ಸ್ ಆರ್ ಗೆಟಿಂಗ್ ಕಾಸ್ಟ್ಲಿಯರ್. ಗ್ಯಾಸ್ 2014 ಅಲ್ಲಿ 400 ಅರೌಂಡ್ ಇತ್ತು, ಈಗ 1200 ಟಚ್ ಮಾಡಿ ವಾಪಸ್ಸು 1000 ಅಥವಾ 900 ಬಂದಿದೆ. ಎನಿವೆ ನೆಕ್ಸ್ಟ್ ಇಯರ್ ವಿ ಹ್ಯಾವ್ ಎಲೆಕ್ಷನ್. ಓಕೆ, ಆ ತರ ಥಿಂಗ್ಸ್. ಓಕೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದ್ರ ಸಲುವಾಗಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಸ್ ನ ಟೀಚ್ ಮಾಡಿಸೋದು. ಓಕೆ, ದಿಸ್ ಈಸ್ ಅಬೌಟ್ GS1. GS1, GS2. ಓಕೆ, GS2 ದಲ್ಲಿ ಯಾವ ಸಬ್ಜೆಕ್ಟ್ಸ್ ಇದಾವೆ? Governance. Constitution. First you write the constitution, then you have polity, then you have social justice, then governance, then good. Okay, these are the 5 large areas of GS2. So borrow marks as to GS2 in the 250. So how many subjects are divided? Yes, to the subjects 5. So 20, 22, sorry, 50, 50, 50, 50. So IR get 15. This is what you should have in your mind well before starting the subject. Okay, so ಯಾವ ಸಬ್ಜೆಕ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದನ್ನ ತಿಳ್ಕೊಳ್ಳದೆ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಹೇಳಿ? ಓಕೆ, ಯು ಕೀಪ್ ಇನ್ವೆಸ್ಟಿಂಗ್ ಮೋರ್ ಅಂಡ್ ಮೋರ್ ಟೈಮ್ ಅಂತ ಅನ್ಬೋದು. ಸೊ ಕಾನ್ಸ್ಟಿಟ್ಯೂಷನ್ ಒಳಗಡೆ ವಾಟ್ ಎವರ್ ಯು ವಿಲ್ ಸ್ಟಡಿ, ಏನೇನ್ ಸ್ಟಡಿ ಮಾಡ್ತೀರಾ? ಹೌ ಡಿಡ್ ದ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಅವರ್ ಕಂಟ್ರಿ? ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ ಗೆ ಯಾವುದೋ ಒಂದು ಬುಕ್ ಇದೆ, ಲಕ್ಷ್ಮೀಕಾಂತ್ ಅಂತ. ಓಕೆ, ಆ ಬುಕ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಚಾಪ್ಟರ್ ಯಾವ್ದಿದೆ? ಹಿಸ್ಟಾರಿಕಲ್ ಅಂಡರ್ಪಿನಿಂಗ್ಸ್. ಓಕೆ, ಹಿಸ್ಟಾರಿಕಲ್ ಅಂಡರ್ಪಿನಿಂಗ್ಸ್ ಅಂತಂದ್ರೆ ಫಸ್ಟ್ ಟೈಮ್ ಇಂಡಿಯಾದೊಳಗಡೆ ಸಿಸ್ಟಮ್ಯಾಟಿಕ್ ಆಗಿ ಲಾನ ಎನ್ಫೋರ್ಸ್ ಮಾಡಕ್ಕೆ ಯಾವ್ಯಾವ ಆಕ್ಟ್ ಬಂದವು, ವಿ ಕಾಲ್ ದೆಮ್ ಏನಂತ ಕರಿತೀವಿ? ಚಾರ್ಟರ್ ಆಕ್ಟ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಆ ಆಕ್ಟ್ ಗಳೆಲ್ಲ ಯಾಕೆ ಬಂದವು? ಅದು ಆಕ್ಟ್ ಬರ್ಬೇಕಾದಾಗ ಯಾರಿದ್ರು ಇಂಡಿಯಾದಲ್ಲಿ? ಬ್ರಿಟಿಷ್ ಪೀಪಲ್. ಓಕೆ, ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ಲಾಸ್ಟ್ ಅಲ್ಲಿ ಈ ಹಿಸ್ಟಾರಿಕಲ್ ಅಂಡರ್ಪಿನಿಂಗ್ ಮುಗಿದ್ಮೇಲೆ ವಿ ಡಿಸ್ಕಸ್ ಅಬೌಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ದ ಪೀಪಲ್ ಹೂ ರೋಟ್ ಅವರ್ ಕಾನ್ಸ್ಟಿಟ್ಯೂಷನ್. ರೈಟ್, ಕಾನ್ಸ್ಟಿಟ್ಯೂಷನ್ ಬರ್ದಿದ್ದು ಓದ್ತೀರಾ, ದೆನ್ ಕಾನ್ಸ್ಟಿಟ್ಯೂಷನ್ ಆಗ ಪಾರ್ಟ್ 1, 2, 3, 4 ಯು ಸ್ಟಾರ್ಟ್ ರೀಡಿಂಗ್ ದೋಸ್ ಥಿಂಗ್ಸ್. ಸೊ ಕಾನ್ಸ್ಟಿಟ್ಯೂಷನ್, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀರಾ. ಎಂಡ್ ಆಫ್ ದ ಡೇ ನಾನು ಎಷ್ಟೋ ಜನಕ್ಕೆ ಕೇಳಿರೋದು, ಓಕೆ, ಒನ್ಸ್ ಪಾಲಿಟಿಕ್ಸ್ ಕಂಪ್ಲೀಟೆಡ್, ಸೊ ಸರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಷ್ಟೆಲ್ಲ ಓದಿದ್ವಿ, ದಟ್ ಇಸ್ ಫೈನ್. ವೈ ಡು ವಿ ನೀಡ್ ಅ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕ್ವೆಶ್ಚನ್. ಯಾಕೆ ಬೇಕು ನಮಗೆ ಕಾನ್ಸ್ಟಿಟ್ಯೂಷನ್? ಎನಿಬಡಿ, why do we need a constitution? Have a set of rules and regulations where apply. Okay, so these are set of rules and regulations. Rules and regulation boda, law and boda, which is appropriate word? Law is appropriate. Okay, so in country the we have all sections of the people. Some people are rich, some people are poor. Okay, some belongs to upper class, some belongs to lower class. Okay, and some are oppressed classes. All sections of the people idare. And again we have something called majority and minority. Istella fragmented society ಒಳಗಡೆ, okay, ನಾವು ಫ್ರೀ ಆಗಿ ಬಿಟ್ಬಿಟ್ರೆ ಜನನ, ಮೆಜಾರಿಟಿ ಅವರು ಏನ್ ಮಾಡ್ತಾರೆ? ಮೈನಾರಿಟಿ ನಾವು ಹೊಡೆದಾಕ್ ಬಿಡ್ತಾರೆ. ಓಕೆ, ಸೊ ಅಪ್ಪರ್ ಕ್ಲಾಸ್ ಏನ್ ಮಾಡ್ತಾರೆ? ಲೋವರ್ ಕ್ಲಾಸ್ ನ ಎಕ್ಸ್ಪ್ಲೋಯ್ಟ್ ಮಾಡಿ ಹಾಕ್ಬಿಡ್ತಾರೆ.
Okay, so all these things ಏನಾಗುತ್ತೆ, it will create chaos in the society. ಸೊ ಈ ತರ chaos ಕ್ರಿಯೇಟ್ ಆಗಬಾರ್ದು. ಸೊ ಜನಗಳು ಏನ್ ಮಾಡ್ಬೇಕು, ದೇ ಶುಡ್ ಫಾಲೋ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಥವಾ ಸಮ್ ಲಾನ ಬರಬೇಕು. ಆ ಲಾ ಪ್ರಕಾರನೇ ಲ್ಯಾಂಡ್ ರೂಲ್ ಆಗ್ಬೇಕು. The land should not be in the hands of one person. It should not be under the influence of one majority. ಯಾರ ಹತ್ರನೇ ಇರಬಾರ್ದು. The area should be ruled by the law. That is how we came up with the concept called rule of law. ನೀವು ಓದಿರ್ತೀರಾ ರೂಲ್ ಆಫ್ ಲಾ ಅಂತ ಓದ್ತೀರಾ ಪಾಲಿಟಿಲಿ. ಸೊ ವಾಟ್ ಈಸ್ ರೂಲ್ ಆಫ್ ಲಾ? ದ ಲ್ಯಾಂಡ್ ಈಸ್ ಗವರ್ನ್ಡ್ ಬೈ ದ ಲಾಸ್, ನಾಟ್ ಬೈ ದ ಪರ್ಸನ್. ಆ ಎಲ್ಲ ಲಾಸ್ ಇರೋ ಬುಕ್ಸ್ ಯಾವುದು? ಕಾನ್ಸ್ಟಿಟ್ಯೂಷನ್. ದಟ್ಸ್ ವೈ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಮೋಸ್ಟ್ ಸೆಕ್ರೆಡ್ ಅಥವಾ ಮೋಸ್ಟ್ ಅಪ್ಪರ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಬುಕ್ ಅದು. ಓಕೆ, ಅಕಸ್ಮಾತ್ ಆಗಿ ನೀವೇನಾದ್ರೂ ಮೆಜಾರಿಟಿ ಕೈ ಬಿಟ್ಬಿಟ್ರೆ ಯಾವ ಬುಕ್ ನ ಮಾಡ್ತಾರೆ? ಕಾನ್ಸ್ಟಿಟ್ಯೂಷನ್. ವಿಚ್ ಬುಕ್ ವಿಲ್ ಬಿ ಮೇಡ್ ಕಾನ್ಸ್ಟಿಟ್ಯೂಷನ್? ನಮ್ಮ ಸಂವಿಧಾನ ಅಂತ ತೆಗೆದು ಯಾವ ಬುಕ್ ಇಡ್ತಾರೆ ಅಲ್ಲಿ? ಮೆಜಾರಿಟಿ ಕೈ ಕೊಟ್ರೆ ಮೆಜಾರಿಟಿ ಇದು ಯಾವ್ದು ಸೇಕ್ರೆಡ್ ಬುಕ್ ಇರುತ್ತೋ ಅದನ್ನ ಇಡ್ತಾರೆ. ಅಲ್ಲಿ ಮೈನಾರಿಟೀಸ್ ಏನಾಗುತ್ತೆ? ಎಕ್ಸ್ಪರ್ಟ್ ಆಗ್ತಾರೆ ತಾನೆ. ಸೊ ಅದಕ್ಕೆ ಯಾವುದೇ ಒಂದು ಬುಕ್ ನಮ್ಮನ್ನು ರೂಲ್ ಮಾಡಬಾರ್ದು. ದ ಲಾಸ್ ಶುಡ್ ರೂಲ್ ಅಸ್. ದಟ್ ಈಸ್ ವೈ ವಿ ಹ್ಯಾವ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಆ ಕಾನ್ಸ್ಟಿಟ್ಯೂಷನ್ ಯೂಸ್ ಮಾಡೋದ್ಯಾರು? ಅಪ್ಲೈ ಮಾಡೋದ್ಯಾರು? ಕ್ವಶನ್ ಬರುತ್ತೆ ತಾನೆ, ಯಾರು ಮಾಡ್ಬೇಕು ಅದನ್ನೆಲ್ಲ ಕೆಲಸ? ಓಕೆ, ನಿಮ್ ಮನೇಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರೀತೀರಾ? ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡೋದು, ಅದನ್ನ ಚೇಂಜ್ ಮಾಡೋದು, ಜನ ಮನೆಯವ್ರ ಮೇಲೆ ಅಪ್ಲೈ ಮಾಡೋದು ಯಾರು? ಹೂ ಶುಡ್ ಡೂ ಇಟ್? ಹೆಡ್ ಆಫ್ ದ ಫ್ಯಾಮಿಲಿ ಮಾಡ್ತಾರೆ. ಇದು ಕಂಟ್ರಿಲಿ ಗೌರ್ಮೆಂಟ್. ವೆರಿ. ಸೊ ಗೌರ್ಮೆಂಟ್ಗೆ ಗೌರ್ಮೆಂಟ್ ಅಂದ್ರೆ ಹೌ ಡಿಡ್ ವಿ ಕಮ್ ಅಪ್ ವಿತ್ ಐಡಿಯಾ ಆಫ್ ಗೌರ್ಮೆಂಟ್? ಯಾಕೆ ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತಂದ್ರೆ, ನ್ಯೂಸ್ ಪೇಪರ್ ಓದ್ಬೇಕಾದಾಗ ನಿಮ್ಗೆ ಒಂದು ಬೇಸ್ ಇರುತ್ತೆ. ಡೈರೆಕ್ಟ್ ಆಗಿ ಓದಕ್ ಶುರು ಮಾಡಿದ್ರೆ ಇಟ್ ಡಸಂಟ್ ವರ್ಕ್. ಓಕೆ, ಸೊ ಒಬ್ಬ ಥಿಂಕರ್ ಹಿ ವಿಲ್ ಕಮ್ ಅಪ್ ವಿತ್ ಸಮಥಿಂಗ್ ಲೈಕ್ ದಿಸ್. ಓಕೆ, ನಮ್ಮ ಸೊಸೈಟಿಲಿ ಅನಿಮಲ್ಸ್ ಇದಾವೆ. ಓಕೆ, ಸೊ ಅನಿಮಲ್ಸ್ ಹೆಂಗ್ ಬದುಕ್ತವೆ? ಅವ್ರ ಲೈಫಲ್ಲಿ ಏನಾದ್ರು ರೂಲ್ಸ್ ಇದೆನಾ? ಇಲ್ಲ. ರೆಗ್ಯುಲೇಷನ್ ಇದೆನಾ? ಇಲ್ಲ. ಅವ್ರಿಗೆ ಹಸುವಾದ್ರೆ ಹೋಗ್ತಾರೆ, ಒಬ್ಬರು ಹೊಡಿತಾರೆ, ಇನ್ನೊಂದು ಪ್ರಾಣಿ ನೋಡಿತಾರೆ, ತಿಂತಾರೆ. ಸೊ ಒಬ್ಬ ಥಿಂಕರ್ ಹೇಳ್ತಾರೆ, ಯುರೋಪಿಯನ್ ಥಿಂಕರ್, ಇವನ್ ಹ್ಯೂಮನ್ಸ್ ಆರ್ ಬಾರ್ಬರಿಕ್ ಇನ್ ನೇಚರ್. ಸೊ ಹ್ಯೂಮನ್ಸ್ ಏನಾದ್ರು ಚಾನ್ಸ್ ಸಿಕ್ಕರೆ ಯಾರು ಏನ್ ಬೇಕಾದ್ರೂ ಮಾಡ್ಕೊತಾರೆ, ತಮಗೆ ಇಷ್ಟ ಬರೋದು. ಹಂಗಾಗೋದ್ರಿಂದ ಏನಾಗುತ್ತೆ, ಇಡೀ ಸಮಾಜದಲ್ಲಿ ಅರಾಜಕತೆ, ಅನಾರ್ಕಿ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಶುಡ್ ಕಮ್ ಅಂಡ್ ಮೇಕ್ ಸಮಥಿಂಗ್ ಕಾಲ್ಡ್ ಸೋಷಿಯಲ್ ಕಾಂಟ್ರಾಕ್ಟ್ ಮಾಡ್ಕೋಬೇಕು. ಸೋಷಿಯಲ್ ಕಾಂಟ್ರಾಕ್ಟ್ ಮಾಡ್ಬೇಕು. ಏನಂತ? ನಾನು ನಿನ್ನ ಹಾಮ್ ಮಾಡಲ್ಲ, ನೀನ್ ನನಗೆ ಹಾಮ್ ಮಾಡ. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತಾರೆ. ಥಾಮಸ್ ಹಾಬ್ಸ್ ಇರ್ಬೋದು, ಐ ಆಮ್ ನಾಟ್ ಶ್ಯೂರ್. ಓಕೆ, ಆತರ ಒಬ್ರು ಥಿಂಕರ್ ಬಂದು ಹೇಳ್ತಾರೆ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಅಂಡರ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಅಗ್ರೀಯಿಂಗ್ ಫಾರ್ ದ ಸಮಥಿಂಗ್. ನೀವು ಕಾಂಟ್ರಾಕ್ಟ್ ಮಾಡ್ಕೊತಾರೆ. ಏನಂತ? ನಿಮ್ಮನ್ನ ನಾನು ಹಾಮ್ ಮಾಡಲ್ಲ ಅಂದ್ರೆ ನೀವು ಹಾಮ್ ಮಾಡಿ. ಓಕೆ, ಈ ಹಾಮ್ ಮಾಡಬಾರ್ದು ಅನ್ನಕ್ಕೆ ಯಾರಾದ್ರೂ ಒಬ್ರು ಗೈಡ್ ಮಾಡ್ಬೇಕಲ್ಲ, ಯಾರಾದ್ರೂ ನೋಡ್ಬೇಕಲ್ಲ, ಇವ್ರನ್ನ ಮ್ಯಾನೇಜ್ ಮಾಡ್ಬೇಕಲ್ಲ ಜನಗಳನ್ನ. ದಟ್ ಈಸ್ ಹೌ ವಿ ಕೇಮ್ ಸಮಥಿಂಗ್ ಕಾಲ್ಡ್ ಗವರ್ಮೆಂಟ್. ಗವರ್ಮೆಂಟ್ ಅನ್ನೋ ಐಡಿಯಾ ಯಾಕೆ ಬಂತು? ನಮ್ಮ ಈ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಯಾವತ್ತು ಬ್ರೇಕ್ ಆಗಬಾರ್ದು. ಈಗ ನಾನು ಹೋಗಿ ನಿಮ್ಗೆ ಸುಮ್ಮನೆ ಏನಾದ್ರು ಕೈ ಕೊಡಿದ್ರೆ ನೀವೇನ್ ಮಾಡ್ತೀರಾ? ಏನು ಕೊಡ್ತೀರಾ ಅಂತ ಕೇಳ್ತೀರಾ? ನಾನು ಹಂಗೆ ಹೊರಗೆ ಶುರು ಮಾಡ್ರೆ ಮತ್ತೇನ್ ಮಾಡ್ತೀರಾ? ಪೊಲೀಸ್ ಹತ್ರ ಹೋಗ್ತೀರಾ. ಪೊಲೀಸ್ ಇಸ್ ಅ ಪಾರ್ಟ್ ಆಫ್ ಗವರ್ಮೆಂಟ್. ಸೊ ನೀವು ಹೋಗಿ ಯಾರಿಗೆ ಕಂಪ್ಲೇಂಟ್ ಹೇಳ್ತಿದ್ದೀರಾ? ಗವರ್ಮೆಂಟ್ಗೆ. ಯಾಕೆ? ನೀವ್ ಹೇಳ್ತಿದ್ರ, ನೋಡಿ ನೀವ್ ಹೇಳಿರೋ ಪ್ರಕಾರ ನಾನ್ ಸೈಲೆಂಟ್ ಆಗಿದ್ದೀನಿ, ದಟ್ ಪರ್ಸನ್ ಇಸ್ ಬ್ರೇಕಿಂಗ್ ದ ಕಾಂಟ್ರಾಕ್ಟ್ ಥಿಯರಿ, ಹಿಟ್ ಹಿಮ್. ನನ್ನ ಏನ್ ಮಾಡ್ತಾರೆ? ತೊಗೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಓಕೆ, ಸಿಂಪಲ್. ಈ ಕಡೆ ಗವರ್ಮೆಂಟ್, ಈ ಕಡೆ ಇಂಡಿವಿಜುವಲ್ಸ್ ಅಥವಾ ಸಿಟಿಸನ್ಸ್. ಸೊ ಗವರ್ಮೆಂಟ್ ನನಗೆ ಇಷ್ಟೆಲ್ಲ ಸರ್ವಿಸ್ ಕೊಡ್ತಿದೆ, ನನಗೆ ಸೆಕ್ಯೂರಿಟಿ ಕೊಡ್ತಿದೆ. ನಾನು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾರು ಬಂದಾಗ ಅಟ್ಯಾಕ್ ಮಾಡಿದ್ರೆ ಎಲ್ಲ ನನಗೆ ಸೇವೆ ಕೊಡ್ತಿದೆ. ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ? ಗವರ್ಮೆಂಟ್ಗೆ ಐ ಆಮ್ ಗಿವಿಂಗ್ ಟ್ಯಾಕ್ಸ್, ಐ ಆಮ್ ಶೋಯಿಂಗ್ ಅಲಿಜೆನ್ಸ್. ಓಕೆ, ನನ್ ಗವರ್ಮೆಂಟ್ ಅಂತ ಹೇಳಿ ಅದಕ್ಕೆ ನಾನು ಅಲಿಜೆನ್ಸ್ ತೋರಿಸ್ತೀನಿ, ಲಾಯಲ್ಟಿ ತೋರಿಸ್ತೀನಿ. ದೆನ್ ಐ ವಿಲ್ ಗಿವ್ ವೋಟ್ ಆಲ್ಸೋ. ವೆನ್ ಎವರ್ ದೇರ್ ಇಸ್ ಎಲೆಕ್ಷನ್ ವೋಟ್ ಕೊಡ್ತೀನಿ. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ಆಮ್ ಗಿವಿಂಗ್ ಟು ಗವರ್ಮೆಂಟ್. ಗವರ್ಮೆಂಟ್ ಇಂಟ ನನಗೇನ್ ಕೊಡುತ್ತೆ? ಸೆಕ್ಯೂರಿಟಿ ಕೊಡುತ್ತೆ. ಓಕೆ, ನನಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಬಂದ್ರೆ ಜಸ್ಟಿಸ್ ಕೊಡುತ್ತೆ. ಜುಡಿಷಿಯರಿ ಜಸ್ಟಿಸ್. ಓಕೆ, ನಿಮ್ಗೆ ಏನಾದ್ರು ತಪ್ಪಾದ್ರೆ ಕೋರ್ಟ್ಗೆ ಹೋಗ್ತೀರಾ ತಾನೆ? ಕೋರ್ಟ್ ಹೋದ್ರೆ ಕೋರ್ಟ್ ಯಾಕೆ ನಿಮ್ಗೆ ಕೊಡ್ಬೇಕು? ನಿಮ್ಗೆ ನ್ಯಾಯ ಯಾಕೆ ಕೊಡ್ಬೇಕು? ಬಿಕಾಸ್ ಯು ಆರ್ ಅಂಡರ್ ದ ಟ್ರೀಟಿ. ಓಕೆ, ನೀವು ಅಂಗಡಿಗೆ ಹೋಗ್ತೀರಾ, ದುಡ್ಡು ಕೊಡ್ತೀರಾ, ಗೂಡ್ಸ್ ತಗೋತೀರಾ. ಯು ಆರ್ ಗಿವಿಂಗ್ ಮನಿ ಟು ದ ಗವರ್ಮೆಂಟ್ ಹಿಯರ್, ಅಂಡ್ ಇನ್ ಬ್ಯಾಕ್ ಯು ಆರ್ ಗೆಟಿಂಗ್ ಸಮ್ ಸರ್ವಿಸಸ್ ಫ್ರಮ್ ದ ಗವರ್ಮೆಂಟ್. ಈ ಪಾಯಿಂಟ್ ಅಲ್ಲಿ ಯಾರು ಪವರ್ಫುಲ್ ಆಗಿದ್ದಾರೆ? ಹೂ ಆರ್ ದ ಪವರ್ಫುಲ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್? ಯಾರು ಪವರ್ಫುಲ್ ಆಗಿದ್ದಾರೆ? ದ ಗವರ್ಮೆಂಟ್. ಸಿಂಪಲ್. ಓಕೆ, ಗವರ್ಮೆಂಟ್ ಹತ್ರ ಲಾ ಇದೆ, ಗವರ್ಮೆಂಟ್ ಹತ್ರ ಆರ್ಮಿ ಇದೆ, ಗವರ್ಮೆಂಟ್ ಹತ್ರ ಪೊಲೀಸ್ ಸಿಸ್ಟಮ್ ಇದೆ, ಗವರ್ಮೆಂಟ್ ಹತ್ರ ಗನ್ಸ್ ಇದೆ, ಗವರ್ಮೆಂಟ್ ಹತ್ರ ಆರ್ಮಿ ಇದೆ. ದೀಸ್ ಆರ್ ದ ಥಿಂಗ್ಸ್ ಗವರ್ಮೆಂಟ್ ಇಸ್ ಹ್ಯಾವಿಂಗ್. ಸಿಟಿಸನ್ಸ್ ಹತ್ರ ಏನಿದೆ? ವೋಟ್ ಬಿಟ್ರೆ ನಥಿಂಗ್, ಬಿಟ್ರೆ ಟ್ಯಾಕ್ಸ್. ಓಕೆ, ಸೊ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಹೋಗಿ ಗವರ್ಮೆಂಟ್ ಡೆಸ್ಪಾಟಿಕ್ ಆಗಿ ಡಿಕ್ಟೇಟರ್ ಆಗೋ ಚಾನ್ಸಸ್ ಇರುತ್ತಾ ಇಲ್ವಾ? ಗವರ್ಮೆಂಟ್ ಡಿಕ್ಟೇಟರ್ ತರ ಆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಗವರ್ಮೆಂಟ್ ಯಾವ್ದೇ ರೀತಿಯಾಗಿ ಡಿಕ್ಟೇಟರ್ ತರ ಆಕ್ಟ್ ಮಾಡಬಾರ್ದು, ಡೆಸ್ಪಾಟಿಕ್ ರೂಲ್ ಮಾಡಬಾರ್ದು, ಡ್ರೆಕೋನಿಯನ್
ರೂಲ್ ಮಾಡಬಾರ್ದು ಅನ್ನೋದಕ್ಕೆ ವಿ ಹ್ಯಾವ್ ಲಾಸ್. ಓಕೆ, ಗೌರ್ಮೆಂಟ್ ಈಸ್ ಆಲ್ವೇಸ್ ಲಿಮಿಟೆಡ್ ಬೈ ದ ಲಾಸ್. ಓಕೆ, ಗೌರ್ಮೆಂಟ್ ಏನೇ ಮಾಡ್ಬೇಕಾದ್ರೂ ಲಾ ಮುಖಾಂತರನೇ ಮಾಡ್ಬೇಕು. ಅದಕ್ಕೆ ವಿ ಹ್ಯಾವ್ ಸಮ್ ಸೆಟ್ ಆಫ್ ಲಾಸ್. ಆ ಲಾಸ್ ನಾವು ಒಂದು ಬುಕ್ ಅಲ್ಲಿ ಬರ್ದಿದ್ದೀವಿ. ಆ ಬುಕ್ ಹೆಸರು ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಇಸ್ ಅಬೌವ್ ಆಲ್. ಬಟ್ ಆ ಕಾನ್ಸ್ಟಿಟ್ಯೂಷನ್ ನಮಗೆ ನಾವೇ ಕೊಟ್ಕೊಂಡಿರೋದು. ಓಕೆ, ನೀವೇನಾದ್ರೂ ಪ್ರಿಯಾಂಬಲ್ ಓದಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಅ ಥಿಂಗ್ ಅಬೌಟ್ ಕಾನ್ಸ್ಟಿಟ್ಯೂಷನ್. ಸೊ ಸಚ್ ಎ ಸೈಕ್ರೆಡ್ ಕಾನ್ಸ್ಟಿಟ್ಯೂಷನ್ ವಿಚ್ ಇಸ್ ಪ್ರೊಟೆಕ್ಟಿಂಗ್ ಅಸ್ ಇನ್ ಎವ್ರಿ ಸ್ಟೇಜಸ್ ಆಫ್ ಅವರ್ ಲೈಫ್. ಅದ್ರ ಬಗ್ಗೆ ತಿಳ್ಕೊಳ್ಳೋದು ಫಸ್ಟ್ ಪಾರ್ಟ್ ನಿಮ್ದು ಕಾನ್ಸ್ಟಿಟ್ಯೂಷನ್. ಓಕೆ, GS1 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಈಗೇನೆ ಹೇಳಿದ್ನಲ್ಲ, ನೀವು ಕಾನ್ಸ್ಟಿಟ್ಯೂಷನ್ ಈಗ ಹೋಗ್ಬಿಟ್ಟು ಓದಿದಾಗ ನಿಮ್ಗೆ ಇನ್ನೊಂದು ಡಿಫ್ರೆಂಟ್ ಆಗಿ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಓಕೆ, ದಟ್ಸ್ ದ ಬೇಸ್. ಸೆಕೆಂಡ್ ಒನ್ ಏನು, ಪಾಲಿಟಿ. ಪಾಲಿಟಿ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ರಿಯಲ್ ಟೈಮ್ ಒಳಗಡೆ ನಮ್ಮ ಪೊಲಿಟಿಷಿಯನ್ಸ್ ಹೆಂಗ್ ಅಪ್ಲೈ ಮಾಡ್ತಿದ್ದಾರೆ. ಓಕೆ, ನಮ್ಮ ಪೊಲಿಟಿಷಿಯನ್ಸ್ ಹೆಂಗ್ ಲಾನ್ ಮಾಡ್ತಿದ್ದಾರೆ. ಹೌ ಆರ್ ದೇ ಕಂಡಕ್ಟಿಂಗ್ ದೇರ್ ಪಾರ್ಲಿಮೆಂಟರಿ ಆಕ್ಟಿವಿಟೀಸ್. ಓಕೆ, ಯಾವ್ಯಾವ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ ಎಷ್ಟು ಪವರ್ ಇದೆ, ಪ್ರೈಮ್ ಮಿನಿಸ್ಟರ್ ಎಷ್ಟು ಪವರ್ ಇದೆ, ಓಕೆ, ಗವರ್ನರ್ ಏನ್ ಪವರ್ ಇದೆ. ಆಲ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಪಾಲಿಟಿ. ನಾವೇನಂತೀವಿ ಇಂಡಿಯನ್ ಪಾಲಿಟಿ, ಅದ್ರೊಳಗಡೆ ಕಾನ್ಸ್ಟಿಟ್ಯೂಷನ್ ಒಂದು ಸ್ಮಾಲ್ ಪಾರ್ಟ್, ದೆನ್ ಲಾರ್ಜರ್ ಪಾರ್ಟ್ ಒಳಗಡೆ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್, ದೆನ್ ಜಡ್ಜ್ಮೆಂಟ್ಸ್, ಜಸ್ಟಿಸ್ ಸಿಸ್ಟಮ್, ಸುಪ್ರೀಂ ಕೋರ್ಟ್, ಆಲ್ ದೋಸ್ ಥಿಂಗ್ಸ್ ವಿ ಸ್ಟಡಿ. ಓಕೆ, ಇವೆರಡನ್ನು ಒಂಥರ ಕ್ಲಬ್ ಮಾಡಿ ಓದ್ತೀವಿ. ನೋ ಇಶ್ಯೂ, ನೋ ಪ್ರಾಬ್ಲಮ್. ಸೊ ಸೋಷಿಯಲ್, ಯಾವ್ದು ಸೋಷಿಯಲ್ ಜಸ್ಟಿಸ್ ಆಕ್ಷನ್. ಸೋಷಿಯಲ್ ಜಸ್ಟಿಸ್ ಅಂತಂದ್ರೆ ನಾನು ಹೇಳಿದೆ, ನಮ್ಮ ಸೊಸೈಟಿ ಒಳಗಡೆ ಎಷ್ಟೊಂದು ಫ್ರಾಗ್ಮೆಂಟೆಡ್ ಸೆಕ್ಷನ್ಸ್ ಇದಾವೆ. ಸೊ ಕಂಟಿನ್ಯೂಸ್ಲಿ ಒನ್ ಆರ್ ಅದರ್ ವೇ ಯಾವ್ದೋ ಒಂದು ಸೆಕ್ಷನ್ ತುಳಿತಕ್ಕೆ ಒಳಗಾಗ್ತಾನೆ ಇರುತ್ತೆ, ಮೋಸಕ್ಕೆ ಒಳಗಾಗ್ತಾನೆ ಇರುತ್ತೆ. ಆ ಪರ್ಟಿಕ್ಯುಲರ್ ಈ ಸೆಕ್ಷನ್ಗೆ ನೀವು ಹೆಂಗೆ ಜಸ್ಟಿಸ್ ನ ವರ್ತಿಸ್ತಿದ್ದೀರಾ, ದಟ್ ಈಸ್ ಇನ್ ಯುವರ್ ಸೋಷಿಯಲ್ ಜಸ್ಟಿಸ್. ಗವರ್ನೆನ್ಸ್, ಮೇನ್ಲಿ ಅವರ್ ಎಕ್ಸಿಕ್ಯೂಟಿವ್ ಅಂದ್ರೆ ಏನು, ಗವರ್ಮೆಂಟ್. ಈ ಪಾಯಿಂಟ್ ಆಫ್ ಟೈಮ್ಗೆ ಗವರ್ಮೆಂಟ್ ಅಂತ ನೆನಪಿಟ್ಟು. ಓಕೆ, then if I again go and explain you about the parts of the state ಅಥವಾ organ of the state, it takes again 2 hours of so. Okay, ಸೊ ಈ ಗವರ್ನೆನ್ಸ್ ಒಳಗಡೆ ನಮ್ಮ ಎಕ್ಸಿಕ್ಯೂಟಿವ್, ನಮ್ಮ ಗವರ್ಮೆಂಟ್, ನಮ್ಮ ಮೇಲೆ ಇರ್ತಕ್ಕಂಥ ಆಫೀಸರ್ಸ್, IAS IPS ಆಫೀಸರ್ಸ್ ಹೆಂಗೆ ಗವರ್ನೆನ್ಸ್ ಮಾಡ್ತಿದ್ದಾರೆ ಪಬ್ಲಿಕ್, ಅದನ್ನ ಸ್ಟಡಿ ಮಾಡ್ತೀವಿ. ಇಂಟರ್ನ್ಯಾಷನಲ್ ರಿಲೇಷನ್ ಒಂದೇ ಈ ಎಲ್ಲಾ ಸಬ್ಜೆಕ್ಟ್ಸ್ ನ ಬಿಟ್ಟು ಸ್ವಲ್ಪ ಸಪರೇಟೆಡ್ ಆಗಿರೋದು, ಫ್ರಾಗ್ಮೆಂಟೆಡ್ ಆಗಿರೋದು. ಈ ಇಂಟರ್ನ್ಯಾಷನಲ್ ರಿಲೇಷನ್ ಒಳಗಡೆ ಯು ಹ್ಯಾವ್ ಅ ಕಂಟ್ರಿ ಇಂಡಿಯಾ, ಅಂಡ್ ಇಂಡಿಯಾ ಸುತ್ತಲೂ ಹೌ ಮೆನಿ ಕಂಟ್ರೀಸ್ ಡು ವಿ ಹ್ಯಾವ್? 195 ಕಂಟ್ರೀಸ್ ಇದಾವೆ ಸದ್ಯಕ್ಕೆ ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್. ಸೊ ಅದರಲ್ಲಿ 194 ಇಂಡಿಯಾ ಅಂತಂದ್ರೆ 194 ಕಂಟ್ರೀಸ್ ಜೊತೆ ಇಂಡಿಯಾ ಹೆಂಗ್ ರಿಲೇಷನ್ ಇಟ್ಕೊಂಡಿದೆ, ದಟ್ ಈಸ್ ಯುವರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ, ಸೊ ಈಚ್ ಪಾರ್ಟಿಗೆ ಆನ್ ಆನ್ ಅವರೇಜ್ ಯು ಆರ್ ಗೋಯಿಂಗ್ ಟು ಗೆಟ್ 50 ಮಾರ್ಕ್ಸ್. ಸೊ 200 ಮಾರ್ಕ್ಸ್ ಪಾಲಿಟಿ, ದೆನ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್ ಅಂಡ್ ಸೋಷಿಯಲ್ ಜಸ್ಟಿಸ್, 200 ಮಾರ್ಕ್ಸ್. ಇನ್ 50 ಮಾರ್ಕ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ, ಸೊ GS2 ಬಗ್ಗೆ ಒಂದು ಐಡಿಯಾ ಬಂತ. Then GS3 ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್? ಫಸ್ಟ್ ಎಕಾನಮಿ ಹೇಳಿ, ಬಿಕಾಸ್ ಇಟ್ ಇಸ್ ಒನ್ ಆಫ್ ದ ಲಾರ್ಜ್ ಏರಿಯಾ ಆಫ್ ದಟ್ ಪರ್ಟಿಕ್ಯುಲರ್ ಯಾವುದು GS. ಎಕಾನಮಿ, ದೆನ್ ಎನ್ವೈರನ್ಮೆಂಟ್, ಬಯೋಡೈವರ್ಸಿಟಿ, ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ದೆನ್ ಇಂಟರ್ನಲ್ ಸೆಕ್ಯೂರಿಟಿ. ಓಕೆ, ಸೊ ಇದ್ರೊಳಗಡೆ ಇಟ್ ಇಸ್ ಲೈಕ್ ಅಪ್ಲೈಡ್ ಏರಿಯಾ. ಇದ್ರೊಳಗಡೆ ಈಗ ನೋಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಜಿಯೋಗ್ರಫಿ ಓದಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಕ್ಕಾಗತ್ತಾ? ಇಲ್ಲ, ಬಿಕಾಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ಡಿಸಾಸ್ಟರ್ ಇದಾವೆ ನಮಗೆ? ಸೈಕ್ಲೋನ್, ಅರ್ಥಕ್ವೇಕ್, ವೋಲ್ಕ್ಯಾನಿಕ್ ಎರಪ್ಷನ್, ಸುನಾಮಿ, ಆಲ್ ದೋಸ್ ಥಿಂಗ್ಸ್ ಆರ್ ರಿಲೇಟೆಡ್ ಟು ಜಿಯೋಗ್ರಫಿ. ದೆನ್ ಸೊ ಎನ್ವೈರನ್ಮೆಂಟ್ ವಿತೌಟ್ ಜಿಯೋಗ್ರಫಿ ಕ್ಯಾನ್ ಯು ಹ್ಯಾಂಡಲ್ ಇಟ್? ನೋ, ಜಿಯೋಗ್ರಫಿ ಇಸ್ ಅಗೇನ್ ಅ ಬೇಸ್ for environmental geography. Okay, environment ಅನ್ನೋದೇನು? ಫಸ್ಟ್ ಆಫ್ ಆಲ್ ಇಟ್ ಇಸ್ ದ ಏರಿಯಾ ವಿಚ್ ಇಸ್ ಅರೌಂಡ್ ಅಸ್ ಬೇಸಿಕಲಿ. ಸೊ ಬಯೋಡೈವರ್ಸಿಟಿ ಅಪ್ಪ ಅಂತಂದ್ರೆ ಬಯೋಲಾಜಿಕಲ್ ಎಂಟಿಟಿಲಿ ಎಷ್ಟು ಡೈವರ್ಸಿಟಿ ಇದೆ? ಹ್ಯೂಮನ್ ಬೀಯಿಂಗ್ಸ್ ಇರುವುದು. ಆರ್ ವಿ ಆಲ್ ಈಕ್ವಲ್? ಐ ಮೀನ್ ಇನ್ ಸೈಜ್, ಎವ್ರಿಥಿಂಗ್? ನೋ, ದೇರ್ ಆರ್ ಡಿಫರೆಂಟ್ ಸ್ಟೇಜಸ್ ಆಫ್ ಬಯೋಡೈವರ್ಸಿಟಿ. ಜೆನೆಟಿಕಲ್ ಡೈವರ್ಸಿಟಿ ಇರುತ್ತೆ, ಸ್ಪೀಸೀಸ್ ಒಳಗಡೆನೆ ಡೈವರ್ಸಿಟಿ ಇರುತ್ತೆ, ಮತ್ತೆ ಇದು ಏನು ಕಾಡ್ಬೋದಾಗ ಬೇರೆ 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 ಸ್ಪೀಸೀಸ್, ಅನಿಮಲ್, ನಾನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಅದ್ರೊಳಗಡೆ ಡೈವರ್ಸಿಟಿ. ಓಕೆ, ಸೊ ಅದನ್ನೆಲ್ಲ ನೀವು ಎನ್ವಿರಾನ್ಮೆಂಟ್ ಆ ಪಾರ್ಟ್ ಅಲ್ಲಿ ಓದ್ತೀರಾ, ನೋ ಇಶ್ಯೂ. ಸೊ ದೀಸ್ ಆರ್ ಸಮ್ ಪಾರ್ಟ್ಸ್, ಯಾವ್ಯಾವ ಎಕಾನಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ, ದ ಪಾರ್ಟ್ಸ್ ಆಫ್ ಯುವರ್ GS3. ಓಕೆ, ಇಂಟರ್ನಲ್ ಸೆಕ್ಯೂರಿಟಿಲಿ ಏನ್ ಮಾಡ್ತೀರಾ ಬೇಸಿಕಲಿ? ಡಿಫೆನ್ಸ್, ಡಿಫೆನ್ಸ್ ಓದ್ತೀವಾ? No, that is not. What about internal security? Internal security. Now, India's ಒಳಗಡೆ ಇರತಕ್ಕಂತ ಇನ್ಸ್ಟೆಬಿಲಿಟಿನ ಸ್ಟೆಬಿಲೈಸ್ ಮಾಡೋದು. ಇಂಡಿಯಾದ ಒಳಗಡೆ ಇರತಕ್ಕಂತ ಇನ್ಸ್ಟೆಬಿಲಿಟಿ ಎಕ್ಸಾಂಪಲ್ ಹೇಳಿ ಯಾವ್ದಾದ್ರು ಅಂತ.
Naxal hit areas, that is one internal security threat we have. Then northeasterly insurgency and separatism, that is one thing. Huh? Religion related. ಅಲ್ಲಿರೋದು ರಿಲಿಜನ್ that you can take. ಅಂದ್ರೆ ರಿಲಿಜನ್ ಇಂದ ಹುಟ್ಕೊಳ್ತಕ್ಕಂತ ಯಾವುದೇ ರೀತಿಯಾದಂತ ವಾರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಖಲಿಸ್ತಾನಿ ಮೂವ್ಮೆಂಟ್, ಪಂಜಾಬ್ ನ ಸಪರೇಟ್ ಮಾಡಿ ಅಂತ ಎಲ್ಲಾ ಪಂಜಾಬಿ ಪೀಪಲ್ ಅಂದ್ರೆ ಟಿಕ್ ಪೀಪಲ್ ಏನ್ ರಿವೋಲ್ಟ್ ಮಾಡ್ತಿದ್ದಾರೆ ಅಥವಾ ಫೈಟ್ ಮಾಡ್ತಿದ್ದಾರೆ ರೈಟ್ ಫ್ರಮ್ 1980s ಓನ್ಲಿ. ದಟ್ ಕ್ಯಾನ್ ಬಿ ಒನ್. Manipur issue also. Manipur issue is about separatism. Then religion comes very recent. Okay, very recently. ಯಾವಾಗ ಮಣಿಪುರದಲ್ಲಿ ಬಿಜೆಪಿ ಗವರ್ಮೆಂಟ್ ಬಂತು, ಅದಾದ್ಮೇಲೆ ದೇ ಮೇಡ್ ಸಮ್ ಚೇಂಜಸ್ ಅಮೆಂಡ್ಮೆಂಟ್ಸ್ ಇನ್ ದೇರ್ ಸ್ಟೇಟ್. ಬಿಕಾಸ್ ಆಫ್ ದಟ್ ಟುಡೇ ಇಟ್ ಇಸ್ ಬರ್ನಿಂಗ್. ಫೈನ್, ಈ ತರ ಇಶ್ಯೂಸ್. ದೆನ್ ಯು ಹ್ಯಾವ್ ಜಮ್ಮು ಕಾಶ್ಮೀರ್, ಪಾರ್ಟ್ ಆಫ್ ಇಂಡಿಯಾ ವಿಚ್ ಇಸ್ ಫೇಸಿಂಗ್ ದಟ್ ಕೈಂಡ್ ಆಫ್ ಥಿಂಗ್, ಇನ್ಸೆಕ್ಯೂರಿಟಿ. ಸೆಕ್ಯೂರಿಟಿ ಥ್ರೆಟ್ ಸಿಕ್ಕಾಪಟ್ಟೆ ಬರ್ತಿದೆ. 40 soldiers were killed actually in 2019 February. All those things. ಯಾವ್ದು ಇಂಟರ್ನಲ್ ಸೆಕ್ಯೂರಿಟಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಸ್ ನೇಮ್ ಸೇಸ್, ಯಾವ್ದೇ ಡಿಸಾಸ್ಟರ್ ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ದಟ್ಸ್ ಇಟ್. ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದ್ ಸ್ವಲ್ಪ ಎಲ್ಲಾ ಜನರಲ್ ಸ್ಟಡೀಸ್ ಇಂದ ಈ ಕಡೆ ಸಪರೇಟ್ ಆಗಿರೋದು ಆ ಸಬ್ಜೆಕ್ಟ್. ಓಕೆ, ಸೈನ್ಸ್ ಅಂಡ್ ಟೆಕ್ ಅಲ್ಲಿ ನೀವು ಏನ್ ಫೋಕಸ್ ಮಾಡ್ಬೇಕು ಆಕ್ಚುಲಿ. ಓಕೆ, ಸೊ ಬಯೋಟೆಕ್ನಾಲಜಿ, ದೆನ್ ಸ್ಪೇಸ್ ಟೆಕ್ನಾಲಜಿ, then defense technology, then physics, chemistry, biology are also some area you have to follow. But anyway, ನೀವು previous year ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ನ ನೋಡ್ಕೊಂಡು ಫಾಲೋ ಮಾಡಿ. ಪ್ಲಸ್ ಇದಕ್ಕೆ ಈ ಪರ್ಟಿಕ್ಯುಲರ್ ಏರಿಯಾಗೆ ಏನಿದೆ ಕರೆಂಟ್ ಅಫೇರ್ಸ್ ನಿಮ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಸ್ಟಾಟಿಕ್ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಆಗ್ಲಿ ನಿಮ್ಗೆ ಇರ್ತಕ್ಕಂಥ ಯಾವ್ದು ಬುಕ್ ಯಾವ ಬರ್ತಾವಲ್ಲ ಲೂಸೆಂಟ್ ಅವೆಲ್ಲ ಒಂದು ಬೇಸಿಕ್ ಬುಕ್ ಮುಗಿಸ್ಕೋಬೇಕು. ದೆನ್ ಒಂದ್ ವರ್ಷದ ಹಿಂದೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿತ್ತು ಅದನ್ನ ಅಷ್ಟೇ ಓದ್ಬೇಕು. ಓಕೆ, ದ ಹಿಂದೂದೊಳಗಡೆ ಎವ್ರಿ ಸಂಡೇ ಐ ಥಿಂಕ್ 1 page ಬರುತ್ತೆ ಡೆಡಿಕೇಟೆಡ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಓನ್ಲಿ. ಅಲ್ಲಿ ಓದ್ಕೋಬೇಕು ಸೈನ್ಸ್ ಅಂಡ್ ಟೆಕ್ನಾಲಜಿ. ಯಾಕಪ್ಪ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನಿ ಸೈಂಟಿಫಿಕ್ ಡೆವಲಪ್ಮೆಂಟ್ ನೀವು ಓದ್ತಾ ಹೋದ್ರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಅಂಡ್ ಎಂಡ್ ಆಫ್ ದ ಡೇ ಎಕ್ಸಾಮ್ ಅಲ್ಲಿ ಬರ್ಬೇಕಾದಾಗ ಕ್ವಶನ್ ವಿಚ್ ಇಸ್ ಕಮಿಂಗ್ ಇನ್ ಎಕ್ಸಾಮ್ ಇಸ್ ವೆರಿ ಟ್ರಿಕಿ. ಲೈಕ್ ಅಬೌಟ್ 10 questions ಬಂದಿದಾವ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ ಇಂದ ಯು ಕ್ಯಾನ್ ಹಾರ್ಡ್ಲಿ ಆನ್ಸರ್ ಫಾರ್ 4 questions. ಅಂಡ್ ಅನದರ್ 6 are like they are out of the ಸಮ್ ಆಫ್ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಬಯೋಟೆಕ್ನಾಲಜಿ ಒಳಗಡೆ ಡಾಕ್ಟರ್ಸ್, some of my friends who are doctors, they are also unable to understand ಏನ್ ಕೇಳಿದಾರೆ ಕ್ವಶನ್ ಆ ತರ ಕೇಳ್ತಾರೆ. ಓಕೆ, ರಿಯಲ್ ಟೈಮ್ ಲೈಫ್ ಏನಾದ್ರು ರಿಲೇಟೆಡ್ ಏನಾದ್ರು ಇದ್ರೆ ದೇ ವಿಲ್ ಆಸ್ಕ್. ಫಾರ್ ಎಕ್ಸಾಂಪಲ್, ಊಟ ಮಾಡ್ಬೇಕಾದಾಗ ನಾವು ಪಿಕಲ್ ತಿಂತೀವಿ. ಯಾಕೆ ಪಿಕಲ್ ತಿನ್ಬೇಕು? ಓಕೆ, ಪಿಕಲ್ ಅಲ್ಲಿ ಇರ್ತಕ್ಕಂಥ ಎನ್ಸೈಮ್ಸ್, ಯಾವ ಎನ್ಸೈಮ್ಸ್, ಹೌ ವಿಲ್ ದೇ ಹೆಲ್ಪ್ ಫಾರ್ ಅವರ್ ಡೈಜೆಷನ್? ಅದಕ್ಕೊಂದು ಕ್ವಶನ್ ಬಂದಿತ್ತು ಆಕ್ಚುಲಿ ಆ ತರ ರಿಲೇಟೆಡ್. ದೆನ್ ವಿ ಹ್ಯಾವ್ ಈ ತರ ಮಿಲ್ಕ್ ಕುಡಿದ್ರೆ ಮಿಲ್ಕ್ ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಒಂದಿಷ್ಟು ಎನ್ಸೈಮ್ಸ್ ಇರ್ತವೆ. ಎಲ್ಲರಿಗೂ ಮಿಲ್ಕ್ ಹೋಗೋದಿಲ್ಲ, ಕೆಲವರಿಗೆ ಅಲರ್ಜಿ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಆಂಥ್ರೋಪಾಲಜಿ ಒಳಗಡೆ ಒಂದು ಕೇಸ್ ಸ್ಟಡಿ ಇತ್ತು. ಒಂದ್ ಸರ್ಟನ್ ಸೆಕ್ಷನ್ ಪೀಪಲ್ಗೆ ದೇ ಆರ್ ಫೇಸಿಂಗ್ ದಟ್ ಮಲ್ ನ್ಯೂಟ್ರಿಷನ್. ಆ ಮಲ್ ನ್ಯೂಟ್ರಿಷನ್ ಹೋಗ್ಸಕ್ಕೆ ಮಿಲ್ಕ್ ಸಪ್ಲೈ ಮಾಡಿದೆ ಗೌರ್ಮೆಂಟ್. ಬಟ್ ಆ ಮಿಲ್ಕ್ ಸಪ್ಲೈ ಮಾಡೋದ್ರಿಂದ ಹುಡುಗರಿಗೆ ಇನ್ನಿಷ್ಟು ಹೆಲ್ತ್ ಇಶ್ಯೂಸ್ ಬರ್ತಿದೆ. ಬಿಕಾಸ್ ಆ ಏರಿಯಾದೊಳಗಡೆ ಡೈರಿ ಪ್ರಾಡಕ್ಟ್ಸ್ ನ ತಿಂದು ಬೆಳೆದಿಲ್ಲ ಅಲ್ಲಿರ್ತಕ್ಕಂಥ ಪೀಪಲ್. ಸೊ ದೇ ಆರ್ ನಾಟ್ ವೆಲ್ ವರ್ಸ್ ವಿತ್ ಮಿಲ್ಕ್. ಸೊ ಆ ತರ ಅದ್ರ ಮೇಲೆ ಒಂದು ಕ್ವಶನ್ ಬಂದಿತ್ತು. ಓಕೆ, ಈ ತರ ರಿಯಲ್ ಟೈಮ್ ಏನೇನ್ ನಡೀತಿದೆ ಇಂಡಿಯಾದಲ್ಲಿ ಅಥವಾ ಇಂಡಿಯಾಗೆ ಏನ್ ಇಂಪಾರ್ಟೆಂಟ್ ಅದ್ರ ರಿಲೇಟೆಡ್ ಸೈನ್ಸ್ ಅಂಡ್ ಟೆಕ್ನಿಕಲ್ ಕ್ವಶನ್ ಕೇಳ್ತಾರೆ. Pickle one, they have some digestive enzymes. Okay, it will help for the digestion, better digestion. That's why it's a part of Indian culture. Yavadu pickle. Then economy. Okay, economy which presently you people are studying. Okay, ಯಾವುದೇ ಸೊಸೈಟಿ ಪ್ರೋಗ್ರೆಸ್ ಆಗ್ತಿದೆ, ಯಾವುದೇ ಸೊಸೈಟಿ ಪ್ರಾಸ್ಪರಸ್ ಆಗಿದೆ ಅಂತ ಎಕಾನಮಿ ಇದೆ ಆಗಿದೆ ಸಾಧನೆ. ಓಕೆ, ಎಕಾನಮಿ ಇಸ್ ಒನ್ ಸ್ಟ್ರಾಂಗ್ ಎಂಟಿಟಿ ವಿಚ್ ವಿಲ್ ಆಕ್ಚುಲಿ ಮೇಕ್ ದ ಸೊಸೈಟಿ ಅ ಸೊಸೈಟಿ, ರೈಟ್? ಸೊ ಎಕಾನಮಿ ಒಳಗಡೆ ನೀವು ಆಲ್ರೆಡಿ ಓದ್ತಿದ್ದೀರಾ, ಮತ್ತೆ ನಾನು ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ, ಅದನ್ನ ಓದಿ. ಮ್ಯಾಕ್ರೋ ಎಕಾನಮಿ, ದೆನ್ ಮೈಕ್ರೋ ಎಕಾನಮಿ, ಯು ಹ್ಯಾವ್ ಸಮ್ ಡಿಫರೆಂಟ್ ಪಾರ್ಟ್ಸ್. ಮ್ಯಾಕ್ರೋ ಎಕಾನಮಿ ಇಸ್ ವಾಟ್ ಯು ಸ್ಟಡಿ ಕರೆಂಟ್ಲಿ. ಅದ್ರ ಮುಖಾಂತರ ನೀವು ಸ್ಟಡಿ ಮಾಡ್ತಾ ಇರೋದು GS3. GS3 ದಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ. ಈ ಸಬ್ಜೆಕ್ಟ್ ಬಗ್ಗೆ ನಾನು ಪಾಲಿಟಿಕ್ ಹೇಳಿದ್ನಲ್ಲ, ಆ ತರ ಹೇಳ್ಕೊಂಡು ಹೋದ್ರೆ ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಬಟ್ ಎನಿವೆ ಐ ವಿಲ್ ಟ್ರೈ ವಿತ್ ಯಾವುದು ಮ್ಯಾಕ್ರೋ ಅಂಡ್ ಮೈಕ್ರೋ ಎಕಾನಮಿ. ಮ್ಯಾಕ್ರೋ ಮತ್ತೆ ಮೈಕ್ರೋ ಎಕಾನಮಿ ಡಿಫ್ರೆನ್ಸ್ ಹೇಳಿ. ಸ್ಟಡಿ ಆಫ್ ಸ್ಟಡಿ ಆಫ್ ಎಂಟೈರ್. ಕನ್ನಡದಲ್ಲಿ ಹೇಳಿದ ಯಾವ ಸಬ್ಜೆಕ್ಟ್ ನಿಮಗೆ ಇದು ಗೊತ್ತಿಲ್ಲ? ಕ್ಯಾನ್ ಯು ಟ್ರೈ? ಹೇಳ್ತೀರಾ ಮ್ಯಾಕ್ರೋ ಮೈಕ್ರೋ ಡಿಫರೆನ್ಸ್? All India.
Okay. So your answer is not wrong, but it is not completely correct. Okay, let me try. We have something called economic agents. Economic agents apa antandre any person, any organization, any entity which is taking a decision related to it. That decision may be like buying a thing, selling a thing, or whatever it is. Those are economic agents. When economic agents are keeping their own interest while deciding the economic activity, that is microeconomy. ಈಗ ನೀವು ಮಾರ್ಕೆಟ್ ಅಲ್ಲಿ ಹೋದಾಗ ನೋಡಿ, ಚೈನಾದಿಂದ ಬಂದಿದೆ, ನಮ್ ದೇಶಕ್ಕೆ ಒಳ್ಳೇದಾಗಲ್ಲ, ನಾವು ಬೈ ಮಾಡಲ್ಲ ಅಂತೀರಾ, ಅಥವಾ ಕಡಿಮೆ ರೇಟ್ ಅಲ್ಲಿ ಸಿಗ್ತಿದೆ ಮೊದ್ಲು ತಗೊಳ್ಗುರು ಅಂತೀರಾ? ಕಡಿಮೆ ರೇಟ್ ಅಲ್ಲಿ ಸಿಗ್ತಿದೆ ಮೊದ್ಲು ತಗೊಳ್ಳಿ. ಓಕೆ, ಬಟ್ ಇಂಡಿಯನ್ ಗವರ್ಮೆಂಟ್ ಏನಾದ್ರೂ ಪಾಲಿಸಿ ಮಾಡ್ಬೇಕಾದಾಗ ತನಗೆ ಪ್ರಾಫಿಟ್ ಆಗ್ಬೇಕಂತ ಯೋಚನೆ ಮಾಡುತ್ತಾ, ಅಥವಾ ಹೋಲ್ ಇಂಡಿಯಾಗ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡುತ್ತೆ? ಇಂಡಿಯಾ ದೇಶಕ್ಕೆ ಒಳ್ಳೇದಾಗ್ಲಿ ಇರುತ್ತೋ, ಅಥವಾ ನನಗೆ ಗವರ್ಮೆಂಟ್ ಒಳ್ಳೇದಾಗುತ್ತೆ ದೇಶಕ್ಕೆ? ಸೊ ವೆನ್ ಯು ಆರ್ ಟೇಕಿಂಗ್ ದ ಡಿಸಿಷನ್ keeping the country's interest in the mind, that is macroeconomy. Larger entity ಒಳಗಡೆ macro. Microeconomy ನಿಮ್ ಇಂಡಿವಿಜುವಲ್ entity. ನೀವು ಮಾಲ್ ಅಲ್ಲಿ ಹೋದಾಗ ಏನ್ ಬೈ ಮಾಡ್ತಿರಲ್ಲ, those things. ನೀವು ಮಾರ್ಕೆಟ್ ಅಲ್ಲಿ ಹೋದಾಗ ಹೆಂಗ್ ಬಿಹೇವ್ ಮಾಡ್ತಿರಲ್ಲ, that is microeconomic behavior. When the government makes any policy, when the RBI makes any policy, okay, that is macroeconomy. Okay, so ಇಲ್ಲಿ ನಿಮ್ microeconomy ಒಳಗಡೆ supply and ಡಿಮಾಂಡ್ ಏನಿದೆ ಅದು ಗವರ್ನ್ ಮಾಡ್ತೀನಿ ಡಿಸಿಷನ್. ಬಟ್ ಇಲ್ಲಿ ಬಂದಾಗ ಯು ಹ್ಯಾವ್ ಲಾಟ್ಸ್ ಆಫ್ ಎಂಟಿಟಿ, ಯು ಹ್ಯಾವ್ ಇನ್ಫ್ಲೇಷನ್, ಯು ಹ್ಯಾವ್ ಇಂಟ್ರೆಸ್ಟ್ ರೇಟ್, ಆಲ್ ದೋಸ್ ಥಿಂಗ್ಸ್. ಓಕೆ, ಯು ಹ್ಯಾವ್ ಅನ್ಎಂಪ್ಲಾಯ್ಮೆಂಟ್, ಯು ಹ್ಯಾವ್ BOP, ಸರ್ಪ್ಲಸ್, ಡೆಫಿಸಿಟ್, ಗ್ಲೋಬಲ್ ಟ್ರೇಡ್, ಆಲ್ ದೋಸ್ ಥಿಂಗ್ಸ್ ವಿಲ್ ಕಮ್ ಇನ್ ಮ್ಯಾಕ್ರೋ ಎಕಾನಮಿ. ಈಗ ನೀವು ಹೋಗಿ ಫಸ್ಟ್ ಇಯರ್ ಯಾವ್ದು ಎಕನಾಮಿ ಇದೆ ಅಲ್ಲ, ಅದ್ರೊಳಗಡೆ ಇಟ್ಸ್ ಅ ಮೈಕ್ರೋ ಎಕಾನಮಿ, ಅದ್ರೊಳಗಿರೋ ಚಾಪ್ಟರ್ಸ್ ನೋಡಿ ಒಂದ್ಸಲ. ಎಲ್ಲಾನು ಇದ್ರ ಮೇಲೆ ಇದಾವೆ, ಸಪ್ಲೈ ಅಂಡ್ ಡಿಮಾಂಡ್. ಅಲ್ಲಿ ಮ್ಯಾಕ್ರೋ ಎಕಾನಮಿಗೆ ಹೋಗಿ ವೆರಿ ಮಚ್ ವೈಡ್ ಎಂಟಿಟೀಸ್, ಪ್ರೊಡಕ್ಷನ್ ಆಫ್ ದ ನೇಷನ್, GDP ನೀವು ಇಲ್ಲಿ ಕಲಿತೀರಾ, ಅಲ್ಲಿ ಕಲಿತೀರಾ, ಮ್ಯಾಕ್ರೋ ಕಲಿತೀರಾ. ವೈ? ಬಿಕಾಸ್ ಇಟ್ ಡಿಸೈಡ್ಸ್ ದ ಕಂಟ್ರೀಸ್ ಪ್ರೈಸ್. ಓಕೆ, ಸೊ ಈ ತರ ಯು ಶುಡ್ ಹ್ಯಾವ್ ಅನ್ ಅಪ್ರೋಚ್ ಫಸ್ಟ್ ಬೇಸಿಕ್. Then after this, whatever you study, it will be able to digest it. ಎಕಾನಮಿ ಒಳಗಡೆ ನಾನು ಬರೀ ಲೈಟ್ ಆಗಿ ವಾಟ್ ಇಸ್ ಮೈಕ್ರೋ ಹೇಳಿದೆ, ಬಟ್ ವಾಟ್ ಇಸ್ ಎಕನಾಮಿಕ್ಸ್ ಅಟ್ ದ ಫಸ್ಟ್ ಪ್ಲೇಸ್? ವಾಟ್ ಇಸ್ ಎಕನಾಮಿಕ್ಸ್ ಅಂದ್ರೆ ಏನು ಹೇಳಿ, ಗೆಸ್ ಮಾಡಿ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದ ಥಿಂಗ್ಸ್, ಗೂಡ್ಸ್ ಅಂಡ್ ಸರ್ವಿಸಸ್ ನ ಬೈ ಮತ್ತೆ ಸೆಲ್ ಮಾಡೋದು. ನೆಕ್ಸ್ಟ್, ಎಕನಾಮಿಕ್ಸ್ ನೀವೇನ್ ಹೇಳಿದ್ರಲ್ಲ, ಇಟ್ ಈಸ್ ವೆರಿ ಪ್ರಿಮಿಟಿವ್ ಡೆಫಿನಿಷನ್ ಆಫ್ ಎಕನಾಮಿಕ್ಸ್. ಬಟ್ ಅಲ್ಲಿಂದ ಎಕನಾಮಿಕ್ಸ್ ಇವತ್ತು ಎಲ್ಲಿ ಬಂದಿದೆ ಗೊತ್ತಾ? ಡೆಫಿನಿಷನ್ಸ್ ಚೇಂಜ್ ಆಗಿ ಕರೆಂಟ್ ಇರ್ತಕ್ಕಂಥ ಎಕನಾಮಿ ಡೆಫಿನಿಷನ್ ಇಸ್ ಎಕನಾಮಿಕ್ಸ್ ಇಸ್ ದಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದ ಸ್ಕೇರ್ಸ್ ರಿಸೋರ್ಸಸ್ ವಿ ಹ್ಯಾವ್. ನಮ್ಮ ಹತ್ರ ರಿಸೋರ್ಸಸ್ ಬಹಳ ಕಡಿಮೆ ಇದೆ, ಅದನ್ನ ಆಪ್ಟಿಮಮ್ ಆಗಿ ಯೂಸ್ ಮಾಡಬೇಕು. ದಟ್ ಈಸ್ ಎಕನಾಮಿಕ್ಸ್ ಟುಡೇ. ಓಕೆ, ಸೊ ಸೌದಿ ಅರೇಬಿಯಾದಲ್ಲಿ ವಿ ಹ್ಯಾವ್ ಲಾಟ್ಸ್ ಆಫ್ ಆಯಿಲ್ ರಿಸರ್ವ್ಸ್. ಸೊ ಸೌದಿ ಅರೇಬಿಯಾ ಸಿಕ್ಕಂಗ್ ಪ್ರೊಡಕ್ಷನ್ ಮಾಡ್ತಿದ್ದಾನ? ಇಲ್ಲ, ಅವಾಗ ಕಡಿಮೆ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ, ಗ್ಲೋಬಲ್ ಡಿಮಾಂಡ್ ನೋಡ್ಕೊತಾರೆ. ಓಕೆ, ಅದನ್ನೆಲ್ಲ ನಿಮಗೆ ಬೇಡ, ಈಗ ಹೇಳಿದ್ರೆ ಹಾಗೆ ನಿಮಗೆ ಕನ್ಫ್ಯೂಸ್ಡ್. ಓಕೆ, ಅರ್ಥ ಆಯ್ತಾ? ಎಕನಾಮಿಕ್ಸ್ ಅಟ್ ದ ವೆರಿ ಫಸ್ಟ್ ಪ್ಲೇಸ್ ಇಸ್ ಮ್ಯಾನೇಜಿಂಗ್ ದ ರಿಸೋರ್ಸಸ್ ಅಂಡ್ ಯೂಸಿಂಗ್ ದಮ್ ಇನ್ ಆಪ್ಟಿಮಲ್ ವೇ. ಆಪ್ಟಿಮಲ್ ವೇ ಅಂದ್ರೆ ನಾಟ್ ಟು ಲೆಸ್, ನಾಟ್ ಟು ಮೋರ್, ಇನ್ ಅ ರೈಟ್ ವೇ. ಓಕೆ, ದೆನ್ ಒನ್ ಸಬ್ಜೆಕ್ಟ್ ಯು ಹ್ಯಾವ್ GS4. ಸೊ ವಾಟ್ ಯು ಸ್ಟಡಿ ಇನ್ GS4? Ethics. Subject is really ethics, integrity, and aptitude. Okay, when was it added for your syllabus? When was it added? Any idea? 2013 in the 2013 ಆದ್ಮೇಲಿಂದ there was a new subject called GS4. ಆ GS4 ಒಳಗಡೆ they dealt with ethics, integrity, and aptitude. So at the very first question, ಈ subjects ಯಾಕೆ ಹಾಕ್ಬೇಕಾಯ್ತು? Why did they add this subject, ethics? Development of personality, basically. Then ನೀವೇನಾಗೋಕೆ ಹೋಗ್ತಿರೋದು? ಯಾವ ಆಫೀಸರ್? ಸೊ ಯಾವ ಆಫೀಸರ್? ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ಸ್. ಓಕೆ, ಸೊ IAS ಏನಿದೆಲ್ಲ ಇಡೀ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಗವರ್ಮೆಂಟ್ ಆಫೀಸರ್ ಅಂದ್ರೆ IAS ಕಿನ ಮೇಲ್ ಯಾರು ಇಲ್ಲ. IAS ಕಿನ ಮೇಲ್ ಇದಾರೆ ಅಂತಂದ್ರೆ ಪಾಲಿಟಿಷಿಯನ್ಸ್. ಓಕೆ, ಸೊ ದಿಸ್ ಇಸ್ ದ ಗ್ರೂಪ್ D, ಗ್ರೂಪ್ C, ಗ್ರೂಪ್ B, ಗ್ರೂಪ್ A, ಗ್ರೂಪ್ B ಒಳಗಡೆ ಸಮ್ ಗ್ಯಾಜೆಟೆಡ್, ನಾನ್ ಗ್ಯಾಜೆಟೆಡ್.
ಸೊ ಎ ಒಳಗಡೆ ಆಲ್ ಆರ್ ಗ್ಯಾಜೆಟೆಡ್. ಓಕೆ, ಇದ್ರ ಮೇಲ್ ಬರೋದು ಮಿನಿಸ್ಟರ್ಸ್, ದೋಸ್ ಪೀಪಲ್ ಪಾಲಿಟಿಷಿಯನ್ಸ್. ಸೊ ಈ ಪರ್ಟಿಕ್ಯುಲರ್ ಗ್ರೂಪ್ ಏನಿದೆ ಅಲ್ಲ, ವೆನ್ ಯು ಗೋ ಫಾರ್ ದಟ್ ಪೊಸಿಷನ್, ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಹರಿತಿರುತ್ತೆ ನಿಮ್ ಸುತ್ತಮುತ್ತ. ಲಾಟ್ಸ್ ಆಫ್ ಮನಿ ಇಸ್ ದೇರ್ ಅರೌಂಡ್ ಯು. ಸೊ ನೀವೇನಾದ್ರೂ ಎಥಿಕಲ್ ಪರ್ಸನ್ ಆಗಿಲ್ಲ ಅಂತಂದ್ರೆ ಇಟ್ಸ್ ವೆರಿ ಕಾಮನ್ ದಟ್ ಯು ಪೀಪಲ್ ಗೆಟ್ ಇನ್ ಟು ಸಮ್ ಕರಪ್ಷನ್. ಓಕೆ, ಸೊ ಚಾಣಕ್ಯ ಇನ್ ಹಿಸ್ ಬುಕ್ ಯಾವುದು ಅರ್ಥಶಾಸ್ತ್ರ, he says corruption and prostitution are the two things which you can never eradicate from the system, he says. Okay, so corruption and prostitution, this is not our interest for the day at least. Okay, so corruption ಅಲ್ಲಿ ಇನ್ವಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಒಬ್ರು ಕೇಳ್ತಾರೆ, ಸರ್ ಕರಪ್ಷನ್ ಈಗ ಆಫೀಸರ್ಸ್ ಮಾಡ್ತಾರೋ ಇಲ್ಲೋ ಅನ್ನೋದಕ್ಕೆ ಹೇಳಕ್ ಆಗುತ್ತಾ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ನೀರಲ್ಲಿರೋ ಮೀನು ನೀರ್ ಕುಡ್ದಿದ್ದೇನೆ ಅಂತ ಹೇಳ್ತೀರಾ ಅಷ್ಟೇ. ದೆನ್ ಹಿ ವಿಲ್ ಸೇ, ಈಗ ನಾಲ್ಗೆ ಇದೆ, ನಾಲ್ಗೆ ಮೇಲೆ ಜೇನುತುಪ್ಪ ಹಾಕ್ತೀನಿ, ಆಮೇಲೆ ಒರೆಸ್ತೀನಿ. ಈಗ ನಾಲ್ಗೆ ಜೇನುತುಪ್ಪನ ಟೇಸ್ಟ್ ಮಾಡಿದೇನೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲಲ್ಲ, ಅಷ್ಟೇ ಥಿಂಗ್. ಓಕೆ, ನೀವು ಆಫೀಸರ್ ಇದ್ದಾರೆ, ಆ ಆಫೀಸರ್ ಕರಪ್ಷನ್ ಮಾಡಿದಾರೆ ಇಲ್ಲ ಅಂತ ಹೇಳೋದು ಅಷ್ಟೇ ಡಿಫಿಕಲ್ಟ್. ಓಕೆ, ಇಮ್ಯಾಜಿನ್ ಮಾಡಿ, ಒಂದು ಕಾಂಟ್ರಾಕ್ಟ್ ಇದೆ, ಒಂದು ಬ್ರಿಡ್ಜ್ ಕಟ್ಟಬೇಕು 100 crores. ಓಕೆ, ನೀವು ಏನ್ ಮಾಡ್ತೀರಾ, ಇದನ್ ಬಿಡ್ತೀರಾ ಏನೋ ಕಾಂಟ್ರಾಕ್ಟ್ ಗೆ ಟೆಂಡರ್ ಕರೀತೀರಾ, ಯಾರೋ ಟೆಂಡರ್ ತಗೋತಾರೆ, ತಗೊಂಡ್ಮೇಲೆ 100 crores ಹಾಕಿ ಬ್ರಿಡ್ಜ್ ನ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಯು ಆರ್ ದ ಪರ್ಸನ್ ಹೂ ಹ್ಯಾವ್ ಟು ಇನ್ಸ್ಪೆಕ್ಟ್ ಇಟ್ ಅಂಡ್ ಸೈನ್ ಇಟ್ ದಟ್ ಇಟ್ ಇಸ್ ರೈಟ್ ಓಕೆ ಅಂತ. ಆ ಕಾಂಟ್ರಾಕ್ಟರ್ ಕಾಯ್ಕೊಂಡು ಕೂತಿದ್ದಾನೆ 5-6 ವರ್ಷದಿಂದ, 100 crore ಅವ್ನ ಕೈಗೆ ಬರಬೇಕು ಫ್ರಮ್ ದ ಗವರ್ಮೆಂಟ್. ಯು ಆರ್ ದ ಪರ್ಸನ್ ಹೂ ಹ್ಯಾವ್ ಟು ಡಿಸ್ಚಾರ್ಜ್ ದಟ್ ಮನಿ ಫ್ರಮ್ ದ ಗವರ್ಮೆಂಟ್ ಟ್ರೆಜರಿ. ಓಕೆ, ಸೊ ನಿಮಗೆ ಅನ್ಸುತ್ತೆ, ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಇವಾಗ ಡಿಸ್ಚಾರ್ಜ್ ಮಾಡ್ಬೇಕಂದ್ರೆ 5% ಕೊಡಿ, ನಾನೇ ತೆಗಿಬೇಕಂದ್ರೆ ಲೇಟ್ ಆಗುತ್ತೆ, ಹಿಂಗ್ ಅಂದ್ಬಿಟ್ರೆ ಏನು ನಿಮ್ಗೆ ಕೂತಲ್ಲಿನೇ 5 crore ಬಂತು. ಸೊ ಇದು ನಿಮಗ್ ಪ್ರವೋಕ್ ಮಾಡೋದಿಲ್ವಾ? ಈಸಿಲಿ ಪ್ರವೋಕ್ ಆಗ್ಬಿಡ್ತಾರೆ ಯಾರು ಆಫೀಸರ್ಸ್ ಆ ಪೊಸಿಷನ್ ಹೋದಾಗ. ಜನರಲಿ ಇಲ್ಲಿಂದ ಆಕ್ಚುಲಿ IAS IPS ಯಾವ ಲೆವೆಲ್ ಇಂದ ಬರ್ತಾರೆ? ಮಿಡಿಲ್ ಕ್ಲಾಸ್ ಆರ್ ಲೋವರ್ ಮಿಡಿಲ್ ಕ್ಲಾಸ್. ಅಪ್ಪರ್ ಮಿಡಿಲ್ ಕ್ಲಾಸ್ ಏನ್ ಮಾಡ್ತಾರೆ? ಬಿಸ್ನೆಸ್ ಅವ್ರು ಮಾಡ್ತಾರೆ, ಇಲ್ಲ ಡೈರೆಕ್ಟ್ ಆಗಿ ಟಿಕೆಟ್ ತಗೊಂಡು ಪೊಲಿಟಿಷಿಯನ್ಸ್ ಆಗ್ಬಿಡ್ತಾರೆ. ಓಕೆ, ಸೊ ಮಿಡಿಲ್ ಕ್ಲಾಸ್ ಅಂಡ್ ಲೋವರ್ ಮಿಡಿಲ್ ಕ್ಲಾಸ್ ಆರ್ ದ ಪೀಪಲ್ ಹೂ ಆರ್ ಆಸ್ಪೈರಿಂಗ್ ಫಾರ್ IAS, ಹೂ ಹ್ಯಾವ್ ನಾಟ್ ಸೀನ್ ಲಾಟ್ಸ್ ಆಫ್ ಮನಿ ಇನ್ ದರ್ ಲೈಫ್. ಸೊ ಅವ್ರ ಈ ಪೊಸಿಷನ್ ಬಂದ ತಕ್ಷಣ ದೇ ಗೆಟಿಂಗ್ ಕರಪ್ಟೆಡ್ ಈಸಿ ಆಗುತ್ತೆ ಜನರಲಿ. ಓಕೆ, ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಂದಿಷ್ಟು ರಿಪೋರ್ಟ್ಸ್ ಕೂಡ ಬಂದ್ವು. post 1991 ಆದ್ಮೇಲೆ ಆಫೀಸರ್ಸ್ ಏನೇನಿದಾರಲ್ಲ, ದೇ ಆರ್ ಗೆಟಿಂಗ್ ಇಂಡರ್ಸ್ಡ್ ಇನ್ ಟು ಲಾಟ್ಸ್ ಆಫ್ ಕರಪ್ಷನ್ಸ್. ಓಕೆ, ಸೊ ಅವರೊಳಗಡೆ ಎಥಿಕಲ್ ಸೆನ್ಸ್ ಕಡಿಮೆ ಆಗಿದೆ. ಸೊ ನಾವು ಎಥಿಕಲ್ ಸೆನ್ಸ್ ನ ಬರಬೇಕು ಅಂತ ವಿ ವಿಲ್ ಆಡ್ ಸಮಥಿಂಗ್ ಕಾಲ್ಡ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಓಕೆ, ನೌ ದ ಕ್ವಶನ್, ಸೊ ಒಂದು ಪೇಪರ್ ನ ಎಕ್ಸಾಮ್ ಅಲ್ಲಿ ಹಾಕೋದ್ರಿಂದ ಎಥಿಕಲ್ ಸೆನ್ಸ್ ಡೆವಲಪ್ ಆಗುತ್ತಾ ಪರ್ಸನ್ ಅಲ್ಲಿ? ಓಕೆ, ಆಗುತ್ತಾ? ನಿಮಗೆ ಕೇಳ್ತಿರೋದು. It may teach you. Not completely. One answer then. It may teach you like they are doing. That can be one thing. Next. Any answers? See, most of the people, why do they mistake? They don't know that it's a mistake. They commit mistake. Okay. Ethical sense ಅಲ್ಲಿ ಕೂಡ ಅಷ್ಟಿದೆ. Ethical ಹೌದಾ ಇಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್, ಅದಕ್ಕೆ ಮಾಡ್ಬಿಟ್ಟೆ ಅಂತ. So first they will train you here. ಎಲ್ಲಿ ಪೇಪರ್ 4 ಒಳಗಡೆ they will give you lots of case studies. They will also see what is your temperament towards the weaker section of the society. Weaker section ಅಂದ್ರೆ ವುಮನ್ ಆಗಿರ್ಬೋದು, ಇಲ್ಲ ಓಲ್ಡ್ ಏಜ್ ಪೀಪಲ್ ಆಗಿರ್ಬೋದು, ಇಲ್ಲ ಒಪ್ರೆಸ್ಡ್ ಕ್ಲಾಸಸ್. ಓಕೆ, ನಾವು ಅದನ್ನ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರಿಗೆ ಏನ್ ಕೊಟ್ಟಿದೀವಿ, ಒಪ್ರೆಸ್ಡ್ ಕ್ಲಾಸಸ್ಗೆ SCs and STs ಅಂತ ನಾವು ಡಿವೈಡ್ ಕೊಟ್ಟಿದ್ದೀವಿ. ಓಕೆ, ದೆನ್ ಯು ಹ್ಯಾವ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೀಪಲ್. ಸೊ ಅವ್ರ ಬಗ್ಗೆ ನಿಮ್ದು ಮೆಂಟಾಲಿಟಿ ಹೆಂಗಿದೆ? ಸೊ ದೇ ವಿಲ್ ಗಿವ್ ಸಮ್ ಕೇಸ್ ಸ್ಟಡೀಸ್, ದೇ ವಿಲ್ ಆಸ್ಕ್ ಸಮ್ ಕ್ವಶನ್ಸ್. ಅದ್ರ ಬೇಸ್ಡ್ ಆಗಿ ನಿಮ್ ಟೆಂಪರ್ಮೆಂಟ್ ಹೆಂಗಿದೆ, ಇವನ್ ಕೈಲಿ ನಾವು ಪವರ್ ಕೊಟ್ರೆ. ಸೊ ನಿಮ್ ಹತ್ರ ಪವರ್ ಅಂತಂದ್ರೆ ಇಫ್ ಯು ಬಿಕಮ್ ಅನ್ IAS or SP, ಓಕೆ, ನಿಮ್ ಕೈಲಿ ಎಷ್ಟು ಜನಗಳ ಲೈಫ್ ಇರುತ್ತೆ ಗೊತ್ತಾ? ಎನಿ ಐಡಿಯಾ? District? No, tell me numbers. Okay, all the districts are not same in quantity. That's why. So around 20 lakh people. ಒಂದು IAS ಕೆಳಗೆ DC ಅಂದ್ರೆ ಅಷ್ಟು ಇರುತ್ತೆ. ಆ DC ಗೆ ಹೆಲ್ಪ್ ಮಾಡಕ್ಕೆ ಒಬ್ರು IPS, ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡಕ್ಕೆ. 20 lakh ಪೀಪಲ್ ಲೈಫ್ ಅಲ್ಲಿ ಏನ್ ನಡೀತದೆ ಆನ್ ಡೇ ಟು ಡೇ ಯು ಆರ್ ಗೋಯಿಂಗ್ ಟು ಡಿಸೈಡ್ DC ಆದಾಗ. ಓಕೆ, ದಟ್ ಈಸ್ ವೈ ನಿಮ್ಗೆ ಎಥಿಕ್ಸ್ ಇಂಪಾರ್ಟೆಂಟ್. ಸೊ ಎಥಿಕ್ಸ್ ಒಳಗಡೆ ಬೇಸಿಕ್ ಥಿಂಗ್ಸ್ ಕಲ್ಸ್ಕೊಡ್ತಾರೆ ನಮ್ಗೆ. ಎಥಿಕ್ಸ್ ಅಂದ್ರೇನು, ಆಪ್ಟಿಟ್ಯೂಡ್ ಅಂದ್ರೇನು, ಇಂಟಿಗ್ರಿಟಿ ಯಾಕಿರ್ಬೇಕು, ಆನೆಸ್ಟಿ ಯಾಕಿರ್ಬೇಕು. ಓಕೆ, ದೆನ್ ಇಂಟ್ರೆಸ್ಟ್, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು. ಸೊ ನೀವು ಆಫೀಸರ್, ಆ ಕಡೆ ಒಬ್ರು ಪಾಲಿಟಿಷಿಯನ್, ಅವ್ರು ಹೇಳಿದ್ದನ್ನ ನೀವು ಮಾಡ್ಬೇಕಾ ಅಥವಾ ನಿಮ್ಗೆ ತಿಳಿದಿದ್ದು ನೀವು ಮಾಡ್ಬೇಕಾ. ಓಕೆ, ದೆನ್ ದೇರ್ ಸಮಥಿಂಗ್ ಲೈಕ್ ಕಾನ್ಸೈನ್ಸ್. ಕಾನ್ಸೈನ್ಸ್ ಅಂತಂದ್ರೆ ಏನು? ಇನ್ನರ್ ವಾಯ್ಸ್, ನಿಮ್ಮ ಆತ್ಮಸಾಕ್ಷಿ ಅಂತ ಹೇಳ್ತಿರಲ್ಲ ಅದು. ಆತ್ಮಸಾಕ್ಷಿಯಿಂದ ಯಾವಾಗ ಡಿಸಿಷನ್ ತಗೋಬೇಕು. ಓಕೆ, ಸೊ ನಿಮ್ಗೆ ಏನಾದ್ರೂ ಗೊಂದಲ ಬಂದಾಗ ಡೈರೆಕ್ಟ್ ಆಗಿ ನಾನು ಆತ್ಮಸಾಕ್ಷಿಯಿಂದಾನೇ ಡಿಸಿಷನ್ ತಗೊಂಡ್ ಅಂತ ಹೇಳ್ತೀರಾ? ಯು ಕಾಂಟ್ ಸೇ ದಟ್ ಬಿಕಾಸ್ ಯು ಆರ್ ಸಿಟಿಂಗ್ ಆನ್ ಆಫೀಸರ್ ಲೆವೆಲ್. ಓಕೆ, ನೀವು ಒಂದು ಆಫೀಸಲ್ಲಿ ಕೂತಿದ್ದೀರಾ. ಫಸ್ಟ್ ಥಿಂಗ್ ನಿಮ್ಗೆ ಕನ್ಫ್ಯೂಷನ್ ಆದಾಗ ಏನ್ ತೆಗಿಬೇಕು? ಒಂದು ಬುಕ್ ತೆಗಿಬೇಕು. ಯಾವುದು?
ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನಾತ್ಮಕವಾಗಿ ಏನ್ ಸರಿ ಇದೆ ಅದನ್ನಷ್ಟೇ ಮಾಡ್ಬೇಕು. ಅದ್ರಲ್ಲೂ ಬರ್ದಿಲ್ಲ, ನೀವು ನಿಮಗೆ ಬಂದಿರೋ ಕನ್ಫ್ಯೂಷನ್, ದೆನ್ ಆಸ್ಕ್ ದ ಸೀನಿಯರ್ ಮೋಸ್ಟ್ ಆಫೀಸರ್ಸ್. ಅವರು ಕರಪ್ಟ್ ಅಂತ ಗೊತ್ತಾಯ್ತು ನಿಮಗೆ, ಓಕೆ, ಬೇರೆ ಬೇರೆ ನಿಮ್ಮ ಕಲೀಗ್ಸ್ ನ ಕೇಳಬೇಕು. ಎಲ್ಲರೂ ಆಲ್ ದ ಪೀಪಲ್ ಆರ್ ಇನ್ವಾಲ್ಡ್ ಇನ್ ದಟ್ ಫಾಕ್ಸ್ ಕೈಂಡ್ ಆಫ್ ಆಕ್ಟಿವಿಟಿ ಅಂದಾಗ ಏನ್ ಮಾಡ್ತೀರಾ, ನನ್ನ ಮನಸ್ಸಾಕ್ಷಿಯಿಂದ ಏನ್ ಸರಿ ಐತೆ ಅದನ್ನ ಅಷ್ಟೇ ತಗೋತೀನಿ. ಈ ತರ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ವಾಟ್ ಆರ್ ದ ಥಿಂಗ್ಸ್ ಯು ಶುಡ್ ಕನ್ಸಿಡರ್, ಆಲ್ ದಿಸ್ ಥಿಂಗ್ಸ್ ಯು ವಿಲ್ ಸ್ಟಡಿ ಇನ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಕ್ಟ್. ಓಕೆ, ಸೊ ಅದನ್ನ ಹಾಕೋ ರೀಸನ್ ಏನು, ಕೆಲವೊಬ್ಬರಿಗೆ ಅದಕ್ಕೆ ಎಕ್ಸ್ಪೋಜರ್ ಆಗಿರೋದಿಲ್ಲ. ಸೊ ಎಕ್ಸ್ಪೋಜರ್ ಆಗದೆ ಇರೋ ಪರ್ಸನ್ಗೆ ಎಕ್ಸ್ಪೋಜರ್ ಮಾಡಿಸೋದು. ಅದಾದ್ಮೇಲೆ ಅಟ್ ಲೀಸ್ಟ್ 1% ಚೇಂಜ್ ಆದ್ರೂ ಯು ನೋ ವಾಟ್ ಇಸ್ ದ ಎಫೆಕ್ಟ್ ಆಫ್ ದಟ್. 20 lakh people ಲೈಫ್ ವಿಲ್ ಬಿ ಚೇಂಜ್ಡ್. ಎಲ್ಲೊಬ್ಬ ಕರಪ್ಟ್ ಆಗ್ಬೇಕಾಗಿರೋ ಒಳ್ಳೆ ಆಗ್ಬಿಟ್ರೆ 20 lakh people ವಿಲ್ ಬಿ ಮ್ಯಾನೇಜ್ಡ್. ಇದೇ IAS ಆಫೀಸರ್ ನಾಳೆ ಡೆವಲಪ್ ಆಗಿ ವೇರ್ ವಿಲ್ ಬಿಕಮ್ ಸೆಕ್ರೆಟರಿ ಟು ದ ಚೀಫ್ ಮಿನಿಸ್ಟರ್, ಸೆಕ್ರೆಟರಿ ಟು ದ ಪ್ರೈಮ್ ಮಿನಿಸ್ಟರ್. ಹಾಗಾದಾಗ ಹೋಲ್ ಇಂಡಿಯಾದಲ್ಲಿ he can impact his values and all. That is why we have GS. Okay, so optional is not for the day. 2 papers of option I'm not going to discuss. ಯಾಕಂದ್ರೆ ಎಲ್ಲರದ್ದು ಆಪ್ಷನ್ ಬೇರೆ ಬೇರೆ ಇರುತ್ತೆ. Then essay also it will take another 2-3 class to discuss essay ಹೆಂಗ್ ಬರುತ್ತೆ ಏನು. Okay, so till now what we have discussed, GS1, then GS2, then GS3, GS4, then essay ಬಗ್ಗೆ ಡಿಸ್ಕಷನ್ ಮಾಡಿಲ್ಲ, ಬಟ್ ಎನಿವೇ ಆಪ್ಷನಲ್ 2 papers. Okay, so ಎಲ್ಲ ಸೇರಿ you have 7 subjects. That 7 subject will give you 1750 marks, and for that 1750 a particular marks na acquire ಮಾಡಕ್ಕೆ you are going to prepare for this exam. ಯಾವ ಎಕ್ಸಾಮ್ ಹೆಸರು ನೀವು ಬರೀತೀರಿ? UPSC, CSC, UPSC, CSC, UPSC, Union Public Service Commission, then civil service exams. Civil service exams you have a 24 posts. ಆ 24 post ಗೆ ಕಂಪ್ಲೀಟ್ ಮಾಡ್ತಿದ್ದೀರಾ ನೀವು. ಓಕೆ, ಸೊ ನಿಮಗೆ UPSC, CSC ಒಳಗಡೆ ಈ ರ್ಯಾಂಕ್ ಬಂದ್ರೆ ಡಿಪೆಂಡಿಂಗ್ ಅಪಾನ್ ರ್ಯಾಂಕ್ ವಿಲ್ ಬಿ ಅಲಾಟೆಡ್ ದ ಸರ್ವಿಸ್. ಆ ಅಲಾಟ್ ಆಗ್ಬೇಕಾದಾಗ ಟಾಪ್ ಮೋಸ್ಟ್ ಯಾವ್ದು ಸರ್ವಿಸ್ ನ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಥವಾ ಅಪ್ಲೈ ಮಾಡೋದು IAS. ಓಕೆ, IAS ಸಿಕ್ಕಿಲ್ಲ, ಅಟ್ ಲೀಸ್ಟ್ IPS. ನೆಕ್ಸ್ಟ್ IPS ಆಗಿಲ್ಲ, ನೆಕ್ಸ್ಟ್ IRS ಆಗಿಲ್ಲ, ದೆನ್ ಇಂಡಿಯನ್ ಅಕೌಂಟ್ಸ್ ಅಂಡ್ ಆಡಿಟ್ ಸರ್ವಿಸ್ ಅದು ಆಗಿಲ್ಲ, ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್. ಆ ತರ ಹೋಗ್ತಾ 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 there are some 24 services. ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್, ನಮ್ಮ ಇಂಡಿಯಾ ಒಳಗಡೆ ಎಷ್ಟೊಂದು ಡಿಫೆನ್ಸ್ ಏರಿಯಾಸ್ ಇದಾವಲ್ಲ, ಬಿಗ್ ಎಸ್ಟೇಟ್ಸ್, ಅದನ್ನ ಯು ವಿಲ್ ಮ್ಯಾನೇಜ್. IFS, ಇಂಡಿಯನ್ ಫಾರೆನ್ ಸರ್ವಿಸ್. ಸೊ ಇಂಡಿಯನ್ ಫಾರೆನ್ ಸರ್ವಿಸ್ ಯೂಶುವಲಿ ಯಾರು ಅಪ್ಲೈ ಮಾಡಕ್ ಹೋಗಲ್ಲ. ಯಾಕೆ ಗೊತ್ತಾ, ಇಂಡಿಯನ್ ಫಾರೆನ್ ಸರ್ವಿಸ್ ವರ್ಷಕ್ಕೆ ಬರೋದು ಬಹಳ ಕಡಿಮೆ, ಸಮ್ 10-20 ಪೋಸ್ಟ್ ಅಷ್ಟೇ ಬರ್ತಾವೆ ಬಂದು. ಸೊ IAS ಸಿಗ್ಬೇಕಂತಂದ್ರೆ ಯುವರ್ ರ್ಯಾಂಕ್ ಶುಡ್ ಬಿ ವೆಲ್ ಬಿಲೋ 150 ಸಿಗ್ತಿಲ್ಲ ನೌ ಡೇಸ್. 100 ಶುಡ್ ಬಿ ಯುವರ್ ರ್ಯಾಂಕ್. 100ಗಿನ ಒಳಗಡೆ ಇದ್ರೆ, 100 ಆಸ್ಪಾಸ್ ಇದ್ರೆ ವಿಲ್ ಗೆಟ್ IAS. 200 ಒಳಗಡೆ ಇದ್ರೆ IPS. 300 to 400 ಒಳಗಡೆ ಇದ್ರೆ IRS. 50 or 30 ಒಳಗಿದ್ರೆ IFS. ಓಕೆ, ಅದಕ್ಕೆ IFS ಬಹಳ, ಅಂಡ್ ಪೀಪಲ್ ವಿಲ್ ನಾಟ್ ಚೂಸ್ ಇಟ್. ಯಾಕೆ ಹೇಳಿ, ಜನರಲಿ ಜನ IAS ಗೆ ಹೋಗ್ತಾರೆ. ಯಾಕೆ? IFS ಆದ್ರೆ ಯು ಹ್ಯಾವ್ ಟು ಸರ್ವ್ ಇನ್ ಅದರ್ ಕಂಟ್ರಿ. ಸೊ ನೀವು ಪವರ್ ಪವರ್ಗೆ ಯಾಕೆ ಹಂಗಿರಿದ್ರೆ ಹೇಳಿ, ನಮ್ ಜನದ ಬಂದು ತೋರ್ಸೋಕೆ. ನಾನು ಅಲ್ಲಿ ಹೋಗ್ಕೊತು ಯಾರಿಗೆ ತೋರಿಸ್ಲಿ? ಓಕೆ, ದಟ್ ಇಸ್ ದ ಸೈಕಾಲಜಿ ಇನ್ ಫ್ಯಾಕ್ಟ್. ಓಕೆ, IPS, IAS ಆದವ್ರು ತಮ್ಮ ಸ್ಟೇಟ್ ನೇ ಯಾಕೆ ಹುಡ್ಕೊಂಡು ಹೋಗ್ತಾರೆ? ಬಿಕಾಸ್ ಆಫ್ ದಿಸ್ ಥಿಂಗ್. ನಮ್ ಪವರ್ ನಮ್ ಜನ ನೋಡಿಲ್ಲ ಅಂದ್ರೆ ಯಾಕೆ ಯೂಸ್? ಎಲ್ಲ ನಾರ್ತ್ ಈಸ್ಟ್ ಅಲ್ಲಿ ಹಾಕಿದ್ರೆ ಏನ್ ಯೂಸ್? So you can, the power which is not recognized is not a power at all, is what people think. Anyway, okay, this is how it is. IAS, IPS. So once ನೀವು IAS ಏನಾದ್ರು ಸೆಲೆಕ್ಷನ್ ಆದ್ರೆ, ಥ್ರೂಔಟ್ ದ ಲೈಫ್ ಯು ವಿಲ್ ಬಿ IAS ಓನ್ಲಿ. ಮತ್ತೆ ಶಫಲ್ಸ್ ಇರೋದಿಲ್ಲ. IPS ಆದ್ರೆ IPS ಓನ್ಲಿ, ಅಂಡ್ IAS ಅಥವಾ IPS ಆದ್ರೆ ಯು ವಿಲ್ ಆಲ್ಸೋ ಬಿ ಅಲಾಟೆಡ್ ಅ ಕ್ಯಾಡರ್. ಕಾಡರಪ್ಪ ಅಂತಂದ್ರೆ ಇಫ್ ಯು ಆರ್ ಅಲಾಟೆಡ್ ಫಾರ್ ಕರ್ನಾಟಕ ಕ್ಯಾಡರ್, ಥ್ರೂ ಔಟ್ ಯುವರ್ ಲೈಫ್ ಯು ವಿಲ್ ಸರ್ವ್ ಇನ್ ಕರ್ನಾಟಕ ಓನ್ಲಿ, ಬೇರೆ ಸ್ಟೇಟ್ ಅಲ್ಲಿ ಹೋಗೋದಿಲ್ಲ. ಸೊ ಆ ತರ ಇರೋ ಸಿಸ್ಟಮ್ ನ ವಿ ಕಾಲ್ ಆಲ್ ಇಂಡಿಯಾ ಸರ್ವಿಸಸ್. ಆಲ್ ಇಂಡಿಯಾ ಸರ್ವಿಸ್ ಅಪಾಯಿಂಟ್ಮೆಂಟ್ ಮಾತ್ರ ಸೆಂಟರ್ ಇಂದ ಆಗ್ತೀರಾ, ಬಟ್ ವರ್ಕ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ವರ್ಕ್ ಮಾಡೋದು. ದೋಸ್ ಆರ್ ಆಲ್ ಇಂಡಿಯಾ ಸರ್ವಿಸಸ್. ಸೆಂಟ್ರಲ್ ಸರ್ವಿಸಸ್ ಅಪಾಯಿಂಟ್ಮೆಂಟ್ ಫ್ರಮ್ ದ ಸೆಂಟರ್, ಅಂಡ್ ಆಲ್ಸೋ ಯು ವಿಲ್ ವರ್ಕ್ ಇನ್ ಸೆಂಟರ್ ಓನ್ಲಿ. ಎಕ್ಸಾಂಪಲ್, IRS ಆಫೀಸರ್ ಇರ್ತಾರೆ ಅಂತ ಹೇಳಿ, 1 year he is working in Mumbai, next year he may be working in Chennai.
Then other next subsequently maybe working in New Delhi also. Okay, center ಹೆಂಗ್ shuffle ಮಾಡುತ್ತೋ ಆ ತರ ಹೋಗ್ಬೇಕು. ಬಟ್ ನೀವು ಒಂದ್ಸರಿ ಕ್ಯಾಡರ್ ಸಿಕ್ಬಿಟ್ರೆ ವಿಲ್ ವರ್ಕ್ ಇನ್ ದ ಸೇಮ್ ಏರಿಯಾ, ಅಂದ್ರೆ ಅದೇ ಸ್ಟೇಟ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ 5 yearsಗೆ ಮ್ಯಾಕ್ಸಿಮಮ್ 5 yearsಗೆ ಸೆಂಟ್ರ್ ಕೆಲವೊಂದ್ಸರಿ ಕರೀತದೆ, ನಮ್ಗೊಂದು ಜನ ಆಫೀಸರ್ಸ್ ನ ಕಳಿಸಿ ಸ್ಟೇಟ್ ಇಂದ. ಓಕೆ, ಅಕಸ್ಮಾತ್ ಆಗಿ ಸೆಂಟ್ರಲ್ ಇರೋ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಅಲ್ಲಿ ಇರೋ ಗೌರ್ಮೆಂಟ್ ಒಂದೇ ಪಾರ್ಟಿಲಿ ಇದ್ರೆ ದರ್ ವಿಲ್ ಬಿ ನೋ ಪ್ರಾಬ್ಲಮ್ಸ್. ಬಟ್ ಅಕಸ್ಮಾತ್ ಸ್ಟೇಟ್ ಅಲ್ಲಿ ಒಂದು ಪಾರ್ಟಿ ಇದೆ, ಸೆಂಟ್ರಲ್ ಇನ್ನೊಂದು ಪಾರ್ಟಿ ಇದೆ, ಅವಾಗ ಸ್ಟೇಟ್ ಅನ್ನತ್ತೆ ನನ್ ಸ್ಟೇಟ್ ನಡ್ಸಕ್ಕೆ ನನ್ಗೆ IAS ಈಗನೇ ಸಾಲ್ತಿಲ್ಲ, ನಾನ್ ನಿಮಗೆ ಯಾಕೆ ಕೊಡ್ಬೇಕ್ರಿ ಅಂತೇಳಿ ಜಗಳ ಮಾಡ್ತಾರೆ. ಅದೇ ಮಮತಾ ಬ್ಯಾನರ್ಜಿ ಮತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ನಡುವೆ ರೀಸೆಂಟ್ ಆಗಿ ಆಗ್ತಿದ್ದು ಫೈಟ್. ಜಸ್ಟ್ ಎಕ್ಸಾಮ್ ಬಗ್ಗೆ ಐ ಹ್ಯಾವ್ ಗಿವನ್ ಯು ಒನ್ ಹೋಲ್ ಐಡಿಯಾ. Even in Karnataka, IAS ಹಾ, ಅದು that is within the Karnataka. Okay, the person is being transferred from ಯಾವುದು ಚಿಕ್ಕಮಗಳೂರು to maybe ಚಿತ್ರದುರ್ಗ, from ಬಾಗಲಕೋಟೆ maybe to Bidar, within Karnataka. See, simple ಏನಾಗುತ್ತಪ್ಪ ಅಂತಂದ್ರೆ ಆಫೀಸರ್ ಒಳಗಡೆನು it will be a light division of the people. Certain people will be supporting certain political party and those people. So ಬೇರೆ ಗವರ್ಮೆಂಟ್ ಬಂದಾಗ ಶಫಲ್ ಮಾಡ್ಬಿಟ್ಟು they will do that. Okay, and when Kumaraswamy was chief minister, people asked, ಯಾಕೆ ಸರ್ ನಿಮ್ ಗವರ್ಮೆಂಟ್ ಬಂದಾಗ ಶಫಲ್ ಆಗುತ್ತೆ ಈ ತರ ಗವರ್ಮೆಂಟ್? ಓಕೆ, ಅವ್ರು ಒಂದೇ ಮಾತು ಹೇಳಿದ್ರು, ಏನಂತ ನೋಡಿ, ನಾನು ಚೀಫ್ ಮಿನಿಸ್ಟರ್, ನನ್ ಮೇನ್ ಏಮ್ ಏನು ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡೋದು. ನನಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರನ್ನ ನಾನು ಮುಂದಿಟ್ಕೊಂಡು ಸರ್ವಿಸ್ ಕೊಡ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ಇನ್ ಮೈ ಹ್ಯಾಂಡ್, ಚೀಫ್ ಮಿನಿಸ್ಟರ್ ಹ್ಯಾಂಡ್ ಅಲ್ಲಿ ಇದೆ. ನೋಬಡಿ ಕ್ಯಾನ್ ಕ್ವಶನ್ ಇಟ್, ಹಿ ವಿಲ್ ಸೇ. ಓಕೆ, ಸೊ ನನಗೆ ಯಾರ ಮೇಲೆ ನಂಬಿಕೆ ಇದೆ, ಯಾರು ನೀಟಾಗಿ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಫಾರ್ ದೋಸ್ ಪೀಪಲ್ ಐ ಆಮ್ ಗಿವಿಂಗ್ ಅಪರ್ಚುನಿಟಿ. Political things will always be influencing your personal life also once you become an officer, civil servants. Okay, so now coming to the real affair, that is current affairs. Okay, so current affairs ಅಂದ್ರೆ ಏನು? What is current affairs? ನಿಮಗೆ ಗೊತ್ತಿರೋ ಪ್ರಕಾರ ಪ್ರಚಲಿತ ವಿದ್ಯಮಾನಗಳು, daily news. Okay, how will you differentiate between current affair and knowledge? So na newspaper ಓದಿದೆ, I got some knowledge, good, but how it is different from the current affairs? the knowledge is not the current affairs. Knowledge ಇಟ್ಕೊಂಡು current affairs ನ ಅರ್ಥ ಮಾಡ್ಬೇಕು. Good, can you give any example? Can you try at least? ಈ ವರ್ಷ ಒಲಿಂಪಿಕ್ಸ್ ಎಲ್ಲಿ ನಡೀತು? Okay, where Olympics took place is a knowledge. You know the name. But why Olympics started? When was it first held? Okay, last year ಎಲ್ಲ ಆಗಿತ್ತು, next year ಎಲ್ಲ ಆಗಬಹುದು. Whatever the knowledge, ಈ ತರ knowledge ಇದಲ್ಲ, that is current affairs. Thoroughly investigating the knowledge is nothing but current affairs. Okay, that is a simple definition, ನಿಮಗೊಂದು ಅರ್ಥ ಆಗ್ಲಿ ಅಂತ. ಆ current affairs ಗೆ we have one medium, that is newspaper. ಡೈಲಿ ನ್ಯೂಸ್ ಪೇಪರ್ ಇರುತ್ತಲ್ಲ, ಅದನ್ನ ನಾವು ಕರೆಂಟ್ ಅಫೇರ್ಸ್ ಗೆ ಮೇನ್ ಮೀಡಿಯಂ ಆಗಿ ಯೂಸ್ ಮಾಡ್ತೀವಿ. ಸೊ UPSC ಒಳಗಡೆ ಜನರಲಿ ನಿಮಗೆಲ್ಲರೂ ಸಜೆಷನ್ ಮಾಡೋದು ಯಾವುದು? ಹಿಂದೂ, ದೆನ್ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಚೆನ್ನಾಗಿದೆ, ಓದ್ಬೋದು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಅಕಸ್ಟಮ್ಡ್ ವಿತ್ ಯಾವುದು? ದ ಹಿಂದೂ. ಯಾಕೆ? ಬಿಕಾಸ್ ಇಟ್ ಈಸ್ ನೋನ್ ಫಾರ್ ಬೀಯಿಂಗ್ ಕ್ರಿಟಿಕಲ್ ಅಬೌಟ್ ದ ಗವರ್ಮೆಂಟ್. ಕ್ರಿಟಿಕಲ್ ಅಬೌಟ್ ದ ಗವರ್ಮೆಂಟ್ ಅಂದ್ರೆ ಗವರ್ಮೆಂಟ್ ಕ್ವಶನ್ ಕೇಳ್ತಾರೆ ಡೈರೆಕ್ಟ್ ಆಗಿ. ಗವರ್ಮೆಂಟ್ ತಪ್ಪು ಮಾಡೋದನ್ನ ಇದೇ ತರ ತಪ್ಪು ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಒಂದ್ಸಲ ಎಮರ್ಜೆನ್ಸಿ ಬಂದಿತ್ತು, 1975 to 76. ಓಕೆ, ಎಮರ್ಜೆನ್ಸಿ ಟೈಮ್ ಅಲ್ಲಿ ಯಾವುದೇ ನ್ಯೂಸ್ ಪೇಪರ್ ಬಂದ್ರು ಓಕೆ, ಅದ್ರೊಳಗಡೆ ಹೋಗೋ ಇನ್ಫಾರ್ಮೇಶನ್ ಅನ್ನ ಸಂಜಯ್ ಗಾಂಧಿ ಅವರು ಫಸ್ಟ್ ಏನು ಸೆನ್ಸಾರ್ ಮಾಡ್ತಿದ್ರು. ಓಕೆ, ಈ ಇನ್ಫಾರ್ಮೇಶನ್ ಹೋಗ್ಬೇಕು, ಇದು ಹೋಗ್ಬಾರ್ದು ಅಂತ. ಸೊ ನ್ಯೂಸ್ ಚಾನಲ್ ಅವ್ರೆ, ನ್ಯೂಸ್ ಪೇಪರ್ನವ್ರು ಏನ್ ಮಾಡ್ತಿದ್ರು, ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಇದೆ, ವಿ ಹ್ಯಾವ್ ಟು ಲಿಸನ್ ಫಾರ್ ದೆಮ್. ಓಕೆ ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ಆ ಟೈಮಲ್ಲಿ ದ ಹಿಂದೂ ನೋಡಿ ಸರ್, ವಿ ಹ್ಯಾವ್ ಸೆಟ್ ಆಫ್ ಇನ್ಫಾರ್ಮೇಶನ್, some are against your government, some are related to your government, some are not related to your government. Okay, ಅಂದಾಗ he used to say, ನೋಡಿ ಇಲ್ಲಿರೋ ಇನ್ಫಾರ್ಮೇಶನ್ 1 ಇದು ಬೇಡ, it says what we are doing wrong. ಇನ್ನೊಂದು ಇನ್ಫಾರ್ಮೇಶನ್ 5th ಇದು ಬೇಡ ಅಂತ. ಹಿಂದೆ ಏನ್ ಮಾಡ್ತಿದ್ ಗೊತ್ತಾ, ಫಸ್ಟ್ ಪೇಜ್ ಅಲ್ಲಿ ಖಾಲಿ ಬಿಡೋದು, ದಿಸ್ ಇನ್ಫಾರ್ಮೇಶನ್ ವಾಸ್ ಸೆನ್ಸರ್ಡ್ ಬೈ ಸೋನಿಯಾ ಗಾಂಧಿ, ಸಾರಿ ಯಾರು, ಸಂಜಯ್, ಈ ತರ ಕೊಡ್ತಿದ್ರು. ಸೊ ದಟ್ ವಾಸ್ ದ ಡೇರಿಂಗ್ ಆಫ್ ದ ಹಿಂದೂ ಆ ಟೈಮ್ ಇಂದಾನೆ. ಓಕೆ, ಈ ತರ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಗವರ್ಮೆಂಟ್ ಸೆನ್ಸರ್ ಮಾಡಿದ್ರು. ಖಾಲಿ ಪೇಜ್ ಹಾಕಿದ್ದೀನಿ, ನಾನೇನು ಇನ್ಫಾರ್ಮೇಶನ್ ಹಾಕಿ. ದಟ್ ಈಸ್ ಹೌ ದೇ ಡಿಡ್. ಒಂದು ಎಕ್ಸಾಂಪಲ್ ಹೌ ಕ್ರಿಟಿಕಲ್ ಇಟ್ ವಾಸ್ ಅಬೌಟ್ ದ ಗವರ್ಮೆಂಟ್. ಓಕೆ, ಸೊ ಕರೆಂಟ್ ಅಫೇರ್ಸ್ ನ್ಯೂಸ್. Regional language. Regional language, Like which paper is good? ರೀಜನಲ್ ಲ್ಯಾಂಗ್ವೇಜ್ ಕನ್ನಡ. ನಿಮಗೆ ಕರ್ನಾಟಕದ
ಪ್ರಜಾವಾಣಿ ಚೆನ್ನಾಗಿದೆ ಅಂತ ಕೇಳಿದೀನಿ. ಆಕ್ಚುಲಿ ಟು ಬಿ ಫ್ರಾಂಕ್, ಐ ಆಮ್ ನಾಟ್ ವೆಲ್ ವರ್ಸ್ಡ್ ವಿತ್ ರೀಜನಲ್ ಪೇಪರ್ಸ್. ಐ ಡೋಂಟ್ ಸ್ಟಡಿ ಅಟ್ ಆಲ್. ಐ ಮೀನ್ ಕನ್ನಡ, ನಾನು KPSC ವಾಸ್ ನೆವರ್ ಮೈ ಡ್ರೀಮ್, ಸೊ ಐ ಡಿಂಟ್ ಸ್ಟಡಿ. ಓಕೆ, ಅದನ್ನ ಐ ವಿಲ್ ಲೆಟ್ ಯು ನೋ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಪೇಪರ್ ಒಳಗಡೆ But reading the regional language is more needed for it. UPSC, it's not needed. Okay, it is needed only when if you go for interview. Interview ಅಂತಂದ್ರೆ ಈಗ ನೀವು ಮೇನ್ಸ್ ಕ್ವಾಲಿಫೈ ಮಾಡಿದ್ರೆ, ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿ ಮೇನ್ಸ್ ಆಗಿದೆ, ನೆಕ್ಸ್ಟ್ ಇಂಟರ್ವ್ಯೂ ಹೋಗ್ಬೇಕು. ಇಂಟರ್ವ್ಯೂ ಹೋದಾಗ ಇಂಟರ್ವ್ಯೂ ಪ್ಯಾನಲ್ ಕೂತಿರೋರು ಏನ್ ಮಾಡ್ತಾರೆ, ದೇ ವಿಲ್ ಯೂಶಲಿ ಆಸ್ಕ್ ಸಮಥಿಂಗ್ ರಿಲೇಟೆಡ್ ಅಬೌಟ್ ಯುವರ್ ರೀಜನ್. ನಿಮ್ ರೀಜನ್ ಅಲ್ಲಿ ಏನ್ ನಡೀತಿದೆ? ಸೊ ನಮ್ ರೀಜನ್ ಅಲ್ಲಿ ನಡೀತಿರೋದೆಲ್ಲ ಎಲ್ಲಿ ಜಾಸ್ತಿ ಕೊಡ್ತಾರೆ? ನ್ಯಾಷನಲ್ ನ್ಯೂಸ್ ಪೇಪರ್ ಅಲ್ಲಿ ಮಾತ್ರ ಕೊಡೋದಿಲ್ಲ. ಸೊ ರೀಜನಲ್ ಪೇಪರ್ ಅಲ್ಲಿ ಕೊಡ್ತಾರೆ. ಆ ಟೈಮ್ ಅಲ್ಲಿ ಕನ್ನಡ ರೀಜನಲ್ ನ್ಯೂಸ್ ಪೇಪರ್ ಹೋಗೋದು ತುಂಬಾ ಕಂಪಲ್ಸರಿ, ಅಥವಾ ಒಂಥರ ಬೆಟರ್, ಗುಡ್. ನಿಮ್ಗೆ ಏನ್ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ. ಬಿಟ್ರೆ I don't recommend you to study the regional papers if you are planning for UPSC. Okay, thoroughly on. Okay, so paper and takshana multiple pages, but the first page, yenen first page al baruttalla, everything is important for me. Okay, if I am preparing for UPSC, hang over the content. So first page al yenen barutte, everything is important. You have to see what exactly are coming in the first pages. Small, large, whatsoever the news is. Okay, it may take some small portion, ಕೆಲವೊಂದ್ ಸಾರಿ large portion ತಗೋತಾರೆ. ಬಟ್ nowadays ಏನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ಅಡ್ವರ್ಟೈಸ್ಮೆಂಟ್ ಫಸ್ಟ್ ಪೇಜ್ ತುಂಬಿಟ್ಟಿರುತ್ತೆ. ಓಕೆ, ಇಲ್ಲಿ ದ ಹಿಂದೂ ಅಂತ ಬರೋದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಆ ನ್ಯೂಸ್, ಆ ಪೇಜ್ ಇಂದ ಓದಿ ನ್ಯೂಸ್ ಫಸ್ಟ್ ಪೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಪೇಜ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಕಮ್ಸ್ ಎಡಿಟೋರಿಯಲ್. ಓಕೆ, ಸೊ ಎಡಿಟೋರಿಯಲ್ ಪೇಜ್ ಈ ತರ ಡಿವೈಡ್ ಆಗಿರುತ್ತೆ. Okay, 2 main editorial and 2 micro editorials. Okay, editorial page ಒಳಗಡೆ ಇಲ್ಲಿ ಯಾವ್ದು ಬಂದಿರುತ್ತೆ? See, these both are important. Okay, both are important. ಎದ್ರ ಮೇಲಾದ್ರೂ ಬರ್ಲಿ. Sometime it may come about data protection bill, sometime it will come about RTI, then constitutional ಯಾವ್ದೋ ಮೇಜರ್ ಅಮೆಂಡ್ಮೆಂಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ಇರುತ್ತೆ. Okay, so ಈ ಪಾರ್ಟ್ ಅಲ್ಲಿ ಬರೋದು you have to study. Then ಇಲ್ಲಿ ಜನರಲಿ ಈ ಪಾರ್ಟ್ ಅಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಅಂದ್ರೆ ಯಾವ್ದೋ ಒಂದು ಕಂಟ್ರಿ ಏನ್ ಮಾಡ್ತಿದೆ. ಓಕೆ, ಸೊ ಸಿರಿಯಾದಲ್ಲಿ ಏನ್ ನಡೀತಿದೆ, ಅಥವಾ ಇರಾಕ್ ಅಲ್ಲಿ ಏನ್ ನಡೀತಿದೆ, ಇಸ್ರೇಲ್ ಅಲ್ಲಿ ಏನ್ ನಡೀತಿದೆ, ಬಿಟ್ವೀನ್ ದ ಪ್ಯಾಲೆಸ್ಟೈನ್ ಅಂಡ್ ಆಲ್, ಆ ತರ ಸ್ಮಾಲ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಯೂಶುವಲಿ, ಓಕೆ, ನಾನು ಹೇಳ್ತಿರೋದು ಯಾವ್ದು ಹಾರ್ಡ್ ಕೋರ್ ರೂಲ್ ಅಲ್ಲ, ಜಸ್ಟ್ ಜನರಲಿ ಏನೇನ್ ಬಂದಿರುತ್ತೆ. ಈ ಪಾರ್ಟ್ ಅಲ್ಲಿ ಏನ್ ಬರುತ್ತೆ, ಇನ್ಫ್ಲೇಷನ್ ಎಷ್ಟಿದೆ, ಎಷ್ಟ್ ಆಗ್ಬೇಕಾಗಿತ್ತು, ಹೆಂಗ್ ಗೌರ್ಮೆಂಟ್ ಮ್ಯಾನೇಜ್ ಮಾಡ್ಬೇಕಾಗಿತ್ತು, ಇನ್ ವೆರಿ ಶಾರ್ಟ್ ಅಂಡ್ ಸ್ನ್ಯಾಪ್ ವೇ. ಓಕೆ, ಕೊಡ್ತಾರೆ. ಈ ಪರ್ಟಿಕ್ಯುಲರ್ ಸೆಕ್ಷನ್ ಯಾಕೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ? ಒಂದು, ನಾಲೆಜ್ ಅಕ್ಯುಮುಲೇಷನ್. ಎನಿವೇ ನ್ಯೂಸ್ ಪೇಪರ್ ಅಲ್ಲಿ ಯಾವ ಪಾರ್ಟ್ ಓದಿದ್ರು ನಾಲೆಜ್ ಬರ್ತಿದೆ, ನೋ ಇಶ್ಯೂ. ಈ ಪಾರ್ಟ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ, ನಿಮ್ಮ CSAT ಒಳಗಡೆ ಯು ಹ್ಯಾವ್ ಕಂಪ್ರಹೆನ್ಷನ್. ಕಾಂಪ್ರಹೆನ್ಷನ್ ಅಪ್ಪ ಅಂತಂದ್ರೆ ಒಂದು ಸ್ಮಾಲ್ ಪ್ಯಾರಾ ಇರುತ್ತೆ, ಫಾಲೋಡ್ ಬೈ ಯು ಹ್ಯಾವ್ 1 or 2 questions or sometimes 3 questions. ಆ ಪ್ಯಾರಾಸ್ ಏನಾಗ್ತವೆ, ಕೆಲವೊಂದ್ ಸರಿ ಇಲ್ಲಿರೋ ಥಿಂಗ್ಸ್ ನ ಎತ್ತಿರ್ತಾರೆ ಡೈರೆಕ್ಟ್. ಓಕೆ, ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಎನ್ವಿರಾನ್ಮೆಂಟ್ ಬಗ್ಗೆ ರಿಲೇಟೆಡ್ ಇಲ್ಲಿರೋ ಥಿಂಗನ್ನೇ ಎತ್ತಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ CSAT ಅಲ್ಲಿ. ಅರ್ಥ ಆಯ್ತಾ? ಕಾಂಪ್ರಹೆನ್ಷನ್ ಒಳಗಡೆ ಇಟ್ ವಿಲ್ ಹೆಲ್ಪ್ ಯು ಅಂಡ್ ಫಾಸ್ಟ್ ಆಗಿ ಓದೋದು. ಅಲ್ಲಿ ಕಾಂಪ್ರಹೆನ್ಷನ್ ದಾಗ ಬರೋ ಪ್ಯಾಸೇಜ್ ಆಗಿರ್ಬೋದು, ಇಲ್ಲಿ ಕೊಟ್ಟಿರೋ ಪ್ಯಾಸೇಜ್ ಏನಾಗಿದಾವೆ, ದೇ ಆರ್ ಸಿಮಿಲರ್, ಕಂಪ್ಯಾರಬಲ್. ಅದ್ರ ಸಲುವಾಗಿ ದೇ ಆರ್ ರೆಕಮೆಂಡೆಡ್ ಟು ಸ್ಟಡಿ. ಓಕೆ, ಇಲ್ಲಂತೂ ಲಾರ್ಜ್ 2 ಎಡಿಟೋರಿಯಲ್ಸ್ ಇದ್ದೇ ಇರುತ್ತೆ. ಓಕೆ, ದೆನ್ ಹೌ ವಿಲ್ ಎಡಿಟೋರಿಯಲ್ ಹೆಲ್ಪ್ ಯು? ಹೌ ವಿಲ್ ಎಡಿಟೋರಿಯಲ್ ಹೆಲ್ಪ್? ಎಡಿಟೋರಿಯಲ್ ನಿಮ್ಗೆ ಫಸ್ಟ್ ಹೆಂಗ್ ಹೆಲ್ಪ್ ಮಾಡುತ್ತಪ್ಪ ಅಂತಂದ್ರೆ, ಫಸ್ಟ್ ನ್ಯೂಸ್ ಅಲ್ಲಿ ಏನಿದೆ ಅಂತ ತಿಳಿಸುತ್ತೆ. ಅಂದ್ರೆ ಕರೆಂಟ್ಲಿ ಡಿಸ್ಕಷನ್ ಅಲ್ಲಿ ಇರೋ ಟಾಪಿಕ್ ಯಾವುದು, ಇಟ್ ವಿಲ್ ಟೆಲ್ ಯು ಫಸ್ಟ್ ಥಿಂಗ್. ಸೆಕೆಂಡ್, ಇಟ್ ವಿಲ್ ಗ್ರೇಟ್ಲಿ ಹೆಲ್ಪ್ ಯು ಟು ಹೌ ಟು ರೈಟ್ ಮೇನ್ಸ್, ಮೇನ್ಸ್ ಪೇಪರ್ಸ್. ಮೇನ್ಸ್ ಅಲ್ಲಿ ಯಾವ್ದಾದ್ರು ಕ್ವಶನ್ ಬಂದಾಗ ನೀವು ನೋಡ್ಬೇಕು, ಇಲ್ಲೊಂದು ಟಾಪಿಕ್ ಇರುತ್ತೆ, ಆ ಟಾಪಿಕ್ ಬಗ್ಗೆ ಫಸ್ಟ್ ಆಥರ್ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತಾರೆ 1 3 4 ಲೈನ್ ಅಲ್ಲಿ. ನೆಕ್ಸ್ಟ್ ಹಿ ವಿಲ್ ಕಮ್ ಟು ದಿ ಇನ್ವಾಲ್ವ್ಡ್ ಏರಿಯಾಸ್, ಅಥವಾ ಇನ್ವಾಲ್ವ್ಡ್ ಇಂಟ್ರೆಸ್ಟ್ ಎಲ್ಲೆಲ್ಲಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ಲಾಸ್ಟ್ ಒಂದು ಸ್ಮಾಲ್ ಕನ್ಕ್ಲೂಷನ್ ಕೊಡ್ತಾರೆ. ಓಕೆ, ಸೊ ಇದೇ ಪ್ಯಾಟರ್ನ್ ನೀವು ಎಕ್ಸಾಮ್ ಅಲ್ಲೂ ಫಾಲೋ ಮಾಡಿ. ಓಕೆ, ಅವ್ರು ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ ಆಗಿರ್ಬೋದು, ದ ವೇ ದೇ ಅನಲೈಸ್ ಪರ್ಟಿಕ್ಯುಲರ್ ಎಂಟಿಟಿ, ಆ ಟಾಪಿಕ್ ನ ಹೆಂಗೆ ಅನಲೈಸ್ ಮಾಡ್ತಾರೆ, ಆಲ್ ದೋಸ್ ಥಿಂಗ್ಸ್ ನ ನೀವು ಕಲ್ಕೋಬೇಕು. ಎಲ್ಲಿಂದ? ಎಡಿಟೋರಿಯಲ್ ಇಂದ. ಓಕೆ, ಥರ್ಡ್ ಒನ್, ಕೆಲವೊಂದ್ಸರಿ ಎಡಿಟೋರಿಯಲ್ ಡೇಟಾಸ್ ಬರ್ತಾರೆ. ಓಕೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅದ್ರದ್ದು ರಿಲೇಟೆಡ್ ಬಂದಿರುತ್ತೆ, ಇಲ್ಲ ಕನ್ಸ್ಯೂಮರ್ ಪ್ರೈಸ್ ರಿಲೇಟೆಡ್ ಏನೇನಾಗಿರುತ್ತೆ ಡಾಟಾಸ್ ಅವು ಇರ್ತವೆ. ದಟ್ ಡಾಟಾಸ್ ಯು ಕ್ಯಾನ್ ಟೇಕ್ ಫ್ರಮ್ ದ ಎಡಿಟೋರಿಯಲ್. ಓಕೆ, ಬಟ್ ಲೆಟ್ ಮಿ ಟೆಲ್ ಯು, ಎಡಿಟೋರಿಯಲ್ ಇಂದ ನಿಮ್ಗೆ ಪ್ರಿಲಿಮ್ಸ್ ಗೆ ಡೈರೆಕ್ಟ್ ಆಗಿ ಏನು ಹೆಲ್ಪ್ ಆಗಲ್ಲ.
ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಎಡಿಟೋರಿಯಲ್ ಇಂದ ಡೈರೆಕ್ಟ್ ಆಗಿ ಏನು ಹೆಲ್ಪ್ ಆಗಿಲ್ಲ. ಓಕೆ, ನಾನು ಡೈಲಿ ಎಡಿಟೋರಿಯಲ್ ಓದಿದೆ ಸರ್, ಬಟ್ ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತದೆ. ಆಫ್ ಕೋರ್ಸ್ ರಿಲೇಟೆಡ್ ಇಲ್ಲ ಎರಡು. ಎಡಿಟೋರಿಯಲ್ ಗ್ರೇಟ್ಲಿ ಹೆಲ್ಪ್ಸ್ ಯು ಟು ಕ್ವಾಲಿಫೈ ಮೇನ್ಸ್. ಮೇನ್ಸ್ ಅಲ್ಲಿ ಹೆಂಗ್ ಆನ್ಸರ್ ಬರೀಬೇಕು, ಮೇನ್ಸ್ ಅಲ್ಲಿ ಹೆಂಗ್ ಥಿಂಗ್ಸ್ ನ ತಗೊಂಡು ಹೋಗ್ಬೇಕು, ಅದ್ರ ಬಗ್ಗೆನೇ ಫೋಕಸ್ ಮಾಡಿರ್ತಾರೆ ಎಲ್ಲಿ, ಎಡಿಟೋರಿಯಲ್ ಅಲ್ಲಿ. ಅದರ್ವೈಸ್ ಯು ಮೇ ಫೈಂಡ್ ಸಮ್ ಡೇಟಾಸ್ ಓನ್ಲಿ ವಿಚ್ ವಿಲ್ ಸಿ. ಡೇಟಾಸ್ ತಗೊಂಡು ಏನ್ ಮಾಡ್ತಾರೆ ನೀವು, ಎಂಡ್ ಆಫ್ ದ ಡೇ ಯು ವಿಲ್ ಎನ್ರಿಚ್ ಯುವರ್ ಆನ್ಸರ್ಸ್ ಓನ್ಲಿ. ಪ್ರಿಲಿಮ್ಸ್ ಅಲ್ಲಿ ನೀವು ಏನು ಡೇಟಾ ತಗೊಂಡಲ್ಲಿ ಹಾಕಂಗಿರಂಗಿಲ್ಲ. ಅಲ್ಲಿರೋದು ಸರಿನಾ ತಪ್ಪ, ಆಪ್ಷನ್ ಯಾವ್ದು ಹಾಕ್ಬೇಕು, ಬಬಲ್ ಮಾಡ್ಬೇಕು, ಬರ್ಬೇಕಷ್ಟೇ. ಓಕೆ, ಸೊ ಅಗೇನ್ ಇಟ್ ವಿಲ್ ಟೆಲ್ ಯು ವಾಟ್ ನ್ಯೂಸ್ ಅಲ್ಲಿ ಏನಿದೆ ಟಾಪಿಕ್. ಹಾ, ಅಲ್ಲಿಂದ ಟಾಪಿಕ್ ತಗೋಬೇಕು. ಆ ಟಾಪಿಕ್ ತಗೊಂಡು ಸ್ಟ್ಯಾಟಿಕಲ್ ಹೋಗಿ ಹೋಗ್ಬೇಕು. ಏನಿದೆ ಇದ್ರ ರಿಲೇಟೆಡ್ ಪೊಲಿಟಿಕಲಿ, ಯಾವ್ದು ಪಾಲಿಟಿ ಬುಕ್, ಯಾವ್ದೋ ಒಂದು ಗವರ್ನರ್ ಬಗ್ಗೆ ಬಂದಿರ್ತದೆ. ಗವರ್ನರ್ ಆಫ್ ತಮಿಳ್ನಾಡು ಮತ್ತೆ ಸಿಎಂ ಆಫ್ ತಮಿಳ್ನಾಡು ಜಗಳ ನಡೀತಿದೆ. ನ್ಯೂಸ್ ಬಂತ, ನೀವು ಎಡಿಟೋರಿಯಲ್ ಓದೋಕ್ಕಿಂತ ಮುಂಚೆ ಗವರ್ನರ್ದು ಪವರ್ ಏನೇನು, ವಾಟ್ ಆರ್ ದ ಲಿಮಿಟೇಷನ್ಸ್ ಟು ದ ಪವರ್ ಆಫ್ ಗವರ್ನರ್, ದೆನ್ ಸಿಎಂ ಮತ್ತೆ ಗವರ್ನರ್ ನಡುವೆ ರಿಲೇಷನ್ ಹೆಂಗಿರ್ಬೇಕು ಆಕ್ಚುಲಿ. ಸೊ ಸ್ಟ್ಯಾಟಿಕ್ ಓದಿದ್ರ, ದೆನ್ ಯು ಕಮ್ ಅಂಡ್ ಸಿ ಹೌ ಇಟ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಇನ್ ದ ರಿಯಾಲಿಟಿ. That is how current affairs will help you. If you don't have base, if you don't have statics, current affairs will make no help. Current affairs it is just a set of information. Okay, so first one ಯಾವುದು, ಫಸ್ಟ್ ಪೇಜ್ ಎನಿವೇ ಇಂಪಾರ್ಟೆಂಟ್. ಫಸ್ಟ್ ಪೇಜ್ ಅಲ್ಲಿ ಏನೇನ್ ಬರುತ್ತೋ ಅದನ್ನ ನೀವು ಒಂದು ಐಡಿಯಾ ಇರ್ಬೇಕು ನಿಮಗೆ. ಓಕೆ, ಇಂಡಿಯಾ ಅನ್ನೋ ಹೆಸರು ಚೇಂಜ್ ಮಾಡಿ ಭಾರತ ಅಂತ ಮಾಡ್ತಿರ್ತಾರೆ. ದಟ್ ಶುಡ್ ಬಿ ದ ಥಿಂಗ್. ಓಕೆ, ದೆನ್ ಒನ್ ನೇಷನ್, ದಿಸ್ ಇಸ್ ದ ಇಶ್ಯೂ. ಓಕೆ, ಸೊ ಯಾಕೆ ಸಿ ನಾವು ಇಂಡಿಯಾದಲ್ಲಿ 1947 ಇಂದಾನು ಸೇಮ್ ಇತ್ತ. 1947 ಇಂದಾನು ಎಲ್ಲೋ ಒಂದ್ ಕಡೆ ಲೋಕಸಭಾ ನಡೀತಿರುತ್ತೆ, ಇನ್ನೊಂದ್ ಕಡೆ ಯಾವ್ದೋ ಸ್ಟೇಟ್ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತಾ ಇರುತ್ತೆ. ಇದೇ ತರ ಇತ್ತ ಸಿನ್ಸ್ ಫ್ರಮ್ ದ ಇಂಡಿಪೆಂಡೆನ್ಸ್? ಇಟ್ ವಾಸ್ ನಾಟ್ ದೇರ್. ಓಕೆ, ಐ ಥಿಂಕ್ ಇನ್ 1970s ಆದ್ಮೇಲಿಂದ ಡಿಫ್ರೆಂಟ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಎಲೆಕ್ಷನ್ಸ್ ನಡೆಯೋದು, ಮತ್ತೆ ಲೋಕಸಭಾ ಎಲೆಕ್ಷನ್ಸ್ ಬೇರೆ ಟೈಮ್ ಅಲ್ಲಿ ನಡೆಯೋದು ಶುರು ಆಯ್ತು. ಯಾಕೆ? ಅವಾಗಿನ ಪೊಲಿಟಿಕಲ್ ಇಶ್ಯೂಸ್ ಆತರ ಇತ್ತು. ಅದನ್ನ ನಾನು ಡಿಸ್ಕಷನ್ ಮಾಡಲ್ಲ, ಜಸ್ಟ್ ಐ ಆಮ್ ಟೆಲಿಂಗ್ ಯು ದಟ್ ಇಸ್ ವಾಟ್ ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್. ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಯಾಕೆ ಬಂತು? ದೆನ್ ವಿ ಹ್ಯಾವ್ ಅನದರ್ ಥಿಂಗ್, ಯಾವುದು? ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ಫಾರ್ ಸಿವಿಲ್ ಕೋಡ್? ಸೊ ಸಿವಿಲ್ ಕೋಡ್ ಅಂತ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು. ಓಕೆ, ವಿ ವಾಂಟ್ ಅಂತಿದ್ದೀರಾ, ಬಟ್ ವಾಟ್ ಅಬೌಟ್ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್? ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್, ಸಿವಿಲ್ ಕೋಡ್, ಕ್ರಿಮಿನಲ್ ಕೋಡ್ ಡಿಫರೆನ್ಸ್ ಹೇಳಿ. ಸಿವಿಲ್ ಕೋಡ್ ಅಲ್ಲಿ ಏನ್ ಡಿಸ್ಕಷನ್ ಮಾಡ್ತೀವಿ ನಾವು? ಮ್ಯಾರೇಜ್, ಸಕ್ಸೆಷನ್, ಡಿವೋರ್ಸ್, ಓಕೆ, ಟ್ರಾನ್ಸ್ಫರ್ ಆಫ್ ರೈಟ್ಸ್ ಫ್ರಮ್ ದ ಪೇರೆಂಟ್ಸ್ ಟು ದಿ ಚಿಲ್ಡ್ರನ್, ಸಿವಿಲ್ ಇವೆಲ್ಲ. ಡಿವಿಷನ್ ಆಫ್ ಪ್ರಾಪರ್ಟಿ, ಸಿವಿಲ್ ಕೇಸಸ್. ಕ್ರಿಮಿನಲ್ ಕೇಸಸ್ ಅಂದ್ರೆ ಯಾರಾದ್ರೂ ಕೊಲೆ ಮಾಡೋದು, ದರೋಡೆ ಮಾಡೋದು, ರೇಪ್ ಮಾಡೋದು, ಮರ್ಡರ್, ಆಲ್ ದೋಸ್ ಥಿಂಗ್ಸ್ ಅವೇನಿದಾವಲ್ಲ, ದೇ ಆರ್ ದ ಕ್ರಿಮಿನಲ್ ಆಕ್ಟಿವಿಟಿ. ಓಕೆ, ಈ ಸಿವಿಲ್ ಆಕ್ಟಿವಿಟಿ, ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ವಿ ವಾಂಟ್ ಟು ಟ್ರೀಟ್ ಆಲ್ ದ ರಿಲಿಜನ್ಸ್ ಈಕ್ವಲಿ. ಫಾರ್ ಎಕ್ಸಾಂಪಲ್, ಹಿಂದೂದೊಳಗಡೆ ಯಾವ ತರ ಮ್ಯಾರೇಜ್ ಆಗುತ್ತೋ, ಮತ್ತೆ ಕ್ರಿಶ್ಚಿಯನ್ ಒಳಗಡೆ ಹೆಂಗಾಗುತ್ತೋ, ಮುಸ್ಲಿಂ ಒಳಗಡೆ ಹೆಂಗಾಗುತ್ತೋ, ಮ್ಯಾರೇಜ್ ಸೇಮ್ ಇದಾವ, ಡಿಫ್ರೆಂಟ್ ಇದಾವ, ಪ್ರಾಕ್ಟೀಸಸ್ ಆರ್ ಡಿಫ್ರೆಂಟ್. ಓಕೆ, ಸೊ ನಾವ್ ಅದನ್ನೆಲ್ಲ ಮಾಡಿ ಒಂದೇ ಪ್ರೊಸೆಸ್ ಮಾಡ್ತಿದ್ವಿ. ದಟ್ ಈಸ್ UCC ಫಸ್ಟ್. ಅಂದ್ರೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, ನಾವು ಮ್ಯಾರೇಜ್ ನೇ ಫೋಕಸ್ ಮಾಡ್ತಿಲ್ಲ, ಜಸ್ಟ್ ಐಮ್ ಟೆಲಿಂಗ್ ಯು. ದೆನ್ ಡಿವೋರ್ಸ್, ಹಿಂದೂಸ್ ಅಲ್ಲಿ ಒಂಥರ, ಕ್ರಿಶ್ಚಿಯಾನಿಟಿಲಿ ಒಂಥರ, ಮುಸ್ಲಿಂ ಅಲ್ಲಿ ಒಂಥರ. ನಾವು ಅದಕ್ಕೊಂದು ಕಾಮನ್ ಮಾಡೋಣ, ಕಾಮನ್ ಡಿವೋರ್ಸ್ ಪ್ರೋಸೆಸ್ ಮಾಡೋಣ. ಓಕೆ, ಹಸ್ಬೆಂಡ್ ಇಂದ ವೈಫ್ಗೆ ಎಷ್ಟು ಮೇಂಟೆನೆನ್ಸ್ ಹೋಗ್ಬೇಕು, ಅಲ್ಲಿ ಮಗು ಇದ್ರೆ ಅವ್ರ ಕಸ್ಟಡಿ ಯಾರಿಗ ಹೋಗ್ಬೇಕು, ಆಲ್ ದೋಸ್ ಥಿಂಗ್ಸ್ ಎಲ್ಲಾ ರಿಲಿಜನ್ ಅಲ್ಲಿ ಬೇರೆ ಬೇರೆ ಇದೆ, ಅದನ್ನ ಕಾಮನ್ ಮಾಡೋಣ. ಬಟ್ ಅಕಸ್ಮಾತ್ ಆಗಿ ಯಾರಾದ್ರೂ ಒಬ್ಬ ಹಿಂದೂ ಮರ್ಡರ್ ಮಾಡ್ಲಿ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡ್ಲಿ, ಒಬ್ಬ ಕ್ರಿಶ್ಚಿಯನ್ ಪರ್ಸನ್ ಮರ್ಡರ್ ಮಾಡ್ಲಿ, ಶಿಕ್ಷೆ ಹೆಂಗಿದೆ? ಸೇಮ್ ಇದೆನಾ, ಡಿಫ್ರೆಂಟ್ ಇದೆನಾ? ಸೇಮ್ ಇದೆ. ಸೊ ವಿ ಆಲ್ರೆಡಿ ಹ್ಯಾವ್ ಅ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್, ವಿ ಆಲ್ರೆಡಿ ಹ್ಯಾವ್ ಇಟ್. ಬಟ್ ವೆನ್ ಡಿಡ್ ವಿ ಗೆಟ್ ಇಟ್? ಯಾವಾಗಿಂದ ನಮ್ಮ ಇಂಡಿಯಾದಲ್ಲಿ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಸ್ಟಾರ್ಟ್ ಆಯ್ತು? ರೈಟ್ ಫ್ರಮ್ ದ ಇಂಡಿಪೆಂಡೆನ್ಸ್? ನೋ, ವೆಲ್ ಬಿಫೋರ್ ಇಂಡಿಪೆಂಡೆನ್ಸ್. 1860, during the time of British rule, they will come up with something called IPC, Indian Penal Code. In Indian Penal Code, they will treat all the Indians equally if they commit any criminal thing. ಯಾರು? ಬ್ರಿಟಿಷ್ ಪೀರಿಯಡ್ ಸ್ಟಾರ್ಟ್ ಮಾಡಿದ್ರು. ಇವತ್ತಿಗೂ ಯಾವ್ದಾದ್ರು ಪೊಲೀಸ್ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರೆ ಯಾವ ಚಾರ್ಜಸ್ ಹಾಕ್ತಾರೆ? IPC ಸೆಕ್ಷನ್ 499, IPC ಸೆಕ್ಷನ್ 302, ಅಟೆಂಪ್ಟ್ ಟು ಮರ್ಡರ್. ಓಕೆ, ಸೊ ಬ್ರಿಟಿಷ್ ಕೊಟ್ಟೋಗಿರೋ IPC ನಾವ್ ಇವತ್ತಿಗೆ ಯೂಸ್ ಮಾಡ್ತಿದೀವಿ.
ಓಕೆ, ಅದ್ರಲ್ಲಿ ಎಲ್ಲಾ ಚೇಂಜ್ ಮಾಡಿ ಹೊಸ IPC ಯೂಸ್ ಮಾಡಕ್ ನಮ್ಗೆ ಕೆಪಾಸಿಟಿ ಬಂದಿಲ್ಲ. ಸೊ ವಾಟ್ ವಿ ಡಿಡ್, IPC ನ ಏನ್ ಮಾಡಿದ್ವಿ, ಇಂಡಿಯನ್ ಪಿನಲ್ ಕೋಡ್ ನ ಚೇಂಜ್ ಮಾಡಿ ಭಾರತೀಯ ನ್ಯಾಯ ಸಂಹಿತಾ ಅಂತ ಮಾಡಿದ್ವಿ. ಸೊ ದೀಸ್ ಆರ್ ದ ಅದೇನೋ ಒಂದು ನಿಮ್ಗದು ನಾಲೆಜ್, ಬಟ್ ಅದ್ರ ಹಿಂದಿರೋದನ್ನ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಅದು ಸ್ಟೋರಿ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಬ್ರಿಟಿಷ್. ಓಕೆ, 1816 ಯಾಕೆ ಮಾಡಿದ್ರು, ದಟ್ಸ್ ಅ ಪಾರ್ಟ್ ಆಫ್ ಎ ಮಾಡರ್ನ್ ಇಂಡಿಯಾ. ಮಾಡರ್ನ್ ಇಂಡಿಯಾದಲ್ಲಿ 1860ಗಿನ ಮುಂಚೆ 1857 ರಿವೋಲ್ಟ್ ಆಗುತ್ತೆ ಇಂಡಿಯಾದಲ್ಲಿ. ಇಂಡಿಯನ್ಸ್ ಹಿಂಗೆ ರಿವೋಲ್ಟ್ ಮಾಡ್ತಾ ಕೂತ್ರೆ ಹೆಂಗೆ ಮ್ಯಾನೇಜ್ ಹೆಂಗ್ ಮಾಡೋದು ಇವ್ರನ್ನ. ಸೊ ಬ್ರಿಂಗ್ ದ ಲಾ, ಕಂಟ್ರೋಲ್ ದೆಮ್. 1860 IPC, ಬಟ್ 1860 IPC ಬಂದ ತಕ್ಷಣ ಒನ್ ಸೆಕ್ಷನ್ ಆಫ್ ಸೊಸೈಟಿ ವಾಸ್ ವೆರಿ ಮಚ್ ಹ್ಯಾಪಿ. ಯಾವುದು? ಲೋವರ್ ಸೆಕ್ಷನ್ ಆಫ್ ದ ಸೊಸೈಟಿ. ವರ್ಣ ಸಿಸ್ಟಮ್ ಅಲ್ಲಿ ಶೂದ್ರಸ್ ಅಂತ ಇರ್ತಾರಲ್ಲ, ದೋಸ್ ಪೀಪಲ್ ವರ್ ವೆರಿ ಹ್ಯಾಪಿ. ವೈ? ಬಿಕಾಸ್ IPC ಬರೋಕಿನ ಮುಂಚೆ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ ವರ್ಣ ಸಿಸ್ಟಮ್ ಇನ್ ಅವರ್ ಸೊಸೈಟಿ. ಓಕೆ, ಈ ವರ್ಣ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡಿದೀವಿ, ಬ್ರಾಹ್ಮಣಿಕಲ್ ಪೀಪಲ್ ನ ಟಾಪ್ ಅಲ್ಲಿ ಇಟ್ಟಿದೀವಿ. ದೆನ್ ನೆಕ್ಸ್ಟ್ ಯಾರು? ಯುದ್ಧ ಮಾಡೋರು ಯಾರು? ಕ್ಷತ್ರಿಯ. ವ್ಯಾಪಾರ ಮಾಡೋರು ವೈಶ್ಯ. ದೆನ್ ಈ 3 ಕ್ಲಾಸ್ ನ ಸರ್ವ್ ಮಾಡಕ್ಕಿರೋದು ಶೂದ್ರ. ಓಕೆ, ಸೊ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ಟಾಪ್ ಅಲ್ಲಿ ಇದ್ದಿದ್ದಾರು ಬ್ರಾಹ್ಮಿನ್ಸ್. ಆ ಬ್ರಾಹ್ಮಿನ್ಸ್ ಅಲ್ಲೇ ಒಬ್ರು ಪರ್ಸನ್ ಯಾರು ಬರ್ತಾರೆ, ಮನು ಅಂತ ಬರ್ತಾರೆ. ಮನು ಸ್ಮೃತಿ ಅಂತ ಬರ್ದು ಮನುಸ್ಮೃತಿ ಬರ್ದಿರ್ತಾರೆ ಬುಕ್. ಆ ಬುಕ್ ಅಲ್ಲಿ ಏನ್ ಮಾಡಿರ್ತಾರೆ, ಅಕಸ್ಮಾತ್ ಆಗಿ ಬ್ರಾಹ್ಮಿನ್ ಪರ್ಸನ್ ಏನಾದ್ರು ಬಿಗ್ ಮಿಸ್ಟೇಕ್ ಮಾಡಿದ್ರೆ ಅದು ಮಿಸ್ಟೇಕ್ ಅಲ್ಲ. ಇವನ್ ಇಫ್ ಈ ಕಮಿಟ್ ಅ ಮರ್ಡರ್ ಆಫ್ ಸಮ್ ಪರ್ಸನ್, ನೋ ಪ್ರಾಬ್ಲಮ್ ಅಟ್ ಆಲ್. Brahmin person, if he kill the Shudra, it is equal to killing a dog. No problem at all. No punishment should be given to Brahmin. That was the thing. But British ಬಂದ್ ಏನ್ ಮಾಡಿದ್ರು, all the classes of the society are treated equally. Okay, in that sense it was a reform. Okay, but in controlling the Indians from the revolt ಮಾಡಬಾರ್ದಂಗೆ ಕಂಟ್ರೋಲ್ ಮಾಡಿದಕ್ಕೆ it was operation in that sense. Okay, whatever British did in our India, it has both advantage and disadvantage. Okay, they started railways, they started building roads, they built lots of bridges. In that way it's a reform thing. But why did they build it? To mobilize the resources in a easier way. Nam country inda ಸ್ವತ್ತನ್ನ ಟ್ರೆಜರಿನ ಫಾಸ್ಟ್ ಆಗಿ ಲೂಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಪೋರ್ಟ್ಸ್ ಗೆ. ಪೋರ್ಟ್ ಇಂದ ದೆನ್ ಟು ಯುರೋಪ್, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಗೆ ಎಷ್ಟು ದುಡ್ಡು ತಗೊಂಡು ಹೋಗ್ತೀವಿ ಅದು ಮ್ಯಾಟರ್ ಆಗುತ್ತೆ. ಇಂಡಿಯಾದಲ್ಲಿ ಏನ್ ಡೆವಲಪ್ ಮಾಡ್ತೀವಿ ಅದು ಅಲ್ಲ. That was the thing which governors were telling to their subordinates. Focus in such a way that how much wealth you are going to take for Buckingham Palace. Queen Elizabeth na ಎಷ್ಟು ನೀವು ಖುಷಿ ಪಡಿಸ್ತೀರಾ, that is what matters. Not how much you will favor these people, Indians, no? Okay. So ನೋಡಿ, ಒಂದು UCC ಅಂತ ಬಂದ ತಕ್ಷಣ UCC ಬಂದ ತಕ್ಷಣ you should also question UCRC, ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಅಂದ್ರೆ ಏನು. ನನ್ನ ಕೋಡ್ ಬಂದಿದ್ದು ಯಾವಾಗ, ಯಾವ ಟೈಮ್ ಅಲ್ಲಿ ಬಂತು, ವಾಟ್ ವರ್ ದ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದೋಸ್ ಟೈಮ್. That is what makes your current affairs. Okay, so information, knowledge is separate and current affairs is separate. Okay, so first page ಮುಗಿಸ್ತೀರಿ, then editorial section, second area which you have to complete. Third important area ಯಾವುದು, ವರ್ಲ್ಡ್ ಪೇಜ್ ಇರುತ್ತೆ. ಅಂದ್ರೆ ವರ್ಲ್ಡ್ ಬಗ್ಗೆ ನ್ಯೂಸ್ ಇರ್ತಕ್ಕಂಥ ಪೇಜ್. Okay, ಆ ಪೇಜ್ ಅಲ್ಲಿ ಯು ಹ್ಯಾವ್ ಟು ಜಸ್ಟ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಈ ತರ ಕಾಲಮ್ ಮಾಡಿ ದೇ ವಿಲ್ ಗಿವ್ ಒಂದ್ 4 ಇನ್ಫಾರ್ಮೇಶನ್ ಇರುತ್ತೆ ಕಂಟ್ರಿಗಳ ಬಗ್ಗೆ. ಈ ಕಂಟ್ರಿದಲ್ಲಿ ಗೌರ್ಮೆಂಟ್ ಹತ್ರ ಅದಕ್ಕೆ ಮಿಲಿಟರಿ ರಿಪೋರ್ಟ್ ಟೇಕ್ ಮಾಡಿ. ಸೊ ಪ್ಯಾಲೆಸ್ಟೈನ್ ಇಂದ ಒಂದಿಷ್ಟು ಗನ್ಸು ಇಸ್ರೇಲ್ ಒಳಗ್ ಬಿದ್ದು, ಅಂದ್ರೆ ನೀವು ಓದ್ತಿರ ಇದನ್ನೆಲ್ಲ IR ಅಲ್ಲಿ ಓದ್ಬೇಕಾದಾಗ. ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಇನ್ಫಾರ್ಮೇಶನ್. ಹಂಗೆ ಒಂದು ಸಮ್ 8 to 10 ಒಂದು 3-4 ಲೈನ್ಸ್ ಇರುತ್ತೆ. ಆ ಲೈನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದ್ರ ಕೆಳಗಡೆ ಯಾವ್ದಾದ್ರು ಒಂದು ಮೇಜರ್ ಚೇಂಜಸ್ ಇನ್ ದ ವರ್ಲ್ಡ್. ಚೈನೀಸ್ ಪ್ರೆಸಿಡೆಂಟ್ US ಪ್ರೆಸಿಡೆಂಟ್ ಜೊತೆ ಏನೋ ಮಾತಾಡ್ತಿದ್ರು. ಓಕೆ, ಇಂಡಿಯನ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಜೊತೆ ಮಾತಾಡ್ತಿದ್ರು. G20 ದಲ್ಲಿ ಏನೇನು ನಡೀತಿದೆ, those things are discussed in the world page. So world page recently for last 2 to 3 years it is becoming important. Why? They are asking about 10 questions from international relations. That is why this world page is now becoming important. So ನೀವು ಡೈಲಿ ಏನ್ ಮಾಡಬೇಕು, ಸ್ಕಿಮ್ ಮಾಡ್ಕೊಂಡು ಹೋಗ್ಬೇಕು ಇನ್ಫಾರ್ಮೇಶನ್. ಮೇಲ್ ನೋಡ್ಕೊಂಡು ಹೋಗ್ಬೇಕು. ಯಾವ್ದು ನಿಮಗೆ ಡೈಲಿ ರಿಪಿಟೇಷನ್ ಆಗ್ತಿರುತ್ತೋ ಅದನ್ನ ಸ್ವಲ್ಪ ಫೋಕಸ್ ಮಾಡಿ. ಓಕೆ, ರಷ್ಯಾ ಯುಕ್ರೇನ್ ತರ ವಾರ್ ಆದ್ರೆ ಡೀಪ್ ಆಗುತ್ತೆ. ಓಕೆ, ನಾಟ್ ಆಲ್ ದ ಇನ್ಫಾರ್ಮೇಶನ್ ಇಸ್ ಮೇಡ್ ಟು ರೀಡ್ ಇನ್ ಡೆಪ್ತ್ ಆಗೋದು ಅವಶ್ಯಕತೆ ಇಲ್ಲ ಯಾವುದು ಈ ವರ್ಲ್ಡ್ ಪೇಜ್ ನ. ಬಟ್ ಡೈಲಿ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ. ದೆನ್ ಎಡಿಟೋರಿಯಲ್ ಒಳಗಡೆ ನೀವು ಏನ್ ಮಾಡ್ತೀರಾ, ಇಲ್ಲೂ ಈ ಸೆಕ್ಷನ್ ಓದ್ತೀರಾ, ದೆನ್ 2 ಮೆಗಾ ಎಡಿಟೋರಿಯಲ್ಸ್ ಯು ವಿಲ್ ಸ್ಟಡಿ. ಇದ್ರ ಕೆಳಗಡೆ ಲೆಟರ್ಸ್ ಟು ಎಡಿಟರ್ ಅಂತ ಇರುತ್ತೆ. ಕೆಳಗಡೆ ಲೆಟರ್ಸ್ ಟು ಎಡಿಟರ್. ಇದು ಏನಿರುತ್ತೆ ಅಂದ್ರೆ ಪ್ರೀವಿಯಸ್ ಡೇ ಬಂದಿರೋ ನ್ಯೂಸ್ ಪೇಪರ್ ಒಳಗಡೆ ಓದಿರೋರು ತಮ್ಮ ಒಪಿನಿಯನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನ ಇಲ್ಲಿ ಕೆಳಗಡೆ ಬರ್ದಿರ್ತಾರೆ.
ಓಕೆ, ಅದನ್ನ ಓದ್ಬೇಕು. ವಾಟ್ 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 ಇಟ್ ವಿಲ್ ಮೇಕ್ ಹೆಲ್ಪ್ ಫಾರ್ ಯು, ನಿಮ್ಗೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅದು? ಕಾಪಿ. ಓಕೆ, ನಾನು ಓದಿದ್ದೀನಿ, ನನಗೆ ಐಡಿಯಾಸ್ ಏನ್ ಬಂದಿದೆ, ಅವರು ಓದಿದ್ದಾರೆ, ಅವ್ರಿಗೆ ಯಾವ ತರ ಐಡಿಯಾ ಬಂದಿದೆ. ದಟ್ ವಿಲ್ ಹೆಲ್ಪ್ ಯು ಟು ನೋ ಆರ್ ಕಂಪೇರ್ ಯುವರ್ ಥಾಟ್ಸ್ ವಿತ್ ದ ಥಾಟ್ಸ್ ಆಫ್ ಸಮ್ ಇಂಟೆಲೆಕ್ಚುಯಲ್ ಪರ್ಸನ್. ಆಫ್ ಕೋರ್ಸ್ ಇವ್ರಿಗೆ ಎಷ್ಟೊಂದು ಲೆಟರ್ ಬಂದಿರ್ತವೆ, ಅಲ್ಲೊಂದು 4 ಜನ ಅಷ್ಟೇ ಹಾಕ್ಬೇಕಪ್ಪ ಅಂದ್ರೆ ದೇ ಶುಡ್ ಬಿ ಹ್ಯಾವಿಂಗ್ ಸಮ್ ಸೆನ್ಸ್ ಇನ್ ದೇರ್ ವರ್ಡ್ಸ್. ಅದನ್ನ ಓದಿದ್ರೆ ಕೆಲವೊಂದ್ ಸಾರಿ ಅಲ್ಲಿ ಬರೋ ವರ್ಡ್ಸ್ ನ ನೀವು ಮೇನ್ಸ್ ಅಲ್ಲಿ ಬರೋದ್ರ ಇಟ್ಸ್ ಗುಡ್, ನೋ ಪ್ರಾಬ್ಲಮ್. ಓಕೆ, ಅವ್ರು ಗೌರ್ಮೆಂಟ್ ನ ಕ್ರಿಟಿಸೈಸ್ ಮಾಡಿರ್ತಾರೆ, ಯಾವ ತರ ಕ್ರಿಟಿಸೈಸ್ ಮಾಡಿರ್ತಾರೆ. ಓಕೆ, ಸೊ ಬ್ರಾಡ್ ಆಗಿ ನಾನು ಈಗ ಹೇಳಿದ್ನಲ್ಲ 3 sections. ಫಸ್ಟ್ ಪೇಜ್, ಎಡಿಟೋರಿಯಲ್ ಪೇಜ್ ಅಂಡ್ ವರ್ಲ್ಡ್ ಪೇಜ್ ಆರ್ ದ ಪೇಜ್ ಯು ಶುಡ್ ನೆವರ್ ಮಿಸ್. ದೀಸ್ ಆರ್ ದ ಪೇಜಸ್ ಯು ಶುಡ್ ನೆವರ್ ಮಿಸ್. ಓಕೆ, ಇನ್ನೊಂದು ಈ ಎಡಿಟೋರಿಯಲ್ ಅಪೋಸಿಟ್ ಆಗಿ ಒಪೆಡ್ ಅಂತ ಇರುತ್ತೆ, ಒಪಿನಿಯನ್ಸ್ ಅಂಡ್ ಎಡಿಟೋರಿಯಲ್ ಅಂತ. ಅಲ್ಲಿ ಯೂಶುವಲಿ ಯಾವ್ದಾದ್ರು ಒಂದು ಸ್ಟೇಟ್ ಬಗ್ಗೆ ಬಂದಿರುತ್ತೆ, ತೆಲಂಗಾಣ ಬಗ್ಗೆ, ಅಲ್ಲಿರೋ ಗೌರ್ಮೆಂಟ್ ಏನ್ ಮಾಡ್ತಿದೆ ಅದು. ಬಟ್ ಅದೇ ಪೇಜ್ ಅಲ್ಲೇ ಕೆಳಗಡೆ ಇಲ್ಲೇ ಡಾಟಾ ಸೆಕ್ಷನ್ ಇರುತ್ತೆ. ಡಾಟಾ ಸೆಕ್ಷನ್ ಏನು, ರೀಸೆಂಟ್ ಆಗಿ ಜನ ಎಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ. ಓಕೆ, 2020ಗಿನ ಮುಂಚೆ ಎಷ್ಟು ಕಡಿಮೆ ಇತ್ತು, ಈಗ ಎಷ್ಟಿದೆ. ಓಕೆ, ಯಾವ್ಯಾವ ವೆಬ್ಸೈಟ್ಸ್ ನ ಜಾಸ್ತಿ ತೆಗಿತಿದ್ದಾರೆ, ಇನ್ ಕೇಸ್ ಇಫ್ ಇಟ್ ಇಸ್ ಅ ಫೇಮಸ್ ಒನ್. ಸೊ ಯಾವ್ಯಾವ ವೆಬ್ಸೈಟ್ ನ ಜಾಸ್ತಿ ನೋಡ್ತಿದ್ದಾರೆ. ಓಕೆ, ಸೊ ಇಂಟರ್ನೆಟ್ ಟೈಮ್ ಅಂತ ಹೇಳ್ತೀವಿ, ಇಂಟರ್ನೆಟ್ ಟೈಮ್ ಎಷ್ಟಿದೆ ಜನಗಳು. ಪೆಂಡಮಿಕ್ ಟೈಮ್ ಅಲ್ಲಿ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಪೆಂಡಮಿಕ್ ಟೈಮ್ ಅಲ್ಲಿ ಜಾಸ್ತಿ ಇತ್ತು. ಅದೇ ರೀತಿ ನೀವು ಫ್ರೆಂಡ್ಸ್ ಯಾರಾದ್ರೂ IT ಇದ್ರೆ ಕೇಳಿ, ಆ ಟೈಮ್ ಅಲ್ಲಿ ಇದ್ದವರು ಸಿಕ್ಕಾಪಟ್ಟೆ ಸ್ಯಾಲರೀಸ್ ತಗೊಂಡ್ರು. ಓಕೆ, 3-4 lakh ಅರ್ನ್ ಮಾಡ್ತಾರಲ್ಲ, ದೇ ವೆಂಟ್ ಫಾರ್ 15-20 lakhs per month per annum. ಬಟ್ ಈಗ ಏನಾಗ್ತಿದೆ, ಜನ ದೇ ಆರ್ ಗೋಯಿಂಗ್ ಫಾರ್ ವರ್ಕ್ ಔಟ್ಸೈಡ್. ಸೊ ಇಂಟರ್ನೆಟ್ ಯೂಸೇಜ್ ಇಸ್ ರೆಡ್ಯೂಸಿಂಗ್. ಸೊ IT ಸರ್ವಿಸಸ್ ಡಿಮಾಂಡ್ ಏನಾಗ್ತಿದೆ, ಸ್ಲೋಲಿ ಕಡಿಮೆ ಆಗ್ತಿದೆ. ಅಗೇನ್ ದ ವರ್ಲ್ಡ್ ಇಸ್ ಫಾಲಿಂಗ್ ಇನ್ ಟು ರಿಸರ್ಚ್, IT ಸೆಕ್ಟರ್ ಇಸ್ ಫಾಲಿಂಗ್ ಇನ್ ಟು ರಿಸರ್ಚ್. Other day I met one of my friend. He works in some consultancy. I asked him, ಈಗ ಹೆಂಗಿದೆ ನಾವು ಮಾರ್ಕೆಟ್? He said nothing. ಮೊದಲಿನಂಗೆ ಇಲ್ವೇ ಇಲ್ಲ. Pandemic time was the best time for the IT. Okay, ಯಾಕೆ IT ಯಾಕೆ? ಬಿಕಾಸ್ ದೇ ಆರ್ ಗಿವಿಂಗ್ ಯು ಇಂಟರ್ನೆಟ್ ಅಥವಾ ಡಿಜಿಟಲ್ ಸರ್ವಿಸಸ್ ಕೊಡ್ಬೇಕಂತಂದ್ರೆ ಏನು, ಜನಗಳು ಮನೇಲಿ ಕೂತ್ಕೊಂಡು ಇಂಟರ್ನೆಟ್ ನೋಡ್ತಿರ್ಬೇಕು. ಓಕೆ, ಈ ತರ ಯು ಹ್ಯಾವ್ ಟು ಕನೆಕ್ಟ್ ಇನ್ ದಿಸ್ ವೇ. ದೆನ್ ದೇರ್ ವಾಸ್ ಅದರ್ ಡೇ ಒಂದು ಥಾಲಿನಾಮಿಕ್ಸ್, ಅಂದ್ರೆ ಥಾಲಿ ನಾವು ಊಟ ತಿಂತೀವಲ್ಲ ಅದ್ರ ಮೇಲೆ ಒಂದು ಎಕನಾಮಿಕ್ ಕೊಟ್ಟು ಏನಂತ, ರೇಟ್ಸ್ ಆಫ್ ದಿ ಪ್ಲೇಟ್, 1 plate ಫುಡ್ 65% ಇನ್ಕ್ರೀಸ್ ಆಗಿದೆ. ರೇಟ್ 65% ಅಂದ್ರೆ 100 ರೂಪಾಯಿಗೆ ಸಿಗ್ತಕ್ಕಂತ 1 plate ಫುಡ್ ಈಗ ಅದೇ ಫುಡ್ ತಗೋಬೇಕಂದ್ರೆ 165 rupees ಆಗುತ್ತೆ. ಬಟ್ ಆ ಟೈಮ್ ಅಲ್ಲಿ ಸ್ಯಾಲರೀಸ್ 100 ರೂಪಾಯಿ ಸಿಕ್ತಂತವ್ರಿಗೆ ಈಗ ಬರೀ 137 ಆಗಿದೆ. 37% ಇನ್ಕ್ರಿಮೆಂಟ್ ಇನ್ ದ ವೇಜಸ್, ಬಟ್ 65% ರೈಸ್ ಇನ್ ದ ಫುಡ್. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಸೊಸೈಟಿಲಿ? ವಾಟ್ ಹಿ ವಿಲ್ ಪ್ಲಾನ್, ಅವ್ರು 165 rupees ಊಟ ಮಾಡ್ತಾರೆ, 137 ಮಾಡ್ತಾರ, 137 ಮಾಡ್ತಾರ. ಸೊ 165 ಅಂತ 37 ಮಿಡಲ್ ಎಷ್ಟಿದೆ ದುಡ್ಡು? 30 rupees ಆಫ್ ಫುಡ್ ಇಂಟೇಕ್ ನ ಕಡಿಮೆ ಮಾಡ್ತಾರೆ. ಅದ್ರೊಳಗಡೆ ನ್ಯೂಟ್ರಿಷನ್ ಫುಡ್ ಕಡಿಮೆ ಆಗುತ್ತೆ. ನ್ಯೂಟ್ರಿಷಸ್ ಫುಡ್ ಕಡಿಮೆ ಆದ್ರೆ ಹೆಲ್ತ್ ಕಾಂಪ್ಲೆಕ್ಸೈಟಿ ಆದ್ಮೇಲೆ ಗವರ್ಮೆಂಟ್ ಮೇಲೆ ಬರ್ಡನ್ ಟು ಎಕ್ಸ್ಪೆಂಡ್ ಆನ್ ದ ಹೆಲ್ತ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಟರ್ಮ್ ಥಿಂಗ್ಸ್ ನ ನೀವು ತೆಗಿಬೇಕು ನ್ಯೂಸ್ ಇಂದ ಓದಿ. ಸಿ ಫಸ್ಟ್ ಡೇ ಅಥವಾ ಫಸ್ಟ್ 2-3 months ಬರ್ದೇ ಇರ್ಬೋದು ಈ ತರ ಥಾಟ್ಸ್, ಬಟ್ ರಿಪೀಟೆಡ್ ಆಗಿ ನ್ಯೂಸ್ ಪೇಪರ್ ಓದಿದಾಗ ನಿಮ್ಗೆ ಒಂದು ಪರ್ಸ್ಪೆಕ್ಟಿವ್ ಡೆವಲಪ್ ಆಗುತ್ತೆ. ಅವಾಗ ಯುವರ್ ಸೆಲ್ಫ್ ವಿಲ್ ಬಿ ಇನ್ ಅ ಪೊಸಿಷನ್ ಟು ಡೆವಲಪ್ ದೋಸ್ ಥಿಂಗ್ಸ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ನೆಕ್ಸ್ಟ್ ಇನ್ನೊಂದು ಪೇಜ್, ಎಕನಾಮಿಕ್ ಪೇಜ್. ಆ ಎಕನಾಮಿಕ್ ಪೇಜ್ ಒಳಗಡೆ ರೀಸೆಂಟ್ ಆಗಿ ಯಾವ್ದಾದ್ರು ಕಂಪ್ನಿದು ಪ್ರಾಫಿಟ್ಸ್ ಎಷ್ಟಿದೆ, ಓಕೆ, ಯಾವ ಸೆಕ್ಟರ್ ಅಲ್ಲಿ ಗ್ರೋತ್ ಆಗ್ತಿದೆ. ಓಕೆ, so these are not compulsory areas, but that will give you some perspective in the sense ಇಂಡಿಯಾದು ರುಪಿ ಏನಾಗ್ತಿದೆ, ಫಾಲ್ ಆಗ್ತಿದೆ. ರುಪಿ ಫಾಲ್ ಆಗ್ತಿದೆ ಇನ್ ದ ಸೆನ್ಸ್ ರುಪಿಗೆ ವ್ಯಾಲ್ಯೂ ಕಡಿಮೆ ಆಗ್ತಿತ್ತು ವರ್ಲ್ಡ್ ಅಲ್ಲಿ. ಓಕೆ, ಸೊ ಮೊದ್ಲು ಏನಾಗ್ತಿತ್ತು, ಬರೀ 70 rupees ನ ತಗೊಂಡ್ ಹೋಗ್ಬಿಟ್ರೆ ನಮಗೆ $1 ಸಿಗ್ತಿತ್ತು. ಇವತ್ತು ಅದೇ $1 ನ ತಗೊಳಕ್ಕೆ ವಿ ಶುಡ್ ಗಿವ್ 82 rupees $1 ನ ತಗೊಳ್ಳಕ್ಕೆ. ಓಕೆ, ಸೊ ಕಂಡೀಷನ್ ಇಸ್ ದಿಸ್, ಅಂಡ್ ಇಂಡಿಯಾ ಇಸ್ ಗೋಯಿಂಗ್ ಟು ಸಮ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಕಂಟ್ರಿ ಪ್ರಾಡಕ್ಟ್ಸ್ ನಮ್ ಕಂಟ್ರಿ ಈಸಿಯಾಗಿ ಬರ್ತಾರೆ. ಸೊ ಏನಾಗುತ್ತೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಇಂಪೋರ್ಟ್ ಗೆ ಒತ್ತು ಕೊಟ್ಟಂಗಾಗುತ್ತೆ. ಆಲ್ರೆಡಿ ಅವರ್ ಮನಿ ಇಸ್ ಇನ್ ಕ್ರೈಸಿಸ್. ಓಕೆ, ನಾವು ಮತ್ತೆ ಏನಾದ್ರೂ ಇಂಪೋರ್ಟ್ ಗೆ ಒತ್ತು ಕೊಟ್ರೆ ಜನಗಳು ಏನ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಮತ್ತೆ ಹೋಗಿ ತಮ್ಮ ರುಪೀಸ್ ನ ಮಾರ್ಬಿಟ್ಟು ಜಾಸ್ತಿ ಡಾಲರ್ ತಗೊಳಕ್ ಹೋಗ್ತಾರೆ. ಅರ್ಥ ಆಗಿದ್ರೆ ಸರಿ, ಆಗಿಲ್ಲ ಅಂದ್ರೆ ಡೋಂಟ್ ವರಿ, ಎಕನಾಮಿ ಡೀಲ್ ಮಾಡ್ತಾರೆ. ಓಕೆ,
ಮತ್ತೆ ತಲೆ ಕೆಡಿಸ್ಕೋಬೇಡ್ರಿ, ಏನು ಹೇಳ್ಬಿಟ್ರೆ ಸ್ಟಾಪ್. ಓಕೆ, ಇಟ್ಸ್ ವೆರಿ ಸಿಂಪಲ್ ಕನ್ಸೆಪ್ಟ್, ಬಟ್ ನಿಮಗೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಗೊತ್ತಿಲ್ಲ ಅಷ್ಟೇ. ಓಕೆ, ಸೊ ನಾವೇನಾದ್ರೂ ಇಂಪೋರ್ಟಿಂಗ್ ಒತ್ತು ಕೊಟ್ರೆ ನಮ್ ರುಪಿ ಇನ್ನೂ ಜಾಸ್ತಿ ಫಾಲ್ ಆಗುತ್ತೆ. ಓಕೆ, ಅಕಸ್ಮಾತ್ ಆಗಿ ನಮ್ ರುಪಿ ಫಾಲ್ ಆಗ್ತಿದೆ ಅಂತಂದ್ರೆ ವಾಟ್ ಶುಡ್ ಬಿ ಅವರ್ ಸ್ಟ್ರಾಟಜಿ? ವಿ ಶುಡ್ ಕ್ಲೋಸ್ ಅವರ್ ಡೋರ್ಸ್. ಓಕೆ, ಇಂಪೋರ್ಟ್ ನ ಕಡಿಮೆ ಮಾಡ್ಕೋಬೇಕು, ಅವಾಗ ನಮ್ ರುಪಿ ಸ್ಟೆಬಿಲೈಸ್ ಆಗುತ್ತೆ. ನಾವು ಇಂಪೋರ್ಟಿಗೆ ಜಾಸ್ತಿ ಒತ್ತು ಕೊಡ್ತಿದೀವಿ, ಅದು ಪ್ರಾಬ್ಲಮ್. ಓಕೆ, ಆ ಥಿಂಗ್ಸ್ ಕನೆಕ್ಷನ್ ಸಿಗುತ್ತೆ. ಎಕನಾಮಿ ಆದ್ಮೇಲೆ ಆ ತರ ಥಿಂಗ್ಸ್ ಸಿಗಲ್ಲ, ನೀವು ಕೈ ಹಾಕಿ. ಸದ್ಯಕ್ಕೆ ಅರ್ಥ ಆದ್ರೆ ಸರಿ, ಅರ್ಥ ಆಗಿಲ್ಲ ಅಂತಂದ್ರೆ ಸರ್ಗ್ ಆದ್ರೂ ಕೇಳಿ, ಅದರ್ವೈಸ್ ವೆನ್ ಐ ಕಮ್ ಯು ಕ್ಯಾನ್ ಆಸ್ಕ್ ಮೀ ಆಲ್ಸೋ. ಓಕೆ, ಸೊ ಈ ತರ ಯು ಶುಡ್ ಹ್ಯಾವ್ ಅನ್ ಅಪ್ರೋಚ್ ನ್ಯೂಸ್ ಪೇಪರ್. ಓಕೆ, ನ್ಯೂಸ್ ಪೇಪರ್ ಒಳಗಡೆ ಯಾವ್ದಾದ್ರು ನ್ಯೂಸ್ ಹೇಳಿ, ಏನಾದ್ರು ನ್ಯೂಸ್ ರೀಸೆಂಟ್ ಆಗಿ ಹೋದ್ರು ಅದನ್ನ ನೀವು ಹೆಂಗೆ ಎಕ್ಸಾಮಿನ್ ಸಿ ವಾಟ್ ಎವರ್ ದ ಇನ್ಫಾರ್ಮೇಶನ್ ಯು ವಿಲ್ ಸ್ಟಡಿ, ಅದನ್ನ ಯು ಶುಡ್ ಮ್ಯಾನಿಫೆಸ್ಟ್ ಇನ್ ಟು ಮೇನ್ಸ್ ಆನ್ಸರ್ಸ್. ನಾನು ಇದನ್ನ ಮೇನ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದು ತಲೆಯಲ್ಲಿ ಇರ್ಬೇಕು ಯಾವಾಗ್ಲೂ. ಓಕೆ, ಜಸ್ಟ್ ಇನ್ಫಾರ್ಮೇಶನ್ ಇದೆ, ಐ ಆಮ್ ರೀಡಿಂಗ್, ಐ ಆಮ್ ಫೀಲಿಂಗ್ ಹ್ಯಾಪಿ, ನೋ, ದಟ್ ಡಸಂಟ್ ವರ್ಕ್. ನಾಲೆಜ್ ಇಸ್ ಎವ್ರಿವೇರ್, ಬಟ್ ರಿಕ್ವೈರ್ಡ್ ಅಮೌಂಟ್ ಆಫ್ ನಾಲೆಜ್ ಇರಬೇಕು. ಆನ್ಸರ್ ಹೆಂಗ್ ಬರಬೇಕು ಅದೇ ತರ ನಾಲೆಜ್. ಓಕೆ, ಸೊ ಮೀನ್ಸ್ ನೀವು ಯಾವ್ದಾದ್ರು ಟಾಪಿಕ್ ಹೇಳಿ, ಐ ವಿಲ್ ಡೀಲ್ ಇಟ್. ಫಿಲಿಮ್ಸ್ ಅಲ್ಲ, ಹಾ, ಎನಿ ಟಾಪಿಕ್ ಲೈಕ್ ರೀಸೆಂಟ್ಲಿ ಕರ್ನಾಟಕ ತಮಿಳ್ನಾಡು ವಾಟರ್, ಇಟ್ಸ್ ಬೇಡ, ಅದು ಬಹಳ ಡೀಪ್ ಇದೆ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. So one nation, one election concept? Yes, we can take one election, one nation concept. One nation, one election. What is the idea behind it? What is the idea behind it? ಏನಿದ್ರೆ ಹಿಂದೆ ಇರಲಿ, all the elections has to be conducted at a time. ಒಂದೇ ಸಾರಿ ಮಾಡು. ಇಂಡಿಯಾದೊಳಗಡೆ ಎಲೆಕ್ಷನ್ ನ ಕಂಡಕ್ಟ್ ಮಾಡೋ ಬಾಡಿ ಹೆಸರು ಯಾವುದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವಾಗ ರೆಕಮೆಂಡೇಶನ್ ಕೊಡ್ತಾನೆ ಇದೆ. ಏನಂತ? ಇಂಡಿಯಾದಲ್ಲಿ ಲೋಕಸಭಾ ಮತ್ತೆ ಯಾವ್ದಿದೆ ಇನ್ನೊಂದು, ರಾಜ್ಯಸಭಾ ಅಲ್ಲ, ಇದು ಸಪರೇಟ್ ಆಗಿ ಅಸೆಂಬ್ಲಿ ಎಲೆಕ್ಷನ್ಸ್, MLA ಎಲೆಕ್ಷನ್ಸ್. ಓಕೆ, ದೆನ್ ದ ಸಮ್ ರೀಜನಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್, ಪಂಚಾಯತ್ಸ್ ಅವೆಲ್ಲ ಇದಾವಲ್ಲ, ಆ ಎಲ್ಲ ಎಲೆಕ್ಷನ್ ಅನ್ನು ಒಂದೇ ಟೈಮ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಇದೆ ನಮ್ಮ ಇಂಡಿಯಾದಲ್ಲಿ. ಏನ್ ಅಡ್ವಾಂಟೇಜ್ ಅಪ್ಪ ಅಂತಂದ್ರೆ, ವಿ ಕ್ಯಾನ್ ಸ್ಪೆಂಡ್ ಟು ಆಲ್ ದಿಸ್ ಎಲೆಕ್ಷನ್ಸ್ ಅಟ್ ಒನ್ಸ್. ಒಂದೇ ಸರಿ ಸ್ಪೆಂಡಿಂಗ್ ಮಾಡ್ಬಿಡೋಣ. ಓಕೆ, ಸೊ ಕೆಲವೊಂದ್ಸರಿ ನೋಡಿ, ಮೊನ್ನೆ ನಮ್ದು ಯಾವ್ದು ಅಸೆಂಬ್ಲಿ ಎಲೆಕ್ಷನ್ ಆಯ್ತು 2023, 24 ಅಲ್ಲಿ ಲೋಕಸಭಾ ಎಲೆಕ್ಷನ್, ಅದ್ರ ನೆಕ್ಸ್ಟ್ ಇಯರ್ ಮತ್ತೆ 5 ಸ್ಟೇಟ್ಸ್. ಆತರ ಎಲೆಕ್ಷನ್ಸ್ ಆಗ್ತಾನೆ ಇರುತ್ತೆ. ಆತರ ಆಗೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇಂಡಿಯಾ ವಿಲ್ ಆಲ್ವೇಸ್ ಬಿ ಇನ್ ಎಲೆಕ್ಷನ್ ಮೋಡ್. ಒನ್ ಆರ್ ಅದರ್ ಸ್ಟೇಟ್ ಅಲ್ಲಿ ಯಾವಾಗ್ಲೂ ಎಲೆಕ್ಷನ್ ಇದ್ದೇ ಇರುತ್ತೆ. ಹಂಗಾದಾಗ ಏನಾಗುತ್ತೆ, ಈ ಪೊಲಿಟಿಷಿಯನ್ಸ್ ಪರ್ಟಿಕ್ಯುಲರ್ಲಿ ಲೋಕಸಭಾದಲ್ಲಿ ಎಲೆಕ್ಟೆಡ್ ಆಗಿ ಬಂದವರು ಲೋಕಸಭಾ ಎಲೆಕ್ಷನ್ ರಿಲೇಟೆಡ್ ಅಥವಾ ಲೋಕಸಭಾ ಹೋಗಿ ಮಾಡ್ಬೇಕಾಗಿರೋ ವರ್ಕ್ ಬಿಟ್ಟು ಏನ್ ಮಾಡ್ತಾರೆ, ದೇ ಸ್ಟಾರ್ಟ್ ರೋಮಿಂಗ್, ಪ್ರೊಪಗೇಷನ್ ಮಾಡಕ್ ಶುರು ಮಾಡ್ತಾರೆ. ಕರ್ನಾಟಕದೊಳಗಡೆ ಅವರ್ ಹೋಮ್ ಮಿನಿಸ್ಟರ್, ಯೂನಿಯನ್ ಹೋಮ್ ಮಿನಿಸ್ಟರ್, ದೆನ್ ಪ್ರೈಮ್ ಮಿನಿಸ್ಟರ್, ಅವರೆಲ್ಲ ಕರ್ನಾಟಕದಲ್ಲಿ ದೇ ಆರ್ ಕ್ಯಾಂಪೇನಿಂಗ್ ಫಾರ್ ದ ಎಲೆಕ್ಷನ್. ಅಂಡ್ ಪ್ಯಾರಲಲಿ ಅಲ್ಲಿ ಮಣಿಪುರದಲ್ಲಿ ಇಟ್ಸ್ ಬರ್ನಿಂಗ್. ಓಕೆ, ಐ ಮೀನ್ ಅಲ್ಲಿ ಮಣಿಪುರದಲ್ಲಿ ಕ್ರೈಸಿಸ್ ಆಗಿದೆ. ಅಕಸ್ಮಾತ್ ಆಗಿ ಕರ್ನಾಟಕದಲ್ಲಿ ಎಲೆಕ್ಷನ್ ಇದ್ದಿಲ್ಲ ಅನ್ಕೊಂಡಾಗ ಈ ಪೀಪಲ್ ಏನ್ ಮಾಡ್ಬೇಕಾಗ್ತಿತ್ತು, ದೇ ವರ್ ಕಂಪೆಲ್ಡ್ ಟು ಗಿವ್ ಸಮ್ ಸ್ಟೇಟ್ಮೆಂಟ್ಸ್ ಆನ್ ದಟ್. ಓಕೆ, ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು? ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್. ಒನ್ಸ್ ದ ಎಲೆಕ್ಷನ್ ಇಸ್ ಫಿನಿಶ್ಡ್, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕಾದಾಗ ದೇ ಸ್ಪೋಕ್. ಅದು ಯಾವಾಗ ಅಪೋಸಿಷನ್ ಪೀಪಲ್ ಕೇಳಿ ಕರೆದು ಮಾತಾಡಿ, ನೀವು ಮಾತಾಡಿಲ್ಲ ಅಂದ್ರೆ ವಿಲ್ ಗೋ ಔಟ್ ಅಂತೆಲ್ಲ ಎದ್ಬೋದು ಅಪೋಸಿಷನ್ ಪೀಪಲ್. ಎಷ್ಟು ಫೋರ್ಸ್ ಮಾಡೋವರೆಗೂ ದೇ ಡಿಡ್ ಟಾಕ್. ಅದು ಪ್ರೈಮ್ ಮಿನಿಸ್ಟರ್ ಮೋದಿ ಫಸ್ಟ್ ಟೈಮ್ ಮಾತಾಡಿರೋದು ಯಾವಾಗ ಹೇಳಿ, ಅಬೌಟ್ ದಟ್ ಪರ್ಟಿಕ್ಯುಲರ್ ಥಿಂಗ್, ಮಣಿಪುರ್ ಥಿಂಗ್. ಒನ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಹ್ಯಾಪನ್ ವಿಚ್ ಹೋಲ್ ಹ್ಯುಮ್ಯಾನಿಟಿ ಶುಡ್ ಬಿ ashamed of. ಯಾವುದು? ಒಂದು ವುಮನ್ ಅನ್ನ, 2 women ಅನ್ನ ದೇ ಪರೇಡೆಡ್ ಇನ್ ಅ ನೆಕೆಡ್ ವೇ. They videographed it, and that videography got leaked. Then Prime Minister Modi first time he spoke about it after 79 days, more than 2 months. Okay, that is the thing. Okay, so ನೀವು ಯಾವಾಗ್ಲೂ ಎಲೆಕ್ಷನ್ ಮೋಡ್ ಅಲ್ಲಿ ಇದ್ರೆ ಜನ ಏನಾಗ್ಬಿಡ್ತಾರೆ, ದೇ ವಿಲ್ ಬಿ ಡೈವರ್ಟೆಡ್. ಅದು ಒನ್ ಥಿಂಗ್. ಸೆಕೆಂಡ್ ಏನು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್. ಓಕೆ, ದೀಸ್ ಆರ್ ಸಮ್ ನಾವು ಒನ್ ಎಲೆಕ್ಷನ್ ಒನ್ ಎಲೆಕ್ಷನ್ ಮಾಡ್ಲೇಬೇಕು ಅನ್ನೋದಕ್ಕೆ ಒಂದಿಷ್ಟು ಸಪೋರ್ಟಿವ್ ವೇಸ್ ಮಾಡಿದ್ರೆ ಇಂಪಾರ್ಟೆಂಟ್. ಈ ತರ ಆಗುತ್ತೆ. ಮತ್ತೆ ಜನಗಳಿಗೆ ಒಂದ್ ಮ್ಯಾನಿಫೆಸ್ಟೋ ಬರುತ್ತೆ. ಆ ಒಂದೇ ಮ್ಯಾನಿಫೆಸ್ಟೋದಲ್ಲಿ ನಾವು ಏನೇನ್ ಮಾಡ್ತೀವಿ ಅಂತ ಕೊಟ್ಬಿಟ್ರೆ ಜನ ದೇ ವಿಲ್ ಕಮ್, ದೇ ವಿಲ್ ವೋಟ್, ದೇ ವಿಲ್ ಗೋ ಒಂದೇ ಸರ್. ಬಟ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತಾರೆ. ವಾಟ್ ಕ್ಯಾನ್ ಬಿ ದ ಡಿಸ್ಅಡ್ವಾಂಟೇಜ್? ವಾಟ್ ಕ್ಯಾನ್ ಬಿ ಡಿಸ್ಅಡ್ವಾಂಟೇಜ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್?
ಇಮ್ಯಾಜಿನ್ ಮಾಡಿ. ಓಕೆ, much confusion for people. ದಟ್ ಈಸ್ ಒನ್ ಥಿಂಗ್. ಓಕೆ, ಒಂದ್ ಕನ್ಫ್ಯೂಷನ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ನೀವು ಎಲೆಕ್ಷನ್ ಹಾಕಕ್ ಹೋಗಿದ್ದಾರೆ, ಒಂದೇ ಬೋತು. ಈ ಕಡೆ ಲೋಕಸಭಾ ಎಲೆಕ್ಷನ್ ಹಾಕ್ಬೇಕು, ಇಲ್ಲ ರಾಜ್ಯಸಭಾ ಎಲೆಕ್ಷನ್ ಹಾಕ್ಬೇಕು. ಇಲ್ಲಿ ಹೋಗಿ ಸಪೋಸ್ ನೀವು ಕಾಂಗ್ರೆಸ್ಗೆ ಬಟನ್ ಒತ್ತಿರ್ತೀವಿ, ಆ ಕಡೆ ಹೋಗಿ ಬಿಜೆಪಿ ಗೊತ್ತಕ್ಕೆ ನಿಮಗೇನ ಮನ್ಸ್ ಬರುತ್ತಾ? ಇಲ್ಲ, ಇಲ್ಲಿ ಹಾಕಿರೋದ ಎಲ್ಲ ಹಾಕ್ಬಿಡ್ತೀರಾ. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಒನ್ ಔಟ್ಕಮ್ ಏನಿರುತ್ತೆ, ಸೆಂಟ್ರಲ್ ಬರೋದೇ ಸ್ಟೇಟ್ ಅಲ್ಲೂ ಬಂದ್ಬಿಡುತ್ತೆ. ಕೆಲವೊಂದ್ ಸಾರಿ ಜನಕ್ಕೆ ನಾನು ಯಾವ್ದಕ್ ಹಾಕ್ತಿರ್ತೀನಿ ಗೊತ್ತಾಗಲ್ಲ. ಓಕೆ, ಸೊ ಅವ್ರು ಲೋಕಸಭಾ ಅನ್ಕೊಂಡು ರಾಜ್ಯಸಭಾ ಹಾಕ್ತಾರೆ. ಅಂಡ್ ಎನಿವೆ ಇಂಡಿಯಾದಲ್ಲಿ ಎದ್ರ ಮೇಲೆ ಓಟ್ ಹಾಕ್ತಾರೆ? ನೇಮ್ ಮೇಲೆ ಓಟ್ ಹಾಕ್ತಾರ ಅಥವಾ ಸೈನ್ ಮೇಲೆ ಹಾಕ್ತಾರೆ? ಸಿಂಬಾಲ್ ಮೇಲೆ ನೋಡಿ ಜನ ಓಟ್ ಹಾಕ್ತಿದ್ದಾರೆ ಅಂತಂದ್ರೆ, ಡು ಯು ನೋ ವಾಟ್ ದಟ್ ಮೀನ್ಸ್? ಪೀಪಲ್ ಆರ್ ಲಿಟರಲಿ ಇಲ್ಲಿಟರೇಟ್. ದಟ್ ಇಸ್ ದ ಥಿಂಗ್. ಓಕೆ, ಇನ್ಫ್ಯಾಕ್ಟ್ ಈ ಸೈನ್ ಬಂದಿದ್ ಯಾಕೆ ಗೊತ್ತಾ? ಎಲೆಕ್ಷನ್ ಮಾಡೋಕ್ ಡಿಸೈಡ್ ಮಾಡಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ದೇ ಸೈಡ್, ಬಟ್ ಮೋಸ್ಟ್ ಆಫ್ ಅವರ್ ಎಲೆಕ್ಟ್ರೇಟ್, ನಮ್ ಜನಗಳಿದಾರಲ್ಲ, ದೇ ಡೋಂಟ್ ರೀಡ್ ದ ನೇಮ್, ದೇ ಡೋಂಟ್ ನೋ ಹೌ ಟು ರೀಡ್ ದ ನೇಮ್. ಸೊ ಹೌ ಟು ಸೇ ದಟ್ ದಿಸ್ ಪರ್ಸನ್ ಇಸ್ ದಿಸ್ ಪರ್ಸನ್ ಅಂತ ಹೆಂಗ್ ಹೇಳೋದು? ದೆನ್ ದೇ ಕೇಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಸೈನ್. ಸೊ ಇಮ್ಯಾಜಿನ್ ಮಾಡಿ, ಹೆಸರು ಓದಕ್ ಆಗದೆ ಇರೋ ಜನ ಎಲೆಕ್ಟ್ ಮಾಡ್ತಾರೆ. ಹೌ ವಿಲ್ ದೇ ಕ್ವೆಶ್ಚನ್ ಹಿಮ್? ಆನ್ ವಾಟ್ ಬೇಸಿಸ್ ದೇ ಎಲೆಕ್ಟ್ ಹಿಮ್? ಓಕೆ, ದೇರ್ ಆರ್ ಸಮ್ ಲೆಕ್ಯುನಸ್. ಎನಿವೆ ಅದ್ರ ಬಗ್ಗೆ. ಓಕೆ, ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಜನ ಹೋದವ್ರು ಏನ್ ಮಾಡ್ತಾರೆ? ಸೇಮ್ ಥಿಂಗಿಗೆ ಒತ್ತು ಬರೋ ಥಿಂಗ್ ಪ್ಲಸ್ ಕಾನ್ಫ್ಲಿಕ್ಟ್ ಆಗ್ಬಿಡುತ್ತೆ. ಕಾನ್ಫ್ಲಿಕ್ಟ್ ಯಾಕೆ ಗೊತ್ತಾ? ಲೋಕಸಭಾದಲ್ಲಿ ಹೋಗೋರು ಯಾರು? ಪಾರ್ಲಿಮೆಂಟ್ಗೆ. ಅಸೆಂಬ್ಲಿಂದ ಹೋಗೋರಿಗೂ ರಾಜ್ಯ ಯಾವುದು? ರಾಜ್ಯದಲ್ಲಿ ಇನ್ ದ ಸೆನ್ಸ್ ಅಸೆಂಬ್ಲಿ. ನಮ್ಮ ಏನಂತೀವಿ ನಾವು ಕನ್ನಡದಲ್ಲಿ ಅದಕ್ಕೆ? ವಿಧಾನಸಭಾಕ್ ಹೋಗ್ತೀವಿ. ಈ ವಿಧಾನಸಭಾಕ್ ಹೋಗೋರಿಗೆ ಅಜೆಂಡಾ ಬೇರೆ ಇದೆ, ಲೋಕಸಭಾದಲ್ಲಿ ಇರೋರಿಗೆ ಅಜೆಂಡಾ ಬೇರೆ. ಓಕೆ, ಸೊ ನೇಷನಲ್ ಇಶ್ಯೂದಿಂದ ಲೋಕಸಭಾದಲ್ಲಿ ಹೋಗ್ತಾರೆ ಜನ, ದೇ ವಿಲ್ ಗೆಟ್ ಎಲೆಕ್ಟೆಡ್ ಆಸ್ MP. ಬಟ್ ರೀಜನಲ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇಂದ ಅಥವಾ ರೀಜನಲ್ ಇರೋ ಇಶ್ಯೂನ ಎತ್ತಿ ಏನ್ ಮಾಡ್ತಾರೆ? ಅಸೆಂಬ್ಲಿಗೆ ಹೋಗ್ತಾರೆ. ಸೊ ಇವೆರಡರ ನಡುವೆ ಕಾನ್ಫ್ಲಿಕ್ಟ್ ಆಗಕ್ಕೆ ಶುರು ಆಗುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ. ಓಕೆ, ಕೆಲವೊಂದ್ಸರಿ ಏನಾಗುತ್ತೆ, ಲೋಕಲ್ ಅಲ್ಲಿರೋರು ಎಷ್ಟು ಸ್ಟ್ರಾಂಗ್ ಆಗ್ಬಿಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಇಶ್ಯೂನ ಗಾಳಿಗೆ ಹಾರಿಸ್ಬಿಡ್ತಾರೆ. ಲೋಕಲ್ ಇಶ್ಯೂಸ್ ದ ಇಶ್ಯೂ. ಕಾವೇರಿ ಅಂಡ್ ತಮಿಳ್ನಾಡು ಇಶ್ಯೂ ಬಂದ್ಬಿಡ್ತು ಅಂದ್ರೆ ಜನ ಯಾವ ನೇಷನ್ ನೋಡಲ್ಲ, ಏನಿಲ್ಲ, ನಮ್ ಕರ್ನಾಟಕ ನಮ್ಮ ಭಾಷೆ ನಮ್ಮನ್ನೆಲ್ಲ ಬಿಟ್ಕೊಡಕ್ ಆಗೋದಿಲ್ಲ. ಜನರದ ಮೆಂಟಾಲಿಟಿ ಹೇಳ್ತೀನಿ. ಐ ಆಮ್ ನಾಟ್ ಟೆಲಿಂಗ್ ದೇ ಆರ್ ರೈಟ್ ರಾಂಗ್, ನಥಿಂಗ್. ಐ ಆಮ್ ನಾಟ್ ಜಡ್ಜಿಂಗ್ ಎನಿಬಡಿ, ಜಸ್ಟ್ ಐ ಆಮ್ ಗಿವಿಂಗ್ ಯು ಐಡಿಯಾಸ್. ಸೊ ಹಿಂಗಾದಾಗ ಸೆಂಟ್ರಲ್ ಇರ್ತಕ್ಕಂಥ ಗವರ್ಮೆಂಟ್ ಅಥವಾ ಸೆಂಟ್ರಲ್ MP ಯಾವ ಪಾಯಿಂಟ್ ತರ್ಲಿ, ಏನೇ ತರ್ಲಿ, ನೋಡಿ ಅಮೆರಿಕ ನಮ್ಗೆ ಅಟ್ಯಾಕ್ ಮಾಡಕ್ ಬರ್ತಿದೆ, ನೋ, ತಮಿಳ್ನಾಡು ಇಸ್ ಅವರ್ ಥ್ರೆಟ್, ಪೀಪಲ್ ವಿಲ್ ಸೇ ಐ ಆಮ್ ಟೆಲಿಂಗ್. ಓಕೆ, ಸೊ ಹಿಂಗಾಗ್ಬಿಡುತ್ತೆ. ಸೊ ಡಿಸ್ಪ್ಯಾರಿಟಿ ಆಫ್ ದಿ ಇದೇನೋ ಪ್ರೊಪಗಾಂಡಾಸ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸ್ಪ್ಯಾರಿಟಿ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಪ್ಲಸ್ ಕೆಲವೊಂದ್ಸರಿ ಏನಾಗುತ್ತೆ, ಸೆಂಟ್ರಲ್ ಇರೋರು ದೊಡ್ಡ ಪ್ರಾಜೆಕ್ಟ್ ತಂದ್ಬಿಟ್ರೆ, ದೊಡ್ಡದಾಗಿ ಏನಾದ್ರು ಒಂದು ಇಶ್ಯೂ ತಂದ್ಬಿಟ್ರೆ, ರೀಜನಲ್ ಇಶ್ಯೂಸ್ ಏನಾಗ್ಬಿಡ್ತವೆ? ಡೌನ್ ಆಗ್ಬಿಡ್ತವೆ. ಎಕ್ಸಾಂಪಲ್ 2019 ಎಲೆಕ್ಷನ್ ಗೆಲ್ಬೇಕಾದ್ರೆ, ಓಕೆ, ಬಿಜೆಪಿಗೆ ಹೆಲ್ಪ್ ಆಗಿದ್ದು ಯಾವುದು? ಹೆಲ್ಪ್ ಆಗಿದೆ ಇನ್ ದ ಸೆನ್ಸ್ ದೇ ಯೂಸ್ಡ್ ಇಟ್ ಇನ್ ದಾಟ್ ಮ್ಯಾಚ್. 40 soldiers were dead. ಅದಕ್ಕೆ ರಿಟ್ಯಾಲಿಯೇಟ್ ಆಗಿ ಇಂಡಿಯನ್ ಗವರ್ಮೆಂಟ್, ಇಂಡಿಯನ್ ಆರ್ಮಿ, ದೇ ಅಟ್ಯಾಕ್ಟ್ ಬಾಲಾಕೋಟ್. ಸೊ ನೋಡಿ ಹೆಂಗ್ ರಿವೆಂಜ್ ತಗೊಂಡ್ವಿ. ದಟ್ ಬಿಕೇಮ್ ದ ಇಶ್ಯೂ ದಟ್ ಓನ್ ಅಂತ ನಾನ್ ಹೇಳ್ತಿಲ್ಲ. ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ಪ್ರಣಬ್ ಮುಖರ್ಜಿ. ಇನ್ ಹಿಸ್ ಬುಕ್ he wrote it. Okay, Indian government misused the deaths of the soldiers is what he wrote in his last book, which released after his death. He knew, he's a man of honor. Okay, ಅವ್ರಿಗೆ ಗೊತ್ತು ನಾನೇನಾದ್ರೂ ಅಲೈವ್ ಇದ್ರೆ ಪ್ರಾಬ್ಲಮ್ ಮಾಡ್ತಾರೆ ಏನು ಅಂತ. ಸೊ ವೆನ್ he dead, he published in that book, it is written. And also the governor of Jammu Kashmir at that time, Satyapal Malik anta, he also said the same thing, that government misused. But they have rights. What? They have rights to like tell that. Who? The government. They use, because like ಏನಾದ್ರೂ ಗೆಲ್ಲಕ್ಕೆ like ಏನಾದ್ರೂ ರಿವೆಂಜ್ ತಗೊಂಡಾಮೇಲೆ if that government was there, obviously they'll take their name. Do you know they any time they took that credit and all things? Previous government, see, previous government, ಈ ಪ್ರೆಸೆಂಟ್ ಇರೋ ಗವರ್ಮೆಂಟ್ ನ್ಯಾಷನಲಿಸಮ್ ಅನ್ನ ಇಟ್ಕೊಂಡು ಎಷ್ಟು ಪಾಲಿಟಿಕ್ಸ್ ಮಾಡ್ತಿದೆ, ಅಷ್ಟು ಪ್ರೀವಿಯಸ್ ಗವರ್ಮೆಂಟ್ ಮಾಡ್ತಿತ್ತಾ? is what my question is. Okay, ಅರ್ಥ ಆಗಿಲ್ಲ ಇನ್ನು. Okay, I will explain you later after the video is off. Okay, fine. Next. Okay, ಅರ್ಥ ಆಯ್ತಾ? ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಇದೆ. ದೆನ್ ಯು ಹ್ಯಾವ್ ಸಮ್ ಅಡ್ವಾಂಟೇಜ್ ಆಲ್ಸೋ. ಅಡ್ವಾಂಟೇಜ್ ಅಲ್ಲಿ ಏನ್ ಮಾಡ್ಬೋದು? ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಓಕೆ, ಇಂಡಿಯಾ ಪೂರ್ತಿ ಯಾವಾಗ್ಲೂ ಎಲೆಕ್ಷನ್ ಮೋಡಲ್ಲಿ ಇರೋದಿಲ್ಲ. ಓಕೆ, ಅಂಡ್ ಪೀಪಲ್ ಕ್ಯಾನ್ ಆಕ್ಚುಲಿ ಆಸ್ಕ್ ರಿಯಲ್ ಕ್ವಶನ್ಸ್ ಟು ದ ಪೀಪಲ್. ಯಾರಿಗೆ? ಪೊಲಿಟಿಷಿಯನ್ಸ್ ಫ್ರೀ ಆಗಿರ್ತಾರೆ. ಅದು ಅಡ್ವಾಂಟೇಜ್ ಸೈಡ್. ಡಿಸ್ಅಡ್ವಾಂಟೇಜ್ ಸೈಡ್ ಹೋಗ್ಬಿಟ್ರೆ ಏನಾಗುತ್ತೆ? ಒಂದು ನ್ಯಾಷನಲ್
issues and regional issues of conflict agak shuru aಗುತ್ತೆ. Okay, one thing. So regional people are strong in regional issues. So they will raise the regional issues. ಅದನ್ನ ಸಪ್ರೆಸ್ ಮಾಡಕ್ಕೆ ಸೆಂಟರ್ ಇಂದ ಬಂದ್ರೆ ದೇ ವಿಲ್ ಸೇ ಔಟ್ಸೈಡ್ ಇನ್ಸೈಡರ್ ಗೆ ಮಾಡ್ಬಿಡ್ತಾರೆ. ಓಕೆ, ನೋಡಿ ಡೆಲ್ಲಿಯಿಂದ ಯಾರೋ ಬಂದು ಏನೋ ಹೇಳ್ತಾರೆ, ಅವ್ರ ಮಾತು ಕೇಳ್ತಾರ ಅಥವಾ ನಾವ್ ಇಲ್ಲೇ ನಿಮ್ ಜೊತೆ ನಮ್ಮ ಮಾತು ಕೇಳ್ತೀರಾ ಅಂತರ ಇಲ್ಲ ಈ ತರ. Okay, that is what played in West Bengal also. That is how Mamata Banerjee won and Modi ji lost. Outsider insider game, son of the soil concept. ನಾನು ಇಲ್ಲಿ ಮಂಡಿನ ಮಗ ನಾನು. ಓಕೆ, ನನ್ನ ಗೆಲ್ಸಿಲ್ಲ ಅಂತಂದ್ರೆ ಯಾರೋ ಅಲ್ಲಿಂದ ಬರ್ತಾರೆ, ಹೈಕಮಾಂಡ್ ಮಾತು ಕೇಳ್ತೀರ ಅಂತ ಈ ತರ ಬರ್ತಾವಲ್ಲ, ನೀವು ಓದಿರ್ತಾರೆ ನ್ಯೂಸ್ ಪೇಪರ್ ಅಲ್ಲಿ. ಓಕೆ ಫೈನ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ, ಸೆಂಟರ್ ಅಲ್ಲಿ ಬರೋ ಗೌರ್ಮೆಂಟ್ ಸ್ಟೇಟ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಎರಡು ಕಡೆ ಒಂದೇ ಗೌರ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸಿ ಕೆಲವೊಂದ್ ಸಾರಿ ನಮ್ ಸ್ಟೇಟ್ ಅಲ್ಲಿ ಒಂದ್ ಗೌರ್ಮೆಂಟ್, ಸೆಂಟ್ರಲ್ ಇನ್ನೊಂದು ಗೌರ್ಮೆಂಟ್ ಇದ್ರೆ ಇಟ್ಸ್ ಅನ್ ಅಡ್ವಾಂಟೇಜ್. ಯಾಕೆ ಹೇಳಿ, ನಮ್ ಸ್ಟೇಟ್ ಅಲ್ಲಿ ಇರೋರು ದೇ ವಿಲ್ ಆಸ್ಕ್ ಕ್ವಶನ್, ದೇ ವಿಲ್ ಬ್ರಿಂಗ್ ದ ಮನಿ ಫ್ರಮ್ ದ ಸೆಂಟರ್, ಅಲೋಕೇಶನ್ ಮಾಡಿಸ್ಕೊಂಡು ತಗೊಂಡ್ಬರ್ತಾರೆ. ಅಕಸ್ಮಾತ್ ಸ್ಟೇಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಸೇಮ್ ಗೌರ್ಮೆಂಟ್ ಇದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಹೈಕಮಾಂಡ್ ಹೇಳ್ದಂಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಹೈಕಮಾಂಡ್ ಹೇಳಿದ್ ಕೇಳಿದ್ರೆ ನಮ್ಮಲ್ಲಿ ಜನಗಳಿಗೆ ದೇ ಕಾಂಟ್ ಡೆಲಿವರ್ ಸರ್ವಿಸ್, ಸಮ್ ಪ್ರಾಬ್ಲಮ್ಸ್. ಒನ್ ನೇಷನ್ ಒನ್ ಎಲೆಕ್ಷನ್ ಪ್ಲಸ್ ಇನ್ನೊಂದು, ಈ 2014 ಆದ್ಮೇಲೆ ಗೌರ್ಮೆಂಟ್ ಬಂದ ಆದ್ಮೇಲೆ ಡೋಂಟ್ ಯು ಥಿಂಕ್ ದಿ ಕೈಂಡ್ ಆಫ್ ಸೆಂಟ್ರಲೈಸೇಷನ್ ಇಸ್ ಇನ್ಕ್ರೀಸಿಂಗ್? ಸೊ ಸೆಂಟರ್ ಅಲ್ಲಿ ಜಾಸ್ತಿ ಪವರ್ ಹೋಗ್ತಾ ಇದೆ. ಓಕೆ, ಅಂದ್ರೆ ನೋಡಿ ಆಲ್ ಇಂಡಿಯಾಗೆ ಒಂದೇ UCC ಅನ್ನೋ ತರ. ಓಕೆ, ಯೂನಿಫಾರ್ಮಿಟಿ ಇಸ್ ಕಮಿಂಗ್, ದೆನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಥಿಂಗು, ಮತ್ತೆ ಒನ್ ನೇಷನ್ ಒನ್ ಟ್ಯಾಕ್ಸೇಷನ್ GST, ಈ ತರ ಥಿಂಗ್ಸ್ ಎಲ್ಲ ಬರ್ತಿದಾವೆ. ಯಾವುದು ರೀಸೆಂಟ್ 2014 ಆದ್ಮೇಲೆ ಬಂದಿರೋ ಗೌರ್ಮೆಂಟ್. ಓಕೆ, ಈ ತರ ಗೌರ್ಮೆಂಟ್ ಎಲ್ಲಾ ತರ ತಗೊಂಡು ಒನ್ ಬಿಕಮ್ ಎ ಡಿಕ್ಟೇಟೋರಿಯಲ್ ಕೈಂಡ್ ಆಫ್ ಅ ಥಿಂಗ್. ಐ ಆಮ್ ಜಸ್ಟ್ ಟೆಲಿಂಗ್ ಇಟ್. ಓಕೆ, ಈ ತರ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ದೀಸ್ ಆರ್ ಸಮ್ ಕ್ರಿಟಿಕ್ಸ್ ಫಾರ್ ದ ಕರೆಂಟ್ ಗೌರ್ಮೆಂಟ್. ಓಕೆ, ಒನ್ ನೇಷನ್ ಒನ್ ಎಲೆಕ್ಷನ್. ನೆಕ್ಸ್ಟ್ ಅಂದ್ರೆ ಈ ತರ ಕ್ವಶನ್ ಮಾಡ್ಕೋಬೇಕು. ಪ್ಲಸ್ ಇನ್ನೊಂದು, ಒನ್ ನೇಷನ್ ಒನ್ ಎಲೆಕ್ಷನ್, ಇಟ್ ವಾಸ್ ಆಕ್ಚುಲಿ ಅ ರಿಯಲ್ ಥಿಂಗ್ ಫ್ರಮ್ 1947. 1960s, during the time of Nehru, it started breaking. Okay, so central one time election ಆಗೋದು, ಮತ್ತೆ ಸ್ಟೇಟ್ ಗಳಲ್ಲಿ ಇನ್ನೊಂದು ಟೈಮ್ ಆಗೋದು. ಯಾಕೆ, ಆ ಟೈಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನೆಹರು ಇದ್ರು. ನೆಹರು ಯಾವ ಸ್ಟೇಟ್ ಮೇಲೆ ಕೈ ಇಡ್ತಿದ್ರು ಅಲ್ಲಿ ಗೌರ್ಮೆಂಟ್ ಬೀಳ್ಬೇಕಂದ್ರೆ ಅವತ್ತೇ ಬಿಡಿಸ್ಬಿಡ್ತಿದ್ರು. ಸೀರಿಯಸ್ಲಿ ಅಷ್ಟು ಪವರ್ಫುಲ್ ಇತ್ತವರು, ಯಾರು ನೆಹರು ಟೈಮ್ ಅಲ್ಲಿ. ಸೊ ಈಗ ಅಲ್ಲಿ ಗೌರ್ಮೆಂಟ್ ಬಿದ್ದೋಯ್ತು, ಎಲ್ಲಿ ಯಾವ್ದೋ ಸ್ಟೇಟ್ ಅಲ್ಲಿ. ಸೆಂಟರ್ ಅಲ್ಲಿ ಕೂತಿದೆ, ಸೆಂಟ್ರಲ್ ಬಂದಿರೋ ಗೌರ್ಮೆಂಟ್ ಬಂದು ಇನ್ನು 2 years ಆಗಿದೆ, ಅಲ್ಲಿ ಆಲ್ರೆಡಿ ಗೌರ್ಮೆಂಟ್ ಬಿದ್ಬಿಟ್ಟಿದೆ ಸ್ಟೇಟ್ ಅಲ್ಲಿ. ಸ್ಟೇಟ್ ಅಲ್ಲಿ ಎಲೆಕ್ಷನ್ ಮಾಡ್ಬೇಕು, ಅವಾಗ ಎಲೆಕ್ಷನ್. ಆ ಟೈಮ್ ಅಲ್ಲಿ ಸ್ಟೇಟ್ ಒನ್ ಟೈಮ್ ಎಲೆಕ್ಷನ್, ಸೆಂಟ್ರಲ್ ಇನ್ನೊಂದು ಟೈಮ್ ಎಲೆಕ್ಷನ್ ನಡೆಸಬೇಕು. ಓಕೆ, ಪ್ಲಸ್ ಗುಜರಾತ್ ಅಂಡ್ ಇಂಡಿಯನ್ ಲೋಕಸಭಾ ಎಲೆಕ್ಷನ್ ಎರಡು ಅಟ್ ಅ ಟೈಮ್ ಬರ್ತಿದ್ವು. ಆಕ್ಚುಲಿ ಅಟ್ ಅ ಟೈಮ್ ನಡೀತಾ ಇದ್ವು. ಅವಾಗ ಇಂದಿರಾ ಗಾಂಧಿ ಏನ್ ಮಾಡಿದ್ರು, ಶಿ ವಾಂಟೆಡ್ ಟು ವಿನ್ ಗುಜರಾತ್. ಓಕೆ, ಅಂಡ್ ಅವ್ರಿಗೆ ಗುಜರಾತ್ ಅಲ್ಲಿ ಅವ್ರ ಅಪೋಸಿಟ್ ಆಗಿ ವೇವ್ ಇತ್ತು. ಅಕಸ್ಮಾತ್ ಆಗಿ ಲೋಕಸಭಾ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಅಟ್ ಎ ಟೈಮ್ ಆಗ್ಬಿಟ್ರೆ ಕಾಂಗ್ರೆಸ್ ಕೂಡ ಲಾಸ್ಟ್ ಇನ್ ಗುಜರಾತ್. ಅದಕ್ಕೆ ಅವ್ರು ಪ್ಲಾನ್ ಮಾಡಿ ಏನ್ ಮಾಡಿದ್ರು, ಗುಜರಾತ್ ಎಲೆಕ್ಷನ್ ಮುಂದೆ ಲೋಕಸಭಾ ಎಲೆಕ್ಷನ್ ನಡೆಸ್ಬಿಟ್ರು. ನನ್ ಗೆದ್ದ ಮೇಲೆ ನನ್ ಪವರ್ ಯೂಸ್ ಮಾಡಿ ಮತ್ತೆ ಗುಜರಾತ್ ಗೆಲ್ಬಹುದು. ಎಟ್ ಎ ಟೈಮ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ರೀಜನಲ್ ಒಳಗಡೆ ರೀಜನಲ್ ಇಶ್ಯೂಸ್ ವಿಲ್ ಟೇಕ್ ದ ಇಂಪಾರ್ಟೆನ್ಸ್, ನ್ಯಾಷನಲ್ ಇಶ್ಯೂಸ್ ವಿಲ್ ಬಿ ಅ ಲಿಟಲ್ ಬಿಟ್ ಲೋವರ್, ಈ ತರ. ಓಕೆ, ಸೊ 1960s 70s ಆದ್ಮೇಲೆ ಇಟ್ ಬಿಕೇಮ್ ಅ ಪ್ರಾಕ್ಟೀಸ್. ಎಲ್ಲಿ ಗೌರ್ಮೆಂಟ್ ಬಿತ್ತಾ ಅಲ್ಲಿ ಎಲೆಕ್ಷನ್ ತಗೊಂಡ್ಬಂದ್ಬಿಡಿ. ದೆನ್ ವಾಟ್ ಅಬೌಟ್ ಅಮೆರಿಕಾದಲ್ಲಿ ಆಲ್ಮೋಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ನಡೀತದೆ ಆಲ್ಮೋಸ್ಟ್. ಬಟ್ ಕೆಲವೊಂದ್ಸರಿ ಸೆನೆಟ್ ಎಲೆಕ್ಷನ್ಸ್ 2 years ಆದ್ಮೇಲೆ ನಡೀತವೆ. ನೋಡಿ, ಒಂದ್ಸರಿ ಏನಾದ್ರು ಪ್ರೆಸಿಡೆಂಟ್ ಆಫ್ ಅಮೆರಿಕಾ 2020 ಎಲೆಕ್ಷನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ 2024ಗೆನೆ. ಏನೇ ಆಗ್ಲಿ, ಪ್ರೆಸಿಡೆಂಟೇ ಸಾಯ್ಲಿ, ನೋ ಇಶ್ಯೂ. ವೈಸ್ ಪ್ರೆಸಿಡೆಂಟ್ ತರ್ತೀವಿ, ನೋ ಇಶ್ಯೂ. ಓಕೆ, 2020 ಒಂದ್ಸಲ ಎಲೆಕ್ಷನ್ ಆದ್ರೆ ಇನ್ನೊಂದು 24ಗೆನೆ. ಬಟ್ ನಮ್ ಇಂಡಿಯಾದಲ್ಲಿ ಹಂಗಿಲ್ಲ, 13 ಡೇಸ್ಗೂ ಗೌರ್ಮೆಂಟ್ ಬಿದ್ದೋಗ್ತದೆ. ಓಕೆ, ಅಮೆರಿಕಾದಲ್ಲಿ. ಸೊ ಅಮೆರಿಕಾದಲ್ಲಿರೋ ಪ್ರೆಸಿಡೆಂಟ್ ಏನಾದ್ರೂ ಸತ್ತೋದ್ರೆ ವೈಸ್ ಪ್ರೆಸಿಡೆಂಟ್ ವಿಲ್ ಬಿಕಮ್ ದ ಪ್ರೆಸಿಡೆಂಟ್ ಅಂಡ್ ಈಸ್ ನಾಟ್ ಅನ್ ಆಕ್ಟಿಂಗ್ ಪ್ರೆಸಿಡೆಂಟ್. ಇಂಡಿಯಾದಲ್ಲಿ ಆಕ್ಟಿಂಗ್ ಪ್ರೆಸಿಡೆಂಟ್. ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಟ್ ಆಗೋವರೆಗೂ ನೀವು ಕೂರ್ವಿ, ನೆಕ್ಸ್ಟ್ ಪ್ರೆಸಿಡೆಂಟ್ ಆದ್ಮೇಲೆ ನೀವು ಕೆಳಗ್ ಬರ್ರಿ. ಒಂದ್ಸರಿ ಅಮೆರಿಕಾದಲ್ಲಿ ಈ ತರ ಇತ್ತು. ಓಕೆ, ಪ್ರೆಸಿಡೆಂಟ್ ಸತ್ತೋಗ್ಬಿಟ್ರು, ವೈಸ್ ಪ್ರೆಸಿಡೆಂಟ್ ಇದ್ರು. ವೈಸ್ ಪ್ರೆಸಿಡೆಂಟ್ ಹೇಳಿದ್ರು, ನೋಡ್ರಿ ನೆಕ್ಸ್ಟ್ ಪ್ರೆಸಿಡೆಂಟ್ ಬರೋವರೆಗೂ ನೀವು ಮೇಲ್ ಕೊಡ್ರಿ ಅಂತ. ಸೊ ವೈಸ್ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಗೊತ್ತಾ, ಅಕಸ್ಮಾತ್ ಆಗಿ ನಾನು ಪ್ರೈಮ್ ಮಿನಿಸ್ಟರ್ ಆದ್ರೆ ಫುಲ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆಗೋನು, ಹಂಗಾದ್ರೆ ನೀವು ಕೂರಿಸಿ ಅಂದ್ರೆ ಪ್ರೆಸಿಡೆಂಟ್. ಓಕೆ, ಸೊ ನಾನು ವೈಸ್ ಪ್ರೆಸಿಡೆಂಟ್ ಇರೋ ನೀವು ಪ್ರೆಸಿಡೆಂಟ್ ಮಾಡಿದ್ರೆ ರಿಮೈನಿಂಗ್ ಫುಲ್ ಟರ್ಮ್ ನಾನೇ ಇರ್ತೀನಿ, ಅಂದಷ್ಟೇ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಂದು. ಆಯ್ತು ಬಾರಪ್ಪ ಅಂತ ಹೇಳಿ ದೇ ಆಸ್ಕ್ ಹಿಮ್
he sat and remaining term he completed. Okay, ಆ ತರ ಅಮೆರಿಕದ ಈ ತರ ಎಲೆಕ್ಷನ್ ಸಿಸ್ಟಮ್ ಇದೆ. ಇನ್ನೊಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಂದಾಗ ಇದ್ರ ಸುತ್ತಮುತ್ತಲು ಇರೋ ಏರಿಯಾಗೂ ನೀವು ಸ್ವಲ್ಪ ಕೈ ಹಾಕ್ಬೇಕು. ಯಾವುದು? ಎಲೆಕ್ಷನ್ ಫಂಡಿಂಗ್. ಎಲೆಕ್ಷನ್ ಫಂಡಿಂಗ್ ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ ಫಂಡೆಡ್ ಎಲೆಕ್ಷನ್ ಇದೆ ಅಥವಾ ಇಂಡಿವಿಜುವಲ್ ಫಂಡೆಡ್ ಎಲೆಕ್ಷನ್ ಇದೆ? ಎಲೆಕ್ಷನ್ಗೆ ಪ್ರಚಾರ ಮಾಡಕ್ಕೆ ಜನಗಳು ಅಂದ್ರೆ ಆ ಪರ್ಸನ್ ಹಾಕ್ತಾರ ಅಥವಾ ಗೌರ್ಮೆಂಟ್ ಕೊಡುತ್ತ ದುಡ್ಡು? ನೋ, ಗೌರ್ಮೆಂಟ್ ಫಾರ್ ಸಮ್ ಎಕ್ಸ್ಟೆಂಟ್ ಕೊಡುತ್ತೆ, ಬಟ್ ಎಲ್ಲ ಬೇರೆ ಖರ್ಚು ಮಾಡೋದು ಇವ್ರೆ. 40 lakhs ಇಸ್ ದ ಲಿಮಿಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಅಂದ್ರೆ ಸ್ಟೇಟ್ ಇನ್ ದ ಸೆನ್ಸ್ ನಾವೇನ್ ತಗೋತೀವಿ, ಗೌರ್ಮೆಂಟ್ ಅಂತ ತಗೋತೀವಿ ಕ್ವಾಲಿಟಿ ಪ್ರಕಾರ. ಸ್ಟೇಟ್ ಫಂಡೆಡ್ ಎಲೆಕ್ಷನ್ ಇಂದ ಏನ್ ಅಡ್ವಾಂಟೇಜ್, ಸ್ಟೇಟ್ ಫಂಡೆಡ್ ಎಲೆಕ್ಷನ್ ಇಂದ ಏನ್ ಡಿಸ್ಅಡ್ವಾಂಟೇಜ್, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಫಂಡಿಂಗ್ ಆಫ್ ದ ಎಲೆಕ್ಷನ್ ಇಸ್ ಅ ಸಪರೇಟ್ ಟಾಪಿಕ್, ಅದ್ರ ಬಗ್ಗೆನೇ ನೀವು ಸ್ವಲ್ಪ ನೋಡ್ಕೋಬೇಕು. ಫಂಡಿಂಗ್ಸ್ ಆಫ್ ದ ಎಲೆಕ್ಷನ್, ಎಲೆಕ್ಟ್ರಾಲ್ ಬಾಂಡ್ ಅಂತ ಕೂಡ ಬಂದಿದೆ, ಅದನ್ನೆಲ್ಲ ನೋಡ್ಕೋಬೇಕು. ಜಸ್ಟ್ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ತಕ್ಷಣ ಅದ್ರ ಬಗ್ಗೆನೇ ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ, ಅದ್ರ ಸುತ್ತಮುತ್ತಲು ಇರ್ತಕ್ಕಂಥ ಥಿಂಗ್ಸ್. ಎಲೆಕ್ಷನ್ ಅನ್ನ ಯಾವ್ಯಾವ ರೀತಿಯಿಂದ ಮೋಟಿವೇಟ್ ಆಗ್ತವೆ, ಜನ ರೀಜನಲಿಸಮ್ ಇಂದ ಆಗ್ತಾರ, ಕೆಲವೊಂದ್ಸರಿ ಲ್ಯಾಂಗ್ವೇಜ್ ಪ್ಲೇಸ್ ಈ ತರ ಥಿಂಗ್ಸ್. ಬಟ್ ಅದನ್ನ ಏನು ಎಲೆಕ್ಷನ್ ಫಂಡಿಂಗ್ ನಾವು ನೆನ್ಪಿಟ್ಕೊಳ್ಳಿ. ಯಾವಾಗ ಇಫ್ ಯು ಆರ್ ಫ್ರೀ, ಜಸ್ಟ್ ಗೋ ಅಂಡ್ ಚೆಕ್ ಇಟ್ ಔಟ್. ಏನದು ಎತ್ತು ಬೇರೆ ಬೇರೆ ಕೆಲವೊಂದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಸ್ಟೇಟ್ ಫಂಡೆಡ್. ಯು ಹ್ಯಾವ್ ಟು ನಾಮಿನೇಟ್ ಓನ್ಲಿ. ನೀವು ಹೋಗಿ ನಾನು ಇದಕ್ಕೆ ಎಲೆಕ್ಷನ್ ನಿಂತಿದ್ದೆ ಅಷ್ಟೇ, ನೀವು ಏನೇನು ಖರ್ಚು ಮಾಡ್ತಿರಲ್ಲ ಗೌರ್ಮೆಂಟ್ ಲಿಸ್ಟ್ ಕಳಿಸ್ಬೇಕು. ಐ ವಾಂಟ್ 100 flags, ಐ ವಾಂಟ್ ಸೋ ಅಂಡ್ ಸೋ ಪೀಪಲ್, ಇಷ್ಟು ಬೇಕು, ಗೌರ್ಮೆಂಟ್ ವಿಲ್ ರಿಲೀಸ್ ದ ಫಂಡ್ ಫಾರ್ ಯು. ಓಕೆ, ಹಿಂಗಾದಾಗ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಇನ್ ದ ಅಕೌಂಟ್ಸ್ ಆಫ್ ಗೌರ್ಮೆಂಟ್. ನೀವು ಪ್ರೈವೇಟ್ ಆಗಿ ಏನಾದ್ರು ಖರ್ಚು ಮಾಡ್ಬಿಟ್ರೆ ಗೌರ್ಮೆಂಟ್ ಗೊತ್ತಾಗ್ಬಿಡುತ್ತೆ ದಿಸ್ ಪರ್ಸನ್ ಇಸ್ ಡೂಯಿಂಗ್ ಕರಪ್ಷನ್ ಅಂತ. ಸೊ ಹಂಗಾದಾಗ ಏನಾಗುತ್ತೆ, ಎಲ್ಲ ಗೌರ್ಮೆಂಟ್ ಕೊಟ್ಟಿದೆ. ಸೊ ಗೌರ್ಮೆಂಟ್ ಕೊಟ್ಟಾಗ ನೀವು ಎಲೆಕ್ಟ್ ಆಗಿ ಬಂದ್ರೆ ನೀವು ದುಡ್ಡನ್ನ ಅಕ್ಯುಮುಲೇಟ್ ಮಾಡಕ್ ಫೋಕಸ್ ಮಾಡಲ್ಲ, ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀರಿ. ಓಕೆ, ಬಟ್ it will be stressful on government side. See, government can manage. Okay, taking the ಅದಕ್ಕೆ ಇರ್ತಕ್ಕಂಥ ಪವರ್, ಅದಕ್ಕೆ ಇರ್ತಕ್ಕಂಥ ಫಂಡ್ that it manages, government can take it, no issue. Okay, ಕೆಲವೊಂದ್ ಕಡೆ 70 to 80% funding will be done by government, the remaining 20 will be done by individuals. We have lots of money in government, sorry, in India, but the problem is it is not distributed, it is accumulated. That's a problem. Okay, next, any other issue? Some 20 minutes we have. If you have any questions, miscellaneous questions, exam agri, current affair, any subject related, ಏನಂತಂದ್ರೆ ಕೇಳಿ. You tell what not to study. What you should not study. Okay, first what you should study is first page anyway you have to study, then editorial, then world page compulsory. What you should not study is political news, big political news. Okay, then G20, then BRICS, ಇದ್ರ ಬಗ್ಗೆ ನ್ಯೂಸ್ ಬರುತ್ತಲ್ಲ, ಅದನ್ನ ಕೆಲವೊಬ್ರು ಏನ್ ಮಾಡ್ತೀವಿ ಆನ್ ಡೈಲಿ ಬೇಸಿಸ್ ಫಾಲೋ ಮಾಡ್ತಿರ್ತಾರೆ. ನೋ, ಡೋಂಟ್ ಫಾಲೋ. ಜಸ್ಟ್ ಯು ಸಿ ವಾಟ್ ಇಸ್ ದ ಔಟ್ಕಮ್ ಒನ್ಸ್ ಇಟ್ ಇಸ್ ಓವರ್, ಫಿನಿಶ್. ಅದನ್ನಷ್ಟೇ ನೀವು ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗುತ್ತೆ. ಓಕೆ, ಸೊ ಔಟ್ಕಮ್ ಏನು, ಅಂಡ್ ಸ್ಟ್ರಿಕ್ಟ್ಲಿ ಅವಾಯ್ಡ್ ದಿ ಪೊಲಿಟಿಕಲ್ ನ್ಯೂಸ್ ಅಂಡ್ ಸ್ಟ್ರಿಕ್ಟ್ಲಿ ಅವಾಯ್ಡ್ ಸಮ್ ಕ್ರಿಮಿನಲ್ ಕೇಸಸ್. ಓಕೆ, ನಾವು ಓದ್ಬೇಕಾದಾಗ we had lost in those things. ಕ್ರಿಮಿನಲ್ ಕೇಸಸ್ ಚೆನ್ನಾಗಿರ್ತಿದ್ವು ಓದ್ಬೇಕಾದಾಗ, we used to feel interested, but end of the day we understood it matters hardly in this exam. ಬರೋದೇನೆ ಇಲ್ಲಿ ಎಕ್ಸಾಮ್ ಅಲ್ಲಿ ಏನು. ಓಕೆ, then this criminal related things. Okay, then sports don't study. UPSC ಗೆ don't study sports. ನೀವು KPSC ಅಥವಾ ರೀಜನಲ್ ಎಕ್ಸಾಮ್ಸ್ ನ ಬರೆಯೋದಿದ್ರೆ you may focus from your regional books ಅಥವಾ ಕರೆಂಟ್ ಅಫೇರ್ಸ್ ಬುಕ್ಲೆಟ್ ಬರುತ್ತೆ ಅದನ್ನ ನೋಡಿ. ಬಟ್ ಸ್ಪೋರ್ಟ್ಸ್ ನ ಐ ಡೋಂಟ್ ರೆಕಮೆಂಡ್, ಯಾಕಂದ್ರೆ ಸ್ಪೋರ್ಟ್ಸ್ ಇಂದ ಲಾಸ್ಟ್ ಇಯರ್ ಕ್ವಶನ್ಸ್ ಕೇಳಿದ್ರು, 2 questions ಕೇಳಿದ್ರು. ಓಕೆ, ಯಾವಾಗ 2000 ಲಾಸ್ಟ್ ಇಯರ್. ಓಕೆ, both of them were from cricket and both were easily answerable also. ಓಕೆ, ಹೆಂಗಂತಂದ್ರೆ IPL ಅಲ್ಲಿ all the teams will play certain number of matches. ಸೊ IPL ಅಲ್ಲಿ ಫೈನಲ್ ಅಲ್ಲಿ ಯಾರು ಗೆಲ್ತಾರೆ, ಹೈಯೆಸ್ಟ್ ಅಮೌಂಟ್ ಆಫ್ ಮ್ಯಾಚ್ ಗೆದ್ದವರ ಅಥವಾ ಫೈನಲ್ ಮ್ಯಾಚ್ ಗೆದ್ದವರ? ಫೈನಲ್ ಮ್ಯಾಚ್. ಈಗ ಒಂದು 11 ಮ್ಯಾಚ್ ಗೆದ್ದಿದೆ, ಇನ್ನೊಂದು 5 ಮ್ಯಾಚ್ ಗೆದ್ದು ಫೈನಲ್ ಬಂದಿದೆ. ಇದು ಗೆದ್ರೆ ಯಾವ್ದು ಫೈನಲ್ ಅಲ್ಲಿ ಯಾರು ಗೆಲ್ತಾರೆ, ಅವರೇ ಅಲ್ಲ ಮೇನ್. ಅದು ಸಿಂಪಲ್. ಅದನ್ನ ಅವರು ಬಹಳ ಟ್ವಿಸ್ಟ್ ಮಾಡಿ ಕೇಳಿದ್ರು. 2 ಸ್ಟೇಟ್ಮೆಂಟ್ ಕೊಟ್ಟಿದ್ರು. 1 ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಹಿಂಗಿತ್ತು, ಏನೋ ಇಂಗ್ಲೆಂಡ್ ನ್ಯೂಜಿಲೆಂಡ್ ರಿಲೇಟೆಡ್ ಇತ್ತು. ಇಂಗ್ಲೆಂಡ್ ಓನ್ ಹೈಯೆಸ್ಟ್ ನಂಬರ್ ಆಫ್ ಮ್ಯಾಚಸ್ ಇನ್ ದ ಸೀರೀಸ್, ದಟ್ಸ್ ವೈ ದೇ ಗಾಟ್ ದ ಕಪ್. ರಾಂಗ್. ಯಾಕೆ? ದೇ ಓನ್ ದ ಫೈನಲ್ ಮ್ಯಾಚ್, ದೇ ಗಾಟ್ ದ ಕಪ್. ಈ ತರ
ಟ್ರಿಕಿ ಇತ್ತು. ಬಟ್ ಪೀಪಲ್ ಸ್ಟಾರ್ಟೆಡ್ ಟೆಲಿಂಗ್ ಇನ್ ಮೇಲಿಂದ UPSC ಅಲ್ಲಿ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಕೇಳ್ತಾರೆ ಅಂತ. ಯಾಕಂದ್ರೆ ಪಾಸ್ಟ್ 10 year ಇಂದ ಒಂದು ಕ್ವಶನ್ ಬಂದಿರ್ಬೇಕು. ಓಕೆ, ಸೊ ನೀವು ಇವನ್ ಇಫ್ ಯು ಡೋಂಟ್ ನೋ ಎನಿಥಿಂಗ್, ಇಫ್ ಯು ಅಪ್ಲೈ ಯುವರ್ ಮೈಂಡ್ ಇನ್ ಎಕ್ಸಾಮ್ ಯು ಕ್ಯಾನ್ ಕ್ವಾಲಿಫೈ. ದಟ್ ಈಸ್ UPSC's ಬ್ಯೂಟಿ. ಓಕೆ, ಸೊ ಇನ್ನೊಂದು UPSC ಮೈಂಡ್ ಸೆಟ್ ನ ಅಂಡರ್ಸ್ಟ್ಯಾಂಡ್ ಮಾಡಿ. ಸೊ ಕರೆಂಟ್ ಅಫೇರ್ಸ್ ಓದ್ಬೇಕಾದಾಗ ಎನಿವೇ ಕರೆಂಟ್ ಅಫೇರ್ಸ್ ಹೆಂಗೆ ಪಿಕಪ್ ಮಾಡಬೇಕು, ಯಾವ ಪೇಜಸ್ ಇಂದ ತಗೋಬೇಕು ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ UPSC ಮೈಂಡ್ ಸೆಟ್ ಆಲ್ಸೋ. UPSC ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಟು ಸೆಲೆಕ್ಟ್ ದ ಟಾಪ್ ಮೋಸ್ಟ್ ಆಫೀಸರ್ಸ್ ಆಫ್ ದ ಕಂಟ್ರಿ. ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಆಫೀಸರ್ಸ್, ನೀವು ಯಾವುದೇ ಗ್ರೂಪ್ ಎಗೆ ಹೋಗಿ ಆ ಗ್ರೂಪ್ ಎಗಳ ಲೆವೆಲ್ ಅಲ್ಲಿ ಇರೋದೆಲ್ಲರೂ ಸಿವಿಲ್ ಸರ್ವೆಂಟ್ಸ್. ಓಕೆ, ಸೊ ಟಾಪ್ ನಾಚ್ ಆಫೀಸರ್ಸ್ ಇಂಡಿಯಾದಲ್ಲಿ ಬರೋದೆಲ್ಲಿಂದ UPSC. ಸೊ UPSC ಟಾಪ್ ನಾಚ್ ಆಫೀಸರ್ಸ್ ನ ಸೆಲೆಕ್ಟ್ ಮಾಡೋದು. ಬಟ್ UPSC ಮುಂದೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ವೆರಿ ಮಚ್ ಇಲ್ಲಿಟರೇಟ್. ಅಂತಂದ್ರೆ ಅವ್ರ ಪೇರೆಂಟ್ಸ್ ಆರ್ ಇಲ್ಲಿಟರೇಟ್. That's why they were not able to give good amount of education for the children. That is one section of the society. Second section of the society, they don't have access to education. Tribal people, okay, they don't have access to education altogether. Third section, we say them babas. Babas ಅಂತಂದ್ರೆ UPSC ಒಳಗಡೆ ಕೂತು 4, 5, 6 ವರ್ಷ ಓದ್ತಿರೋರು. Okay, multiple attempts ಕೊಟ್ಟಿರೋರು. Okay, then we have a mainstream people. Mainstream ಅಂತಂದ್ರೆ you people. Okay, ನೀವು ನಾರ್ಮಲ್ ಆಗಿ ಸಿಟಿ ಲೈಫ್ ಅಲ್ಲಿ ಓದಿ, ಸಿಟಿ ಲೈಫ್ ನ ಎಂಜಾಯ್ ಮಾಡಿ, ದೆನ್ ಕೋಚಿಂಗ್ ಬಂದು ಡಿಗ್ರಿ ಮುಗಿದ್ಮೇಲೆ ಅಂದ್ರೆ ಯು ಪೀಪಲ್ ಆರ್ ಟೇಕಿಂಗ್ ದ ಗುಡ್ ಅಮೌಂಟ್ ಆಫ್ ನಾಲೆಜ್. ಓಕೆ, ಈ ತರ ಟ್ರೈನಿಂಗ್ ಎಲ್ಲ ತಗೊಂಡು ಬರ್ತಿರ್ತೀರ ನೀವು. ಸೊ ಇವ್ರು ಎಲ್ರಿಗೂ UPSC ಏನ್ ಮಾಡಬೇಕು? ಈಕ್ವಲ್ ಅಪರ್ಚುನಿಟಿ ಪ್ರೊವೈಡ್ ಮಾಡ್ಬೇಕು. ಓಕೆ, ಸೊ ನಾರ್ಮಲ್ ಆಗಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ಸೋದೇ ಪೇಪರ್ ಅಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ? ದೀಸ್ ಪೀಪಲ್ ವಿಲ್ ಬಿ ಫಿಲ್ಡ್ ಇನ್ ದ ಲಿಸ್ಟ್. ಪ್ರಾಬ್ಲಮ್. ಓಕೆ, ಸೊ ಇನ್ನೊಂದು ಸೆಕ್ಷನ್, ಇನ್ನೊಂದು ರಿಚ್ ಪೀಪಲ್ ಇರ್ತಾರೆ. ರಿಚ್ ಪೀಪಲ್ ಹೂ ವಿಲ್ ಟಾಪ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರಿಗೆಲ್ಲ ಎಜುಕೇಶನ್ ಕೊಡಿಸ್ತಾರೆ. IIM, IIT ಆ ತರದಿಂದ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ಸ್ ಅಂತ ಏನಂತ ಇಂಡಿಯಾದಲ್ಲಿ ಅಲ್ಲಿಂದ ಬಂದಿರೋರು ಇರ್ತಾರೆ. ಜಾಸ್ತಿ ಟೆಕ್ನಿಕಲ್ ಆಗಿ ಕ್ವಶನ್ ಕೇಳಿದ್ರೆ ದೀಸ್ ಪೀಪಲ್ ವಿಲ್ ಬಿ ಫಿಲ್ಡ್ ಇನ್ ದ ಲಿಸ್ಟ್. ಓಕೆ, ಅಗೇನ್ ನಾನು ಏನ್ ಹೇಳ್ತಿರೋದು ಇದು ಸೊಸೈಟಲ್ ಡಿವಿಷನ್. ಬಟ್ ನೀವೇನಾದ್ರೂ ಅಕಾಡೆಮಿಕ್ ಒಳಗೆ ಬಂದ್ರೆ a lawyer is writing this exam, a doctor is writing, okay, then a commerce person, MBA holders, MTech holders, MD, whatsoever it is, everybody are writing this exam. So ಎಲ್ರಿಗೂ ಕಾಮನ್ ಎಕ್ಸಾಮ್ ಅನ್ನ ಈಕ್ವಲ್ ಆಗಿ ಮಾಡ್ಬೇಕಲ್ಲ. ದಟ್ ಈಸ್ ವೈ ಅವ್ರ ಕ್ವಶನ್ ಏನ್ ಕೇಳ್ತಾರೆ, ದೇ ಆಸ್ಕ್ ಕ್ವಶನ್ ಬೇಸ್ಡ್ ಆನ್ ದ ಕಾಮನ್ ಸೆನ್ಸ್, which is very much uncommon among the crowd. That is why they will ask common sense based questions. Okay, so ಏನ್ ಮಾಡ್ತಾರೆ, ಹಿಸ್ಟ್ರಿ ಒಳಗಡೆ ಕ್ವಶನ್ಸ್ ಕೆಲವೊಬ್ರು ಆಪ್ಷನಲ್ ತಗೊಂಡಿರ್ತಾರೆ, ಕೆಲವೊಬ್ರು ಹಿಸ್ಟ್ರಿನ 10 ಸರಿ ಓದಿರ್ತಾರೆ, ಕೆಲವೊಬ್ರು ಹಿಸ್ಟ್ರಿನ ಅವರೇಜ್ ಆಗಿ ಓದಿರ್ತಾರೆ. ಓಕೆ, ಇವ್ರು ಅವರೇಜ್ ಆಗಿ ಯಾಕೆ ಓದ್ತಾರೆ? ಬಿಕಾಸ್ ಇವ್ರ ಆಪ್ಷನಲ್ ಹಿಸ್ಟ್ರಿ ಅಲ್ಲ, ಇವ್ರ ಹಿಸ್ಟ್ರಿನ ಜನರಲ್ ಸ್ಟಡೀಸ್ ತರ ನಾರ್ಮಲ್ ಆಗಿ ಓದಿರ್ತಾರೆ. ಇಲ್ಲೊಬ್ನು ಆಪ್ಷನಲ್ ಲೆವೆಲ್ ಓದ್ಬಿಟ್ಟಿದ್ದಾನೆ, ಇವ್ರಿಗೆ ಏನಾಗುತ್ತೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಗ್ಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ, ಹಿಸ್ಟ್ರಿಯಲ್ಲಿ ಪರ್ಟಿಕ್ಯುಲರ್ ಹೇಳ್ತಿರೋದು ಕ್ವಶನ್ ಲೆವೆಲ್ ನ ಸಿಕ್ಕಾಪಟ್ಟೆ ಹೈ ಇಟ್ಬಿಡ್ತಾರೆ. ಅದನ್ನ ಇವರು ಅಟೆಂಪ್ಟ್ ಮಾಡಕ್ಕಾಗಲ್ಲ, 10 ಸರಿ ಓದ್ರೂ ಮಾಡಲ್ಲ, ಆಪ್ಷನಲ್ ಮಾಡಕ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಆ ಕಡೆ ಈ ಕಡೆ ಥಿಂಗ್ಸ್ ನ ಯೂಸ್ ಮಾಡಿ, ಗೆಸ್ ಮಾಡಿ, ಸಮ್ 10 ಕ್ವಶನ್ಸ್ ಒಳಗಡೆ 5 ಕ್ವಶನ್ಸ್ ರೈಟ್ ಮಾಡೋ ಕೆಪಾಸಿಟಿ ಇದ್ದವನು ಕ್ವಾಲಿಫೈ ಮಾಡ್ಕೊಂಡು ಹೊರಗೋಗ್ತೀನಿ. ಓಕೆ, UPSC ಹೆಂಗ್ ಕ್ವಶನ್ ತೆಗಿತೀವಿ? ಓಕೆ, ದೆನ್ ಕರೆಂಟ್ ಅಫೇರ್ಸ್, ಎವ್ರಿಬಡಿ ಆರ್ ಸ್ಟಡಿಂಗ್ ಕರೆಂಟ್ ಅಫೇರ್ಸ್. ಹೆಂಗಪ್ಪ ಅಂತಂದ್ರೆ ಸಮ್ ಪೀಪಲ್ ಆರ್ ಗೋಯಿಂಗ್ ಫಾರ್ 2 magazines a month along with newspaper also. So filled with current affairs people. ಸೊ ಅವ್ರು ಏನ್ ಮಾಡ್ತಿದ್ದಾರೆ, ಜನಗಳು ಯಾವ ಇನ್ಸ್ಟಿಟ್ಯೂಟ್ ಇಂದ ತಗೋತಿದ್ದಾರೆ? ವಿಜಯನಗರ, ದೆನ್ ಇನ್ನೊಂದು ಯಾವ್ದಾನ ತಗೋತಾರೆ. ಅದನ್ನ ಬಿಟ್ಟು ಬೇರೆ ಎಲ್ಲಾ ಟಾಪಿಕ್ಸ್ ಇಂದಾನೆ ಕ್ವಶನ್ ಕಲೆಕ್ಷನ್. ಓಕೆ, ಸೊ ನಿಮ್ಗೆ ವಿಷನ್, ವಜಿರಾಮ್ ಅವೆಲ್ಲ ಯಾಕೆ ಎಕ್ಸೆಸ್ ಆಗ್ತಿದಾವೆ? ಬಿಕಾಸ್ ಯುವರ್ ಇನ್ ದ ಮೇನ್ ಸ್ಟ್ರೀಮ್ ಪ್ರಿಪರೇಷನ್. ಈಗ ಇಂಟರ್ನೆಟ್ ಎಲ್ಲ ಸಖತ್ತಾಗಿ ಸಿಗ್ತಿದೆ ಹೋಗ್ತಿದೆ. ಬಟ್ ಒಬ್ಬ ಪೂರೆಸ್ಟ್ ಆಫ್ ದ ಪೂರ್ ವಿಲೇಜ್ ಅಲ್ಲೂ ಸಿಗ್ತಕ್ಕಂಥ ಬುಕ್ ಯಾವುದು? ಫ್ರೀ ಆಗಿ ಸಿಗೋ ಬುಕ್ ಯಾವುದು ಸ್ಕೂಲಲ್ಲಿ? NCERT. That's why NCERT ಪದೇ ಓದಿ ಅನ್ನೋದು. NCERT ಇಂದಾನೆ ಕ್ವಶನ್ಸ್ ಬರೋದು. Because that book is available for all. And this exam is having scope for all, not for certain section. Okay, so UPSC ಸಿಕ್ಕಾಪಟ್ಟೆ ರ್ಯಾಷನಲ್ ಆಗಿ ಯೋಚನೆ ಮಾಡುತ್ತೆ. ರ್ಯಾಷನಲ್ ಅಂತಂದ್ರೆ ವಿತ್ ರೀಸನಿಂಗ್. ಓಕೆ, ಸಿಕ್ಕಾಪಟ್ಟೆ ರ್ಯಾಷನಲ್ ಆಗಿ ಯೋಚನೆ ಮಾಡಿ ಎಲ್ಲಾ ಸೆಕ್ಷನ್ಸ್ ಆಫ್ ದ ಸೊಸೈಟಿ ತಗೊಂಡು ನೀವು ತೆಗೆದು ನೋಡಿ. ಓಕೆ, ನೀವು ತೆಗೆದು ನೋಡಿರೋದ್ರೊಳಗಡೆ SC ST ಕ್ಯಾಟಗರಿ ಪೀಪಲ್ ಅಂತೂ ರಿಸರ್ವೇಶನ್ ಇರುತ್ತೆ, ಪ್ಲಸ್ ಅವ್ರ ನಂಬರ್ಸ್ ಎಷ್ಟು ಬೇಕೋ ಅಷ್ಟು ಇರುತ್ತೆ. ದೆನ್ ಮೇನ್ ಸ್ಟ್ರೀಮ್ ಒಳಗಡೆ ನೋಡಿ, ಇಂಜಿನಿಯರ್ ಸೆಕ್ಷನ್ ಇರುತ್ತೆ, ಆರ್ಟ್ಸ್ ಕಾಮರ್ಸ್ ಇಂದಾನು ಇರ್ತಾರೆ, MBA ಮಾಡಿದವರು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಎಲ್ರಿಗೂ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮಾರ್ಕ್ಸ್?
ಅಂದ್ರೆ ಹೆಂಗೆ ಸೆಲೆಕ್ಷನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ದಟ್ ಈಸ್ ಹೌ ದೇ ಆಕ್ಚುಲಿ ಮೇಕ್ ಇಟ್ ಡಿಸೈನ್. ರೀಸೆಂಟ್ ಆಗಿ ಓಕೆ, ರೀಸೆಂಟ್ ಸಿಸ್ಯಾಟ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಬಂದಿತ್ತು. ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಬಂದಿತ್ತು ಲಾಸ್ಟ್ ಇಯರ್ ಆಯ್ತು. ಎಷ್ಟೊಂದ್ ಜನ 5th ಅಟೆಂಪ್ಟ್ ಅಲ್ಲಿ ಇರೋರು 6th ಅಟೆಂಪ್ಟ್ ಬರ್ದವರು, ಆ 5th ಅಟೆಂಪ್ಟ್ ಅಲ್ಲಿ ಒಂದು 2-3 ಟೈಮ್ಸ್ ಪ್ರಿಲಿಮ್ಸ್ ನ ಕ್ವಾಲಿಫೈ ಮಾಡಿದವರು 6th ಅಟೆಂಪ್ಟ್ ಅಲ್ಲಿ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿಲ್ಲ. ಓಕೆ, ಆಗಿಲ್ಲ. ಸೊ ಸಿಸ್ಯಾಟ್ ನೀವೇನ್ ಇಷ್ಟು ಡಿಫಿಕಲ್ಟ್ ಆಗಿ ತೆಗ್ದಿದ್ದೀರಾ ಅಂತ ಹೇಳಿ ಸಮ್ ಪೀಪಲ್ ಕ್ವಶನ್ಡ್ UPSC. ಏನಂತ ಕ್ವಶನ್ ಮಾಡಿದ್ರು ನೋಡಿ, UPSC ಸಿಸ್ಯಾಟ್ ಒಳಗಡೆ ಬರೀ ಇಂಜಿನಿಯರ್ಸ್ ಅಷ್ಟೇ ಸೆಲೆಕ್ಷನ್ ಆಗೋ ತರ ಮಾಡಿದ್ದಾರೆ ಅಂತೆಲ್ಲ. ಬಟ್ ರಿಪೋರ್ಟ್ ಏನ್ ಬಂದಿದೆ ಗೊತ್ತಾ, ದೇ ಸೆಡ್ ನೀವೇನ್ ಕೊಡ್ತಿದ್ರಲ್ಲ ಸ್ಟೇಟ್ಮೆಂಟ್ ಅದ್ರ ಉಲ್ಟಾ ಇದೆ ಆಕ್ಚುಲಿ. ವೆನ್ ವಿ ಸಾ ದ ಲಿಸ್ಟ್ ಆಫ್ ಪೀಪಲ್, ಇಂಜಿನಿಯರ್ಸ್ ಆರ್ ಲೆಸ್ ಬಟ್ ಅದರ್ ಡಿಸಿಪ್ಲಿನ್ಸ್ ಆರ್ ಮೋರ್. ಓಕೆ, ಇಂಜಿನಿಯರ್ಸ್ ಜನರಲಿ ಏನ್ ಮಾಡ್ತಾರೆ, ನಾವು ಸಿಸ್ಯಾಟ್ ಓದಿರ್ತೀವಿ, ಆಪ್ಟಿಟ್ಯೂಡ್ ಓದಿರ್ತೀವಿ ಸೆಲೆಕ್ಷನ್ ಯಾವಾಗ ಕ್ಯಾಂಪಸ್ ಇಂಟರ್ವ್ಯೂ ಇದ್ದಾಗ, ಸೊ ನಮಗ್ ಬರುತ್ತೆ ಅಂತ ಹೇಳಿ ನೆಗ್ಲೆಕ್ಟ್. ಬಟ್ ದೀಸ್ ಪೀಪಲ್ ಯಾರು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಥವಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬರೋದು, ನಾವು ಕಲ್ತೇ ಇಲ್ಲ ಅಂತ ಹೇಳಿ ಇಂಟ್ರೆಸ್ಟ್ ತಗೊಂಡು ಎಲ್ಲಾನು ಕಲಿತಾರೆ, ಸಿಸ್ಟಮ್ಯಾಟಿಕ್ ಆಗಿ ಕಲಿತಾರೆ ಅಂಡ್ ದೇ ಕ್ವಾಲಿಫೈ. ಓಕೆ, ಇದು ವೆರಿ ಮಚ್ ಕಾಮನ್ ಸೆನ್ಸ್. ಅರ್ಥ ಆಗೋದು ಯಾವಾಗ, ವೆನ್ ವಿ ಫೀಲ್ ಇಟ್, ದೆನ್ ವಿ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಬೆಟರ್ ವೇ. ಓಕೆ, ಈ ತರ UPSC ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೋಗೋ ತರ ಮೈಂಡ್ ಸೆಟ್ ಇದೆ. ಪ್ಲಸ್ ಅದ್ರ ಸಲುವಾಗಿ ನೀವೇನ್ ಮಾಡ್ಬೇಕು, ಸ್ವಲ್ಪ ಸೊಸೈಟಿಗೆ ವೀಕರ್ ಸೆಕ್ಷನ್ಸ್ ಯಾವ್ಯಾವ ಇರ್ತಾವಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ವುಮೆನ್ ರಿಲೇಟೆಡ್ ಏನೇನು ಚೇಂಜಸ್ ನಡೀತದೆ. ಓಕೆ, ಸೊ ಈ 18 ಇಯರ್ಗಿನ ಕೆಳಗಡೆ ಇರೋ ಹುಡುಗಿರ ಮೇಲೆ ಯಾವ ತರ ಅಟ್ರಾಸಿಟೀಸ್ ಆಗ್ತದೆ. ಓಕೆ, ಸೊ ಕೆಲವೊಂದ್ ಸಾರಿ ಮ್ಯಾರಿಡ್ ಆಗಿರೋದಿಲ್ಲ, ಬಟ್ ದೇ ಗೆಟ್ ಪ್ರೆಗ್ನೆಂಟ್. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ರಿಲೇಟೆಡ್ ಇನ್. ಓಕೆ, ಅಬಾರ್ಷನ್ ರಿಲೇಟೆಡ್ ಆಕ್ಟ್ಸ್ ಏನಿದಾವೆ ನಮ್ಮ ಕಂಟ್ರಿಲಿ. ಓಕೆ, 20 ವೀಕ್ಸ್ ಇರೋದನ್ನ 24ಗೆ ಎಕ್ಸ್ಟೆಂಡ್ ಮಾಡಿದ್ರೆ ಯಾಕೆ ಅಂದ್ರೆ ಮೊದಲು 20 ವೀಕ್ಸ್ ಕೆಳಗಡೆ ಇದ್ರೆ ಅಬಾರ್ಷನ್ ಮಾಡಿಸ್ಬೋದಾಗಿತ್ತು. ಈಗ 24 ವೀಕ್ಸ್ ಆದ್ಮೇಲೆ ಅಬಾರ್ಷನ್ ಮಾಡಿಸ್ಕೋಬಹುದಂತೆ. ಸೊ ಪ್ರಾಬ್ಲಮ್ ಏನಾದ್ ಗೊತ್ತಾ, ಎಷ್ಟೊಂದು ಜನ ಅಬಾರ್ಷನ್ ಬರೋರು 20 ವೀಕ್ಸ್ ಆದ್ಮೇಲೆ ಜಾಸ್ತಿ ಜನ ಬರ್ತಿದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರೆ ಈಗ 24 ವೀಕ್ಸ್ ವರೆಗೂ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಅಬಾರ್ಷನ್ ಮಾಡಿಸ್ಕೊಳ್ಳೋದು ಯಾಕೆ ಮಾಡಿಸ್ಕೋತಾರೆ ಜನರಲಿ. ಓಕೆ, ಇಟ್ ಮೇ ಬಿ ಇಲ್ಲಿಜಿಟಿಮೇಟ್. ಓಕೆ, ವಿತೌಟ್ ಮ್ಯಾರೇಜ್ ದೇ ಮೈಟ್ ಹ್ಯಾವ್ ಗಾಟ್ ಪ್ರೆಗ್ನೆಂಟ್. ಓಕೆ, ವಿತೌಟ್ ಮ್ಯಾರೇಜ್ ಯಾಕೆ ಪ್ರೆಗ್ನೆಂಟ್ ಆಗ್ತಾರೆ, ಲಿವ್ ಇನ್ ರಿಲೇಶನ್ಶಿಪ್ ನವಡೇಸ್. ಓಕೆ, ಅವು ಜಾಸ್ತಿ ಆಗ್ತಿದಾವೆ. ಸೊ ನೋಡಿ, ನಮ್ ಸೊಸೈಟಿ ಒಳಗಡೆ ಆಗ್ತಿರೋ ಚೇಂಜಸ್ ಪ್ರಕಾರ ಲಾ ಕೂಡ ಚೇಂಜ್ ಆಗ್ತಿದೆನಾ. ಓಕೆ, LGBTQ ರಿಲೇಟೆಡ್ ಆಕ್ಟ್ಸ್ ಲಿಬರಲ್ ಆಗ್ತಿದೆ. ಯಾವುದು 377 ಸೆಕ್ಷನ್, LGBTQ ಇಸ್ ನೋ ಮೋರ್ ಅ ಕ್ರೈಮ್. ಈ ತರ ಚೇಂಜಸ್ ಎಲ್ಲ ಯಾಕೆ ಬರ್ತಿದೆ, ಬಿಕಾಸ್ ಆಫ್ ದ ಸೊಸೈಟಿ ಚೇಂಜ್ ಆಗ್ತಿದ್ದಂಗೆ ಲಾಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇಫ್ ಎನಿ ಅಮೆಂಡ್ಮೆಂಟ್ ಇಸ್ ಕಮಿಂಗ್, ಯಾವ್ದೊಂದು ನಮ್ಮ ಸಂವಿಧಾನ ತಿದ್ದುಪಡಿ ಬರ್ತಿದೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ, ಸೊಸೈಟಿ ಡಿಮಾಂಡ್ ಮಾಡಿರುತ್ತೆ, ಅದಕ್ಕೆ ಬರ್ತದೆ. ಓಕೆ, ರೈಟ್. ಲಿವ್ ಇನ್ ರಿಲೇಶನ್ಶಿಪ್ ಯಾಕೆ ಜಾಸ್ತಿ ಆಗ್ತಿದಾವೆ nowadays? Western culture. One is Western culture. Next, we are glorifying Western culture. We are treating Western culture as if it is modernization. Okay, modernization and Westernization both are different things, but we think both are same. Okay, woman wearing jeans is seen as a progressive woman. Okay, Western woman ಅಂತ ಅನ್ನಲ್ಲ ನಾವು. ಪ್ರೋಗ್ರೆಸ್ ಇದೆ ನೋಡಿ ಅವ್ರ ಮನೆಯಲ್ಲಿ ಯಾವ ತರ ಬಟ್ಟೆ ಬೇಕಾದ್ರೆ ಹಾಕೊಳಕ್ ಬಿಡ್ತಾರೆ ಅನ್ನೋ ತರ ಮಾತಾಡ್ಬಿಡ್ತೀವಿ. ಓಕೆ, ಫೈನ್, ಹೇಳ್ತೇನೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನವಡೇಸ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ ತಕ್ಷಣ ಏನಾಗ್ತಿದೆ, ಪರ್ಸನ್ ಯಾರು ಅರ್ನ್ ಮಾಡ್ತಾರೆ, ನಂಬರ್ ಆಫ್ ಪೀಪಲ್ ಅರ್ನಿಂಗ್ ಮಾಡ್ತಿರೋ ನಂಬರ್ಸ್ ಕಡಿಮೆ ಆಗ್ತದೆ. ಓಕೆ, ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಹುಡುಗಿಗೆ ಕೆಲಸ ಇರ್ಲಿ ಇಲ್ಲದೆ ಇರಲಿ, ಬಟ್ ಹುಡುಗನಿಗೆ ಕೆಲಸ ಇರ್ಲೇಬೇಕು. ಕೆಲಸ ಇಲ್ಲ ಅಂತಂದ್ರೆ ಜಾಬ್ಸ್ ಇದೇನು ಮದುವೆ ಆಗೋದಿಲ್ಲ. ಸೊ ಜಾಬ್ ಹುಡ್ಕೋಕೆ ಸಮ್ ಟೈಮ್ ಹೋಗುತ್ತೆ. ಆ ಜಾಬ್ ನ ಸ್ಟೇಬಿಲೈಸ್ ಮಾಡಿ ಒಂಥರ ಕರಿಯರ್ ನ ಸೆಟ್ ಮಾಡ್ಕೊಳ್ಳೋಕೆ ಏಜ್ ಏನಾಗ್ತಿದೆ, ಮೊದಲು 23-24 ಅಲ್ಲಿ ಪೇರೆಂಟ್ಸ್, ಓಕೆ, ಇಫ್ ಆಸ್ಕ್ ಯುವರ್ ಪೇರೆಂಟ್ಸ್, ಅವ್ರು 21-22 ಆಗ್ತಾನೆ ಮ್ಯಾರೇಜ್ ಆಗ್ಬಿಟ್ಟು, ಈಗ 25 ಬಂತು. ಈಗ ಇಟ್ ಈಸ್ ಮೂವಿಂಗ್ ಅರೌಂಡ್ 30 ಕರೆಂಟ್ಲಿ. ಈಗ 30 ಇಯರ್ ಇಸ್ ದ ಎವರೇಜ್ ಮ್ಯಾರೇಜ್ ಏಜ್ ಇನ್ ಇಂಡಿಯಾ. ಓಕೆ, ಬಟ್ ನಮ್ ಬಾಡಿ ಡಿಮಾಂಡ್ ಸ್ಟಾರ್ಟ್ ಆಗೋದು ಯಾವಾಗ, ರೈಟ್ ಫ್ರಮ್ ದ ಟೀನೇಜ್, 18, 19, 20 ಏಜ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಫಾರ್ ನೆಕ್ಸ್ಟ್ 10 years, ಹೌ ವಿಲ್ ಪೀಪಲ್ ಸ್ಯಾಟಿಸ್ಫೈ ದೋಸ್ ಥಿಂಗ್ಸ್? ಐ ಆಮ್ ಟೆಲಿಂಗ್ ಇಟ್. ಓಕೆ, ಈ ತರ ಪೀಪಲ್ ಇಟ್ ಇಸ್ ಹ್ಯಾವಿಂಗ್ ಎ ಡಿಮಾಂಡ್ ಫ್ರಮ್ ಬೋತ್ ಬಾಯ್ ಅಂಡ್ ಗರ್ಲ್. ಓಕೆ, ಸೊ ಅವ್ರು ಏನ್ ಮಾಡ್ತಾರೆ, ನಮ್ ಸೊಸೈಟಿ ಪ್ರೋಗ್ರೆಸ್ ಆಗಿದೆ, ಲೆಟ್ಸ್ ಗೋ ಫಾರ್ ಇಟ್. ಓಕೆ, ಇಬ್ರು ಜೊತೆಗಿರೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲಿವ್ ಇನ್ ರಿಲೇಶನ್ಶಿಪ್. ಒನ್ಸ್ ಬೇಬಿ ಹ್ಯಾಪನ್ಸ್, ದೆನ್ ಎವ್ರಿಥಿಂಗ್ ಇಸ್ ಡಿವಾಸ್ಟೆಡ್. ಯು ನೋ ವಾಟ್ ಹ್ಯಾಪನ್ಸ್, ಮೂವೀಸ್ ಅಲ್ಲೆಲ್ಲ ನೋಡಿ. ಓಕೆ, ಸೊ ಲಿವ್ ಇನ್ ರಿಲೇಶನ್ಶಿಪ್ ಏನು ಆಲ್ರೆಡಿ ಸೊಸೈಟಿಲಿ ಬಂದಿದೆ, ಅದನ್ನ ಆಕ್ಟ್ ಆಗಿ ಅದನ್ನ ಇಟ್ಸ್ ನಾಟ್ ಅ ಕ್ರೈಮ್ ಅಂತ ಹೇಳಿ ಕೋರ್ಟ್ ಆಮೇಲೆ ಹೇಳ್ತು. ಸೊ ಈ ವ್ಯೂ ಅಲ್ಲಿ ನೀವು ಸೊಸೈಟಿನ ಚೆಕ್ ಮಾಡಿದ್ರೆ ದಟ್ ಇಸ್ ಸೋಶಿಯೋಲಾಜಿಕಲ್ ಅನಾಲಿಸಿಸ್ ಆಫ್ ದ ಸೊಸೈಟಿ. ನೀವು ಅನಾಲಿಟಿಕಲಿ ಮಾಡ್ಬೇಕು. ಸುಮ್ನೆ ನೋಡಿ ನವ ಡೇಸ್ ಏನು ಹುಡುಗರೆಲ್ಲ ಕಡೆ ಹೋಗ್ತಿದ್ರೆ ಕೆಟ್ಟ ಹೋಗ್ತಿಲ್ಲ ಸರ್, ಅದು ಡಿಮಾಂಡ್ ಬರ್ತಿದೆ ಆ ತರ. ಅಂಡ್
ಮೂವೀಸ್ ಮೂವೀಸ್ ನೋಡ್ತೀರಾ, ಯಾವ ಮೂವೀಸ್ ಅಲ್ಲಿ ಐಟಮ್ ಸಾಂಗ್ ಇಲ್ದೇ ಇರೋ ಹಿಟ್ ಆಗಕ್ ಸಾಧ್ಯನೇ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಓಕೆ, ಸೊ ಮೂವೀಸ್ ಅಲ್ಲಿ ನೋಡಿದ್ರು ಕೂಡ ನ್ಯೂಡಿಟಿ ಏನಿದೆ, ಇಟ್ಸ್ ವೆಲ್ ಸ್ಪ್ರೆಡ್. ಸೊ ಏಜ್ ಇಸ್ ಇನ್ಕ್ರೀಸಿಂಗ್, ದ ಸೊಸೈಟಿ ಇಸ್ ಫೋರ್ಸಿಂಗ್ ಯು, ಗೋ ಫಾರ್ ಇಟ್, ಡೋಂಟ್ ಮಿಸ್ ಇಟ್ ಅನ್ನೋ ತರ. ಓಕೆ, ಆ ತರ ಮಾಡಿದಾಗ ಏನಾಗುತ್ತೆ, ಸಿ ನೀವೆಲ್ಲ ಮೆಚೂರ್ಡ್ ಪೀಪಲ್, ದಟ್ಸ್ ವೈ ಐ ಆಮ್ ಸ್ಪೀಕಿಂಗ್ ದಿಸ್ ಥಿಂಗ್ಸ್. ನೀವು ಸೊಸೈಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾಳೆ ಒಂದ್ ದಿವಸ ನೀವು ಡಿ ಸಿ ಹೋಗಿ ಕೂತಾಗ ಈ ತರ ಕೇಸಸ್ ಬಂದಾಗ ಯು ಕ್ಯಾನ್ ಲಾಫ್. ಓಕೆ, ಯು ಹ್ಯಾವ್ ಟು ಅನಲೈಸಸ್ ಇಟ್, ಏನ್ ನಡೆದಿದೆ, ಏನಾಗಿದೆ. ಓಕೆ, ಅದಕ್ಕೆ ನಾನು ಹೇಳ್ತಿರೋದು. ಸೊ ಫಸ್ಟ್ ನಮ್ ಸೊಸೈಟಿ ಏನಿದೆ, ಇಟ್ಸ್ ವೆರಿ ಮಚ್ ಫಾರ್ವರ್ಡ್. ನಾವ್ ಅನ್ಕೊಂತೀವಿ ನಮ್ ಸೊಸೈಟಿ ಬಹಳ ಬ್ಯಾಕ್ವರ್ಡ್ ಇದೆ, ಬಟ್ ನಾವೇ ಫಾರ್ವರ್ಡ್ ಆಗಿದೀವಿ ಅಂತ. ನಮ್ ಸೊಸೈಟಿ ನಮ್ಗಿನ ಮುಂಚೆ ಹೋಗಿರುತ್ತೆ, ಮುಂದೆ ಹೋಗಿರುತ್ತೆ. ಅದಾದ್ಮೇಲೆ ನಮ್ ಪಾರ್ಲಿಮೆಂಟ್ ಆಕ್ಟ್ ಮಾಡುತ್ತೆ, ಜುಡಿಷಿಯಲ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ, ಡಿಪೆಂಡಿಂಗ್ ಅಪಾನ್ ದ ಸೊಸೈಟಿ ಡಿಮಾಂಡ್ಸ್. ಓಕೆ, ಸೊ ನಾವು ಇದನ್ನೆಲ್ಲ ಓದಿ ಎಷ್ಟೇ ಮುಂದೋಗಿರ್ತೀವಿ, ನಾವು ಎಲ್ಲ ಯೋಚನೆ ಮಾಡಿ ಅನಲೈಸಿಸ್ ಮಾಡಿ ಎಲ್ಲಿಗೆ ರೀಚ್ ಆಗಿ ಸ್ಟಾಪ್ ಮಾಡ್ತೀವಿ ನಮ್ ಥಿಂಕಿಂಗ್, UPSC ಅಲ್ಲಿಂದ ಥಿಂಕಿಂಗ್ ಸ್ಟಾರ್ಟ್ ಮಾಡುತ್ತೆ. ಓಕೆ, UPSC will start thinking from the point where you stop thinking. ಓಕೆ, ಸೊ ಇಷ್ಟೆಲ್ಲ ನಾನು UPSC ಬಗ್ಗೆ GS 1, 2, 3, 4 ಇವತ್ತು ಡಿಸ್ಕಷನ್ ಮಾಡಿದೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಲ್ಸೋ ಐ ಸೆಡ್ ಇನ್ ದ ಪೇಪರ್ ವಿಚ್ ಆರ್ ದ ಏರಿಯಾ ಯು ಹ್ಯಾವ್ ಟು ಫಾಲೋ, ಅಂಡ್ ಆಲ್ಸೋ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ ಆಲ್ಸೋ. ಓಕೆ, ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಈಸ್ ಅ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಫಾರ್ ಯು. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಇನ್ನೂ ಸಬ್ಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಸೊ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಆದ್ಮೇಲೆ ಕರೆಂಟ್ ಅಫೇರ್ಸ್ ಬೇರೆ ತರ ಇರುತ್ತೆ. ಓಕೆ, I can go dive into lots of things around the world and all things. Acts ಬಗ್ಗೆ ಸಿಕ್ಕಾಪಟ್ಟೆ ಆಕ್ಟ್ಸ್ ಇದಾವೆ ಡಿಸ್ಕಷನ್ ಮಾಡಕ್ಕೆ. ಅವನ್ನೆಲ್ಲ ಈ ಪಾಯಿಂಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ರೆ ಸರ್ಟನ್ಲಿ ಯು ಪೀಪಲ್ ವಿಲ್ ನಾಟ್ ಬಿ ಆಲ್ ರೈಟ್ ನೆಕ್ಸ್ಟ್ ಡೇ. ಅದಕ್ಕೆ ಓಕೆ ಫೈನ್. ಏನಾದ್ರು ಬೇರೆ ಥಿಂಗ್ಸ್ ಇದ್ರೆ ಕೇಳಿ.